Praise the Lord. Hallelujah. Thank you, Jesus. ಒಂದು ಕ್ಷಣ ಸಂಪೂರ್ಣವಾಗಿ ನಮ್ಮ ಶಾರೀರಿಕವಾದ ಕಣ್ಣುಗಳನ್ನು ಮುಚ್ಚೋಣ ಪ್ರಿಯರೇ. ನಮ್ಮ ಶಾರೀರಿಕವಾದ ಕಣ್ಣುಗಳನ್ನು ಮುಚ್ಚುತ್ತಾ ನಮ್ಮ ಆತ್ಮದ ಕಣ್ಣುಗಳನ್ನು ತೆರೆದು ನಮ್ಮನ್ನು ಸಂಪೂರ್ಣವಾಗಿ ತಂದೆಯ ಪರಿಶುದ್ಧ ಕರಗಳಿಗೆ ಒಪ್ಪಿಸುತ್ತಾ, ಪ್ರೀತಿಮಯನು, ದಯಾಮಯನು, ಕರುಣಾಮಯನಾದ ತಂದೆಯು ತನ್ನ ಅಪರಿಮಿತವಾದಂತಹ ದೈವಿಕವಾದ ಕರುಣೆ ಮತ್ತು ಕೃಪೆಯ ಮೂಲಕವಾಗಿ ನಮ್ಮ ಪ್ರತಿಯೊಬ್ಬೊಬ್ಬರಲ್ಲೂ ಕೂಡ ನೆರವೇರಿಸಿದ ಅವರ ಒಳ್ಳೆಯ ಉಪಕಾರಗಳಿಗಾಗಿ ಕೃತಜ್ಞತಾಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಪ್ರಾರ್ಥಿಸೋಣ. ಪ್ರೀತಿಮಯನಾದ ತಂದೆಯಾದ ದೇವರೇ, ಅಪ್ಪ ತಂದೆ, ವಿಶೇಷವಾಗಿ ಸಮಯದಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಪರಿಶುದ್ಧ ಕರಗಳಿಗೆ ಒಪ್ಪಿಸುತ್ತಾ, ನಿಮ್ಮ ಏಕೈಕ ಪುತ್ರನು ನಮ್ಮ ಪ್ರಭು ರಕ್ಷಕರಾದ ಯೇಸು ಕ್ರಿಸ್ತರ ನಾಮದಲ್ಲಿ ತಂದೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಅಪ್ಪ ತಂದೆ, ಶಾಶ್ವತವಾದಂತಹ ಇಲ್ಲದ ಮಿತಿ ಇಲ್ಲದ ಅಪರಿಮಿತವಾದಂತಹ ನಿಮ್ಮ ಪ್ರೀತಿಗಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಆ ಅಪರಿಮಿತವಾದ ಪ್ರೀತಿಯ ಮೂಲಕವಾಗಿ ನಮ್ಮೆಲ್ಲರ ಪಾಪಗಳನ್ನು ಅಳಿಸಿ ನಮ್ಮನ್ನ ನೀತಿವಂತರೆಂಬುದಾಗಿ ಎಣಿಸಲ್ಪಟ್ಟು ನಿಮ್ಮ ಮುಂದೆ ನಾವು ದೈವತ್ವದ ನಿಮ್ಮ ಸ್ವಭಾವವನ್ನ ಧರಿಸಿ ನಿಂತುಕೊಳ್ಳುವಂತಹ ಯೋಗ್ಯತೆಯನ್ನು ದಯಪಾಲಿಸದಿರದಕ್ಕಾಗಿ ಸ್ತೋತ್ರ ತಂದೆ. ನಿಮ್ಮ ಏಕೈಕ ಪುತ್ರನ ಮೂಲಕ ನಮ್ಮೆಲ್ಲರೂ ನಿಮ್ಮ ಸಾಮ್ರಾಜ್ಯದ ಬಾಧ್ಯಸ್ಥರನ್ನಾಗಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ ತಂದೆ. ಅಪ್ಪ, ವಿಶೇಷವಾಗಿ ಸಮಯದಲ್ಲಿ ನಮ್ಮನ್ನ ಪೂರ್ಣ ಹೃದಯದಿಂದ ನಿಮಗೆ ಒಪ್ಪಿಸುತ್ತಾ, ಈ ಸಂಜೆಯ ಸಮಯದಲ್ಲಿ ನೀವು ದಾನವಾಗಿ ದಯಪಾಲಿಸಿದ ಈ ದಿನದಲ್ಲಿ, ಈ ಸಂಜೆಯ ಸಮಯದಲ್ಲಿ ತಂದೆ, ನಮ್ಮೊಂದಿಗೆ ಆತ್ಮೀಕರಾಗಿ ನೀವು ನಿಮ್ಮ ಆತ್ಮರ ಮೂಲಕ ಮಾತನಾಡುವಂತದಕ್ಕಾಗಿ ಸ್ತೋತ್ರ ತಂದೆ. ಸ್ವರ್ಗೀಯ ವಿಷಯಗಳನ್ನ, ನೀವೇ ಆಗಿರುವ ನಿಮ್ಮ ಶಕ್ತಿಯನ್ನು ಹೊಂದಿರುವಂತಹ ದೈವ ವಾಕ್ಯಗಳನ್ನ ಕುರಿತು ನಮ್ಮ ಪ್ರತಿಯೊಬ್ಬೊಬ್ಬರ ಸಂಗಡ ನೀವು ರಹಸ್ಯಗಳನ್ನ ಪ್ರಕಟಪಡಿಸುವಂತಹ ಸುಸಂದರ್ಭಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ತಂದೆ. ಓ ಪ್ರವೇಶುವೆ, ನಮಗಾಗಿ ಶಿಲುಬೆಯಲ್ಲಿ ಮರಣ ಹೊಂದಿ ನಮ್ಮ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ನಿಮ್ಮ ರಕ್ತದ ಬೆಲೆಯನ್ನ ಕೊಡುವುದರ ಮೂಲಕ ನಮ್ಮನ್ನು ಪಾಪದಿಂದ ಬಿಡಿಸಿ, ನಮ್ಮ ಪುನರುತ್ಥಾನದ ಮೂಲಕವಾಗಿ ನಮ್ಮನ್ನ ನೀತಿವಂತರೆಂಬುದಾಗಿ ನಿರ್ಣಯಿಸಿದಕ್ಕಾಗಿ ಸ್ತೋತ್ರ ಯೇಸು. ಆ ನಮ್ಮ ಪುನರುತ್ಥಾನದ ಮೂಲಕವಾಗಿ ದೈವಿಕವಾದಂತಹ ಜೀವವನ್ನು, ರಾಜ್ಯವನ್ನು ಆಳುವ ಅಧಿಕಾರವನ್ನು ನಮಗೆ ಮರಳಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸು. ನಿಮ್ಮಲ್ಲಿ ನೆಲೆಗೊಂಡಿರೋ ಪ್ರತಿಯೊಬ್ಬೊಬ್ಬರು ನೀವು ಮನುಷ್ಯನನ್ನ ಉಂಟು ಮಾಡಿದಂತೆ ದೊರೆತನವನ್ನು ಮಾಡುವ ಅಧಿಕಾರವನ್ನು ಕೊಡಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ ತಂದೆ. ಯಾವುದೇ ಅಂಧಕಾರ ಸಾಮ್ರಾಜ್ಯದ ಕಾರ್ಯಗಳು ನಮ್ಮ ಮೇಲೆ ಆಳ್ವಿಕೆ ನಡೆಸದೆ ನಾವು ಅದರ ಮೇಲೆ ಸಂಪೂರ್ಣವಾದ ಅಧಿಕಾರವನ್ನು ಹೊಂದಿದ್ದೀರೆಂಬುದಾಗಿ ನಮ್ಮ ದೈವ ವಾಕ್ಯಗಳ ಮೂಲಕ ಕಲಿಸಿದ್ದೇವೆ, ಅದಕ್ಕಾಗಿ ಸ್ತೋತ್ರ ಯೇಸುವೆ. ನೀವು ನಿಮ್ಮ ಶಿಲುಬೆಯ ಮರಣ ಮತ್ತು ಪುನರುತ್ಥಾನದ ಮೂಲಕವಾಗಿ ಯಾವುದೆಲ್ಲ ಫಲಗಳನ್ನ ನಮಗೆ ಕೊಡಲ್ಪಟ್ಟಿದ್ದೀರೋ, ನಿಮ್ಮ ಆತ್ಮರ ಮೂಲಕವಾಗಿ ಅದರ ರಹಸ್ಯಗಳನ್ನ, ಗೂಢಾರ್ಥಗಳನ್ನ ನಾವು ಇನ್ನು ಯಥೇಚ್ಛವಾಗಿ ಅರಿತುಕೊಂಡು ಆ ಫಲಗಳನ್ನು ನಮ್ಮ ಜೀವಿತದಲ್ಲಿ ಅನುಭವಿಸುವಂತ ಕಾರ್ಯಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮ ದೇವನೇ, ನಮ್ಮ ಸಹಾಯಕ್ಕೂ, ನಮ್ಮ ಪೋಷಕರು, ನಮ್ಮ ಸಲಹಾಗಾರನೂ ಆದ ಪ್ರಭುವಿನ ಆತ್ಮನೇ, ಈ ಸಮಯದಲ್ಲಿ ಇಲ್ಲಿ ಬಂದಿರೋ ಪ್ರತಿಯೊಬ್ಬರನ್ನು, ಬರಲಿಕ್ಕಿರೋ ಪ್ರತಿಯೊಬ್ಬೊಬ್ಬರನ್ನು ವಿಶೇಷವಾಗಿ ದೇವ, ಇಲ್ಲಿನ ವಾಕ್ಯಗಳನ್ನ ಈಗ ಮುಂದೆ ಆಲಿಸುವ ಪ್ರತಿಯೊಬ್ಬೊಬ್ಬ ನಿಮ್ಮ ಕರೆಗಳಿಗೆ ಒಪ್ಪಿಸುತ್ತಾ, ಪ್ರಭುವಿನ ವಾಕ್ಯಗಳು ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲೂ ನಾವು ಅದನ್ನು ಆಲಿಸುವಾಗ ನಮ್ಮ ಜೀವನದಲ್ಲಿ, ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲೂ ಸಮಾಧಾನವನ್ನು, ಶಾಂತಿಯನ್ನು, ಬಿಡುಗಡೆಯನ್ನು, ಸೌಖ್ಯತೆಯನ್ನು ಉಂಟು ಮಾಡುವಂತದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ರಕ್ಷಕನ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ, ಪವಿತ್ರಾತ್ಮನ ಈ ಸಮಯದಲ್ಲಿ ನನ್ನನ್ನು, ನನ್ನ ಆತ್ಮ, ಪ್ರಾಣ, ಶರೀರ, ನನ್ನ ಸಮಸ್ತ ಸರ್ವಸ್ವವನ್ನು ಸಂಪೂರ್ಣ ನಿಮ್ಮ ಕರೆಗಳಲ್ಲಿ ಒಪ್ಪಿಸುತ್ತಾ, ಆತ್ಮರೇ, ನೀವು ಯಾವುದೆಲ್ಲ ವಿಷಯಗಳನ್ನು ನಮಗೆ ಕಲಿಸಬೇಕೆಂಬುದಾಗಿ ಇಚ್ಛಿಸ್ತೀರೋ ಆ ವಿಷಯದಲ್ಲಿ ಹೊಸ ಹೊಸ ಪದಾರ್ಥಗಳನ್ನ, ರಹಸ್ಯಗಳನ್ನ ನಾವು ಪ್ರತಿಯೊಬ್ಬರು ಸುಲಭ ಮತ್ತು ಸರಳವಾಗಿ ಅರ್ಥವಾಗುವಂತೆ ಬೋಧಿಸುವುದಕ್ಕಾಗಿ, ಕಲಿಸಿಕೊಡುವಂತದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಆಗ್ತದೆ. ರಕ್ಷಕನ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ತಂದೆ, ನೀವು ನಿಮ್ಮ ಆತ್ಮರ ಮೂಲಕ ನೀವು ಪ್ರಕಟಪಡಿಸುವ ಸ್ವರ್ಗೀಯ ಸಾಮ್ರಾಜ್ಯದ ವಿಷಯಗಳಿಗಾಗಿ, ಪ್ರವೇಶ ಕ್ರಿಸ್ತರೇ, ನೀವು ನೆರವೇರಿಸುವ ಕಾರ್ಯಗಳನ್ನು ನಾವು ಪ್ರತಿಯೊಬ್ಬರು ಅನುಭವಿಸುವಂತದಕ್ಕಾಗಿ
ಪೂರ್ಣ ಹೃದಯದಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ರಕ್ಷಕರಾದ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದಾಗ ನಮ್ಮ ಜೀವವುಳ್ಳ ತಂದೆ, ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಲ್ಲೆಲೂಯಾ. ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಿಯರೇ, ವಿಶೇಷವಾಗಿ ಪಾಪವನ್ನ ಜಯಿಸಿ ಪುನರುತ್ಥಾನಗೊಂಡಿರುವಂತಹ ಪ್ರಭು ಯೇಸು ಕ್ರಿಸ್ತರ ಮೂಲಕ ನಿಮ್ಮ ಪ್ರತಿಯೊಬ್ಬೊಬ್ಬರನ್ನೂ ಕೂಡ ಪ್ರಿಯರೇ ಪ್ರೀತಿಯಿಂದ ಇಂದಿನ ದೈವ ವಾಕ್ಯಕ್ಕಾಗಿ ನಿಮ್ಮನ್ನು ಆಹ್ವಾನಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ವಿಶೇಷವಾಗಿ ಪ್ರಿಯ, ನಾವು ಪ್ರತಿಯೊಬ್ಬೊಬ್ಬರು ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನದ ಕಾರ್ಯದ ಬಗ್ಗೆ ನಾವು ಪ್ರತಿಯೊಬ್ಬೊಬ್ಬರು ಕೂಡ ಧ್ಯಾನಿಸ್ತಾ ಇದ್ದೇವೆ. ಅದರರ್ಥ ಪ್ರಭು ಯೇಸು ಕ್ರಿಸ್ತರ ಮರಣವು ಮತ್ತು ಪುನರುತ್ಥಾನವು ಪ್ರತಿಯೊಬ್ಬರ ಜೀವಿತದಲ್ಲೂ ಅತಿ ಅಮೂಲ್ಯಕರವಾದದ್ದು. ಯಾಕನ್ನೋದಾದ್ರೆ ಆತನ ಮರಣವು ನಮ್ಮನ್ನ ಪಾಪದಿಂದ ಬಿಡಿಸಲ್ಪಟ್ಟು, ಆತನ ಪುನರುತ್ಥಾನವು ನಮ್ಮನ್ನು ನೀತಿವಂತರೆಂಬುದಾಗಿ ಎಣಿಸಲ್ಪಟ್ಟು ದೇವರ ಸತ್ಸಂಬಂಧದಲ್ಲಿ ನೆಲೆಯಾಗಿಸುತ್ತೆಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಕೆಲ ತರಗತಿ ನಾವು ಪ್ರತಿಯೊಬ್ಬೊಬ್ಬರು ಕೂಡ ಧ್ಯಾನಿಸಿದ್ದೇವೆ ಪ್ರಿಯರ. ರೋಮನಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 17ರಲ್ಲಿ ನಾವು ಧ್ಯಾನಿಸಿದಂತೆ, ಒಬ್ಬ ವ್ಯಕ್ತಿಯ ಮೂಲಕವಾಗಿ ಎಲ್ಲಾ ಮಾನವರ ಮೇಲೆ ಮರಣವು ಆಳ್ವಿಕೆಯನ್ನು ದಬ್ಬಾಳಿಕೆಯನ್ನು ನಡೆಸಲ್ಪಡ್ತು. ಆದರೆ ದೇವರ ದೈವಾನುಗ್ರಹವನ್ನು, ಉಚಿತಾರ್ಥ ವರವನ್ನು ಹೊಂದಿದಂತಹ ಯೇಸು ಕ್ರಿಸ್ತರ ಮೂಲಕವಾಗಿ ದೇವರ ವಿಪುಲವಾದ ಜೀವವನ್ನು ಮತ್ತು ರಾಜ್ಯವನ್ನು ಆಳುತ್ತಾರೆಂಬುದಾಗಿ. ಸದರಥ ಪ್ರಿಯರೇ, ಕ್ರಿಸ್ತ ಯೇಸುವಿನ ಮೂಲಕವಾಗಿ ನಾವು ಪ್ರತಿಯೊಬ್ಬೊಬ್ಬರು ಅವರ ಮರಣದ ಮೂಲಕ ನಮ್ಮ ಪಾಪಗಳು ಪರಿಹರಿಸಲ್ಪಡ್ತು. ದೈವ ವಾಕ್ಯದಲ್ಲಿ ನಾವು ಧ್ಯಾನಿಸುವಂತೆ ಆತನ ಪುನರುತ್ಥಾನವು ಪ್ರಿಯರೇ ನಮ್ಮ ಜೀವಿತದಲ್ಲಿ ಆಳ್ವಿಕೆಯ ಅಧಿಕಾರವನ್ನು ನಾವು ಮತ್ತೆ ಹೊಂದಿದವರಾಗಿದ್ದೇವೆ. ಯಾಕಂದ್ರೆ ದೈವ ವಾಕ್ಯದಲ್ಲಿ ಕಳೆದ ತರಗತಿಯಲ್ಲಿ ನಾವು ಧ್ಯಾನಿಸಿದೆವು, ಕ್ರಿಸ್ತರ ಮೂಲಕವಾಗಿ ನಾವು ಮರಳಿ ಅದರಂತ ಭೂಮಿಯ ಮೇಲಿನ ಅಧಿಕಾರವನ್ನು ಆದಾಮನಿಗೆ ದೇವರು ಮನುಷ್ಯನಿಗೆ ಕೊಡಲ್ಪಟ್ಟಿದೆ. ಬಟ್ ಆತನು ಅವಿಧತ್ವದ ಮೂಲಕವಾಗಿ ಅದನ್ನು ಕಳೆದುಕೊಂಡ. ಆದರೆ ಕ್ರಿಸ್ತನ ವಿಧೇಯತ್ವದ ಮರಣದ ಮೂಲಕವಾಗಿ, ಅವರ ಪುನರುತ್ಥಾನದ ಮೂಲಕವಾಗಿ ನಾವು ಪ್ರತಿಯೊಬ್ಬೊಬ್ಬರು ಕ್ರಿಸ್ತನ ಮೂಲಕವಾಗಿ ಮತ್ತೆ ರಾಜ್ಯವನ್ನ ಆಳುವ ಅಧಿಕಾರವನ್ನ ಹೊಂದಿದವರಾಗಿದ್ದೇವೆ ಎಂಬುದಾಗಿ. ಸಾದುದರಿಂದ ದೈವ ವಾಗ್ದಾನ ತಿಳಿಸುವಂತೆ ಶತ್ರುವಿನ ಸಮಸ್ತ ಶಕ್ತಿಯ ಮೇಲೆ ನಾವು ಅಧಿಕಾರವನ್ನು ಹೊಂದಿದ್ದೇವೆ. ಆದರೆ ಆತನು ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ, ಬದಲಾಗಿ ನಾವು ಆತನ ಮೇಲೆ ಅಧಿಕಾರವನ್ನು ಉಳ್ಳವರಾಗಿದ್ದೇವೆ. ಆದುದರಿಂದ ರೋಗವು ಅಥವಾ ಬಡತನವು ಅಥವಾ ಬಂಧನಗಳು ನಮ್ಮ ಜೀವಿತವನ್ನ ಬಾಧಿಸಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ದೈವ ವಾಗ್ದಾನ ಲೂಕ 10:19 ಸ್ಪಷ್ಟವಾಗಿ ತಿಳಿಸುವಂತೆ ಪ್ರಭು ಕ್ರಿಸ್ತರು ನಮಗೆ ಶತ್ರುವಿನ ಸಮಸ್ತ ಶಕ್ತಿಯ ಮೇಲೆ ಅಧಿಕಾರವನ್ನ ಕೊಡಲ್ಪಟ್ಟಿದ್ದಾರೆ. ಮುಂದುವರೆಸ ತಿಳಿಸುವಂತೆ ಅದು ಯಾವುದೂ ನಿಮಗೆ ಯಾವ ರೀತಿಯಲ್ಲೂ ಹಾನಿ ಮಾಡದೆಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ತದನಂತರ ದೈವ ವಾಕ್ಯದಲ್ಲಿ ನಾವು ಪ್ರತಿಯೊಬ್ಬೊಬ್ಬರನ್ನು ಧ್ಯಾನಿಸಲಿಕ್ಕೆ ಹೋಗುವ ಪ್ರಿಯರು, ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನದ ನಂತರದಲ್ಲಿ ಪ್ರಥಮವಾಗಿ ಅವರು ಶಿಷ್ಯರನ್ನ ಭೇಟಿಯಾಗುವಂತದ್ದನ್ನು ನಾವು ಕಾಣಲ್ಪಡ್ತೇವೆ. ಯೋಹಾನ ಶುಭ ಸಂದೇಶ 19ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸುವಾಗ ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರ ಯಾತನೆ ಮತ್ತು ಮರಣವನ್ನು ಮತ್ತು 20ನೇ ಅಧ್ಯಾಯದಲ್ಲಿ ಅವರ ಪುನರುತ್ಥಾನವನ್ನು ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ಧ್ಯಾನಿಸ್ತೇವೆ. ಬಟ್ ಮುಖ್ಯವಾಗಿ ನಾವು ದೈವ ವಾಕ್ಯದಲ್ಲಿ ಧ್ಯಾನಿಸುವಾಗ ಪ್ರಿಯರೇ, ಯೋಹಾನ ಶುಭ ಸಂದೇಶ 20ನೇ ಅಧ್ಯಾಯ ವಾಕ್ಯ 11ರಿಂದ ನಾವು ಪ್ರತಿಯೊಬ್ಬೊಬ್ಬರು ಕೂಡ ನೀವು ನೋಡುವುದಾದ್ರೆ ಪ್ರಿಯರು, 1ನೇ ಅಧ್ಯಾಯ ಯೋಹಾನ ಶುಭ ಸಂದೇಶ 20ನೇ ವಾಕ್ಯ 1ರಿಂದ ನೀವು 10ರವರೆಗೆ ನೀವು ನೋಡ್ಬೋದು. ಸದರಾರ್ಥ ಭಾನುವಾರ ದಿನ ಮಗ್ದಳದ ಮರಿಯಳು ಆಕೆ ಹೋಗಿ ಮುಂಜಾನೆಯ ಸಮಯದಲ್ಲಿ ಸಮಾಧಿಯನ್ನ ಆಕೆ ನೋಡುವಾಗ ಸಮಾಧಿಯ ಬಾಗಿಲಿಗೆ ಮುಚ್ಚಲಾಗಿದಂತ ಕಲ್ಲು ತೆರೆಯಲ್ಪಟ್ಟಿರುತ್ತದೆ. ಅಲ್ಲಿ ನೋಡುವಾಗ ಯಾವುದೇ ಕಾರಣಕ್ಕೂ ಪ್ರಭು ಯೇಸು ಕ್ರಿಸ್ತರ ಶರೀರ ಅಲ್ಲಿ ಇರೋದಿಲ್ಲ. ಆಕೆ ಓಡಿ ಬಂದು ಶಿಷ್ಯರಿಗೆ ಅದನ್ನು ತಿಳಿಸಲ್ಪಡ್ತಾರೆ. ಮತ್ತೆ ಶಿಷ್ಯರು ಕೂಡ, ಅಂದ್ರೆ ಪೇತ್ರ ಮತ್ತು ಯೋಹಾನ ಇಬ್ಬರು ಮುಂಚಿತವಾಗಿ ಓಡಿ ಹೋಗಿ ಸಮಾಧಿಯನ್ನ ಬಗ್ಗೆ ನೋಡಲ್ಪಡ್ತಾರೆ. ಬಟ್ ಅವ್ರಿಗೆ ಏನೂ ಕೂಡ ಅಲ್ಲಿ ಕಾಣಿಸುವುದಿಲ್ಲ. ಅವರು ಹಾಗೆ ಹಿಂತಿರುಗಲ್ಪಡ್ತಾರೆ. ಬಟ್ ಅವರು ಹಾಗೆ ಹಿಂತಿರುಗಲ್ಪಟ್ಟರೂ ಕೂಡ ದೈವ ವಾಕ್ಯದಲ್ಲಿ ನಾವು ಧ್ಯಾನಿಸ್ತೇವೆ ಪ್ರಿಯರೇ, ಮರಿಯಳು ಆಕೆ ಸಮಾಧಿಯ ಬಳಿಯಲ್ಲೇ ಆಕೆ ಹೊರಗೆ ನಿಂತುಕೊಂಡು ಆಕೆ ಅಳುತ್ತಿರುವಂತದ್ದನ್ನ ಕಾಣಲ್ಪಡ್ತೇವೆ. ಆಗ ದೈವದೂತರು ಆಕೆಗೆ ಕಾಣಿಸಿಕೊಂಡು ಹೇಳುವಂಥದ್ದು, ಅವರು ಇಲ್ಲಿಲ್ಲ, ಅವರು ಪುನರುತ್ಥಾನ ಹೊಂದಲ್ಪಟ್ಟಿದ್ದಾರೆ ಎಂಬುದಾಗಿ. ಸದರಂತ ದೈವದೂತರು ದೈವ ವಾಕ್ಯದಲ್ಲಿ ನಾವು ಧ್ಯಾನಿಸುವಂತೆ ಆಕೆ ಅಳುತ್ತ ಸಮಾಧಿಯೊಳಗೆ ಬಗ್ಗಿ ನೋಡಿದಾಗ ಶ್ವೇತ ವಸ್ತ್ರಧಾರಿಗಳಾದ 2 ದೇವದೂತರು ಅಲ್ಲಿ ಕಂಡರು.
ಯೇಸುವಿನ ಪಾರ್ಥಿವ ಶರೀರವನ್ನಿಟ್ಟಿದ್ದ ಸ್ಥಳದಲ್ಲಿ ಒಬ್ಬನು ಅವರ ತಲೆ ಇದ್ದ ಕಡೆಯಲ್ಲೂ ಮತ್ತೊಬ್ಬನು ಕಾಲಿದ್ದ ಕಡೆಯಲ್ಲೂ ಕುಳಿತಿದ್ದನು. ಸೊ ದೈವ ವಾಕ್ಯದಲ್ಲಿ ನಾವು ಮುಂದುವರಿಸಿ ನೋಡ್ತೇವೆ 13ರಲ್ಲಿ, ಅವರು ಆಕೆಯನ್ನು ಏಕಮ್ಮ ಅಳುತ್ತಿರುವೆ ಎಂದು ಕೇಳಿದರು. ಆಕೆ ತಿಳಿಸುವಂತೆ ನನ್ನ ಪ್ರಭುವನ್ನು ತೆಗೆದುಕೊಂಡು ಬಿಟ್ಟಿದ್ದಾರೆ, ಎಲ್ಲಿ ಇಟ್ಟಿದ್ದಾರೋ ತಿಳಿಯರು ಎಂದಳು. ಹಾಗೆ ಹೇಳಿ ಹಿಂದಕ್ಕೆ ತಿರುಗಿದಾಗ ಅಲ್ಲೇ ಏಸು ನಿಂತಿರುವುದು ಆಕೆಗೆ ಕಾಣಿಸಿಕೊಂಡಿದೆ. ಪುನರುತ್ಥಾನದ ತಕ್ಷಣದಲ್ಲಿ ನಾವು ನೋಡುವಾಗ ಪ್ರಿಯ ದೈವ ವಾಕ್ಯದಲ್ಲಿ ಪ್ರಥಮವಾಗಿ ಪುನರುತ್ಥಾನದ ದರ್ಶನವು ಮರಿಯಳು ಪ್ರಭು ಯೇಸು ಕ್ರಿಸ್ತರು ಮರಿಯಳಿಗೆ ಕಾಣಿಸಿಕೊಳ್ತಾರೆ. ಅದನ್ನ ಕಾಣಿಸಿಕೊಳ್ಳುವಂಥದ್ದು ಮಾತ್ರವಲ್ಲ, ಆಕೆಯನ್ನು ಕರೆದು ಕೇಳ್ತಾರೆ, ಏಸು ಏಕಮ್ಮ ಅಳುತ್ತಿರುವೆ ಎಂಬುದಾಗಿ. ಆಕೆ ತೋಟಗಾರನೇ ಇರಬೇಕು ಎಂಬುದಾಗಿ ಅಂದುಕೊಂಡು ಪ್ರಿಯರೇ, ಆಕೆ ನನ್ನ ಪ್ರಭುವನ್ನ ತೆಗೆದುಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿರುವಿರಿ ಹೇಳಿ, ನಾನು ತೆಗೆದುಕೊಂಡು ಹೋಗುತ್ತೇನೆಂಬುದಾಗಿ. ಸೊ ನಂತರದಲ್ಲಿ ನಾವು ನೋಡುವಾಗ ಪ್ರಭು ಯೇಸು ಕ್ರಿಸ್ತರು ಮರಿಯಳಿಗೆ ಹೀಗೆ ಕರೆಯುವಂಥದ್ದು ಮರಿಯಾ ಎಂಬುದಾಗಿ ಕರೆದ ತಕ್ಷಣದಲ್ಲಿ ಆಕೆ ಗೊತ್ತಾಗ್ತದೆ ಇದು ನಮ್ಮ ಪ್ರಭು ಎಂಬುದಾಗಿ. ಆಗ ಆಕೆ ಗುರುದೇವ ರಭೂನಿ ಎಂಬುದಾಗಿ ಹೇಳ್ತಾಳೆ, ಅದರರ್ಥ ಗುರುದೇವ ಎಂಬುದಾಗಿ. ಸೊ ನಂತರದಲ್ಲಿ ಮುಖ್ಯವಾದಂತ ಅಂಶ ಏನನ್ನೋದಾದ್ರೆ ಪ್ರಿಯ, ಪ್ರಭು ಯೇಸು ಕ್ರಿಸ್ತರು ಆಕೆಗೆ ತಿಳಿಸುವುದೇನೆಂದ್ರೆ, ನನ್ನನ್ನು ಹಿಡಿದುಕೊಂಡಿರಬೇಡ, ನಾನು ಇನ್ನು ಪಿತನ ಬಳಿಗೆ ಹೇರಿ ಹೋಗಿಲ್ಲ. ನೀನು ನನ್ನ ಸಹೋದರ ಬಳಿಗೆ ಹೋಗಿ ನನ್ನ ಪಿತನು ನಿಮ್ಮ ಪಿತನು, ನನ್ನ ದೇವರು ನಿಮ್ಮ ದೇವರು ಆಗಿರುವಾತನಲ್ಲಿಗೆ ನಾನು ಏರಿ ಹೋಗುತ್ತೇನೆಂದು ತಿಳಿಸು ಎಂದು ಹೇಳಿದರು. ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನ ನಂತರದಲ್ಲಿ ಪ್ರಥಮವಾಗಿ ಮರಿಯಳಿಗೆ ನುಡಿಯುವಂತ ವಿಷಯ ಪ್ರಿಯರೇ ನಾವು ನೋಡ್ತೇವೆ. ಆಕೆಗೆ ಮರಿಯ ನೀನು ನನ್ನನ್ನು ಹಿಡಿದುಕೊಂಡಿರಬೇಡ ಎಂಬುದ. ಸೊ ಸೆಕೆಂಡ್ ನಾವು ಧ್ಯಾನಿಸುವಾಗ ಪ್ರಿಯರೇ, ನಾನು ಇನ್ನು ಪಿತನ ಬಳಿಗೆ ಹೇರಿ ಹೋಗಿಲ್ಲ, ನೀನು ನನ್ನ ಸಹೋದರರ ಬಳಿಗೆ ಹೋಗಿ ನನ್ನ ಪಿತನು ನಿಮ್ಮ ಪಿತನು, ನನ್ನ ದೇವರು ನಿಮ್ಮ ದೇವರು ಆಗಿರುವಾತನಲ್ಲಿಗೆ ನಾನು ಏರಿ ಹೋಗುತ್ತೇನೆಂದು ತಿಳಿಸು ಎಂಬುದಾಗಿ ಹೇಳಲ್ಪಡ್ತದೆ. ಸೊ ಅದರ ಪ್ರಿಯರೇ ನಾವು ನೋಡುವುದು ಅದರ ಎರಡು ಭಾಗವಾಗಿ, ಅಂದ್ರೆ ಮುಖ್ಯವಾಗಿ ನಾವು ಅದರ ಒಂದು ಅಂಶವನ್ನ ಧ್ಯಾನಿಸುವುದಾದ ಪ್ರಭು ಯೇಸು ಕ್ರಿಸ್ತರು ಪ್ರಿಯರೇ ಮರಿಯಳಿಗೆ ಹೇಳುವಂಥದ್ದು ನನ್ನನ್ನು ಹಿಡಿದುಕೊಂಡಿರಬೇಡ ಎಂಬುದಾಗಿ. ಸೊ ಅದರ ಅರ್ಥ ಅದು ಪುನರುತ್ಥಾನ ಹೊಂದಿರುವಂತ ಪ್ರಭು ಯೇಸು ಕ್ರಿಸ್ತರು. ಈಗ ನಾವು ಯಾವುದೇ ಕಾರಣಕ್ಕೂ ನೋಡುವಾಗ ಶಾರೀರಿಕವಾಗಿ ಅವರು ಸಾಯಲ್ಪಟ್ಟರು, ಸತ್ತು ಅವರು ಸಮಾಧಿ ಮಾಡಲ್ಪಟ್ಟರು. ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಈಗ ಅವರು ಶರೀರ ನಾವು ನೋಡುವಾಗ ಪ್ರಿಯರ ಶರೀರ ಸಮೇತವಾಗಿ ಅವರು ರೆಸರೆಕ್ಷನ್ ಪುನರುತ್ಥಾನ ಹೊಂದಲ್ಪಟ್ಟಿದ್ದಾರೆ. ಆತ್ಮಿಕ, ಯಾಕೆಂದ್ರೆ ಅವರು ಶಾರೀರಿಕವಾಗಲೇ ಈಗ ಆತ್ಮಿಕವಾಗಿ ಅವರನ್ನು ನಾವು ಕಾಣಬಹುದಾಗಿದೆ. ಇದು ಸೇವೆ ನಾವು ದೈವ ವಾಕ್ಯದಲ್ಲಿ ನಾವು ಧ್ಯಾನಿಸುವಂತೆ ಮರಿಯಳಿಗೆ ಪ್ರಭು ಯೇಸು ಕ್ರಿಸ್ತರು ನುಡಿದಂತೆ ನನ್ನನ್ನು ಹಿಡಿದುಕೊಂಡಿರಬೇಡ. ಸದರಿ ಯಾವುದು ಪ್ರಭು ಯೇಸುವನ್ನು ಹಿಡಿದುಕೊಂಡದು ಪ್ರಿಯರೇ? ಯಾಕೆ ಶಾರೀರಿಕವಾಗಿ ನೋಡುವಾಗ ಒಂದು ವ್ಯಕ್ತಿಯನ್ನ ನೀವು ಅನೇಕ ರೀತಿಯಾಗಿ ಹಿಡಿದುಕೊಡಬಹುದು. ನಿಮ್ಮ ಕೈಗಳನ್ನ ಬಳಸಿದ ಇತರ ಕಾರ್ಯಗಳ ಮೂಲಕವಾಗಿ ಹೋಲ್ಡ್ ಮಾಡಿ ಹಿಡಿದಿಟ್ಟುಕೊಳ್ಳಬಹುದು. ಬಟ್ ಆಗೀಗ ಪುನರುತ್ಥಾನ ಹೊಂದಿರುವಂತ ಪ್ರಭು ಯೇಸು ಕ್ರಿಸ್ತರು ಸ್ವಾಭಾವಿಕವಾಗಿ ಈಗ ನಾವು ನೋಡುವಾಗ ದೈವ ವಾಕ್ಯದಲ್ಲಿ ಕಾಣಿಸುವಂತೆ ನೀವು ಯಾವುದೇ ರೀತಿ ಕಾರ್ಯದಲ್ಲಿ ಹಿಡಿದಿಡಲಿಕ್ಕೆ ಸಾಧ್ಯವಿಲ್ಲ. ಬಟ್ ಆದ್ರೆ ಆಕೆ ಹಿಡಿದಿಟ್ಟಿರುವಿಕೆ ಕಾರ್ಯ ಯಾವುದೆನ್ನದಾದ್ರೆ ದ ಲವ್, ಆಕೆ ಪ್ರಭುವಿನ ಮೇಲೆ ಇಟ್ಟಿದಂತಹ ಪ್ರೀತಿಯು ಪ್ರಭುವನ್ನ, ಅದರ ಅರ್ಥ ಹಿಡಿದುಕೊಂಡಿರಬೇಡ ಅಂದ್ರೆ ಇತರ ಕೆಲಸ ಕಾರ್ಯಗಳನ್ನು ಕೂಡ ಬದಿಗೊಟ್ಟು ಪ್ರಭು ಆಕೆಯೊಂದಿಗೆ ಅಲ್ಲಿ ಮಾತನಾಡುವಂಥದ್ದನ್ನ ಕಾಣಲ್ಪಡ್ತೇವೆ. ಅದರರ್ಥ ಹೋಲ್ಡ್, ಅದರ ಅರ್ಥ ಏನನ್ನೋದಾದ್ರೆ ಆ ಸಮಥಿಂಗ್ ಅನ್ನುವಂಥದ್ದು ಬೇರೆ ಏನು ಅಲ್ಲ ಪ್ರಿಯರ, ಬದಲಾಗಿ ಪ್ರೀತಿ. ಅದನ್ನೇ ದೈವ ವಾಕ್ಯದ ಅಲ್ಲಿ ನಾವು ಧ್ಯಾನಿಸುವಂಥದ್ದು, ಪ್ರೀತಿಯು ಪರಸ್ಪರ ನಿಮ್ಮ ಜೀವನದಲ್ಲಿ ಬಂಧನವಾಗಿರಲಿ. ಅದರರ್ಥ ಪ್ರೀತಿಯು ನಿಮ್ಮ ಪ್ರತಿಯೊಬ್ಬರನ್ನು ಬೆಸೆಯಲ್ಪಟ್ಟಿರಲಿ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಪ್ರಿಯರೇ, ಅದಕ್ಕೆ ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಕ್ರಿಶ್ಚಿಯಾನಿಟಿ ಎನ್ನುವಂಥದ್ದು ಯಾವುದೇ ಕಾರಣಕ್ಕೂ ರಿಲೀಜನ್ ಎಲ್ಲ ಬದಲಾಗಿ ರಿಲೇಶನ್ಶಿಪ್. ಯಾಕೆಂದ್ರೆ ಅದು ಪ್ರೀತಿಯ ಬಂಧವಾಗಿರುವ ತಂದೆ ಮತ್ತು ಮಕ್ಕಳ ಸಂಬಂಧವನ್ನ ತೋರ್ಪಡಿಸುವಂಥದ್ದು. ಹಾಗಾಗಿ ಕ್ರೈಸ್ತ ಮಕ್ಕಳ ಜೀವಿತದಲ್ಲೂ ಕೂಡ ಯಾವುದು ನಮ್ಮನ್ನ ಹಿಡಿದಿಟ್ಟಿರಬೇಕೆನ್ನೋದಾದ್ರೆ, ಯಾವುದು ನಮ್ಮನ್ನ ಬಂಧಿಸಲ್ಪಡಿರ್ಬೇಕನ್ನೋದಾದ್ರೆ ಪ್ರಿಯರೇ ಪ್ರೀತಿಯೊಂದೇ ಮಾತ್ರ. ಯಾಕೆ ದೈವ ವಾಕ್ಯದಲ್ಲಿ ನಾವು ಧ್ಯಾನಿಸುವಾಗ ಪ್ರಿಯರೇ ಪ್ರೀತಿಯು ಪರಮೋನ್ನತವಾದುದು, ಪ್ರೀತಿಯು ಶ್ರೇಷ್ಠಕರವಾದುದು. ಯಾಕೆ ನಾವು ಪ್ರೀತಿ ಎಂಬುದಾಗಿ ಹೇಳುವಾಗ ಅದು ಲೋಕದ ಪ್ರೀತಿ ಅಲ್ಲ, ಬದಲಾಗಿ ದೇವರ ಪ್ರೀತಿ. ಅದು ಅಗಾಪೆ ಲವ್, ದೇವರ ಅನ್ಕಂಡೀಷನಲ್ ಲವ್, ಒನ್ ಸೈಡ್ ಲವ್.
ಹಾಗಾಗಿ ಪ್ರಭು ಯೇಸು ಕ್ರಿಸ್ತರ ತಿಳಿಸುವಂತ ಪ್ರಿಯ ನಾವು ನೋಡುವಾಗ, ನನ್ನನ್ನು ಹಿಡಿದಿಟ್ಟುಕೊಂಡಿರಬೇಡ ಅನ್ನೋದಾದ್ರೆ ಸಮಥಿಂಗ್ ಹೋಲ್ಡ್, ಆ ಸಮಥಿಂಗ್ ಬೇರೆ ಏನು ಅಲ್ಲ ಪ್ರಿಯರೇ, ಪ್ರಭುವಿನ ಮೇಲೆ ಆಕೆಗಿದ್ದಂತಹ ಪ್ರೀತಿ. ನೆಕ್ಸ್ಟ್ ಅವರು ತಿಳಿಸುವಂತೆ, ನನ್ನ ಪಿತನು ನಿಮ್ಮ ಪಿತನು, ನನ್ನ ದೇವರು ನಿನ್ನ ದೇವರು ನಿಮ್ಮ ದೇವರು ಆಗಿರುವಾತನಲ್ಲಿಗೆ ನಾನು ಏರಿ ಹೋಗುತ್ತೇನೆ. ಅದರರ್ಥ ಅವರು ಮರಳಿ ಪ್ರಿಯರೇ 40ನೇ ದಿನ ಸ್ವರ್ಗಾರೋಹಣವಾಗುವಂತ ಕಾರ್ಯದ ಬಗ್ಗೆ ಅವರು ಮರಿಯಳಿಗೆ ತಿಳಿಸಲ್ಪಟ್ಟು ಆಕೆಯನ್ನ ತನ್ನ ಶಿಷ್ಯರ ಬಳಿಗೆ ಕಳಿಸಿಕೊಡ್ತಾರೆ. ಹಾಗಾಗಿ ಪ್ರಿಯರೇ, ಪ್ರಥಮವಾಗಿ ದ ಕ್ರಿಶ್ಚಿಯನ್ ಅಥವಾ ಕ್ರಿಶ್ಚಿಯಾನಿಟಿ ಎನ್ನುವಂಥದ್ದು ಯಾವುದೇ ಕಾರಣಕ್ಕೂ ರಿಲೀಜನ್ ಅಲ್ಲ, ಬದಲಾಗಿ ರಿಲೇಶನ್ಶಿಪ್ ಪ್ರಿಯರೇ ನಾವು ನೋಡುವಾಗ ಅದು ಪ್ರೀತಿಯ ಬಂಧವಾಗಿರುವಂಥದ್ದು. ಹಾಗೆ ಗಾಡ್ ದೇವರು ಲೋಕವನ್ನ ಪ್ರೀತಿಸಿದರು. ಇನ್ ದ ಸೇಮ್ ದೈವ ವಾಗ್ದಾನ ತಿಳಿಸುವಂತೆ ಪ್ರಿಯರೇ, ಅವರು ಪ್ರೀತಿಯಾಗಿದ್ದಾರೆ, ಅವರು ನಮ್ಮನ್ನು ಪ್ರೀತಿಸುವವರಾಗಿದ್ದಾರೆ. ಇನ್ ದ ಸೇಮ್ ವೇ ಅವರ ಪ್ರೀತಿಯನ್ನು ಸ್ವೀಕರಿಸಲ್ಪಟ್ಟು ನಾವು ಪ್ರತಿಯೊಬ್ಬೊಬ್ಬರು ದ ಎವ್ರಿ ಕ್ರಿಶ್ಚಿಯನ್, ಅದಕ್ಕಾಗಿ ಅದು ಪ್ರಿಯರೇ ಯಾವುದೇ ಕಾರಣಕ್ಕೂ ಲವ್ ಅಂಡ್ ಫರ್ಗಿವ್ನೆಸ್ ಎನ್ನುವಂಥದ್ದು ಕ್ರೈಸ್ತರಿಗೆ ಅದು ಆಪ್ಷನಬಲ್ ಅಲ್ಲ, ಇಟ್ಸ್ ಎ ಕಮಾಂಡ್ಮೆಂಟ್, ಅದು ಒಂದು ಆಜ್ಞೆ. ಅದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ಯಾರು ನನ್ನನ್ನು ಪ್ರೀತಿಸುವವರಂದ್ರೆ ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯುವವರು. ಹಾಗಾಗಿ ದ ಲವ್ ಅಂಡ್ ಫರ್ಗಿವ್ನೆಸ್ ಪ್ರಿಯರೇ ದ ಕ್ರೈಸ್ತ ಮಕ್ಕಳ ಮೂಲವಾದಂತ ಕಾರ್ಯವಾಗಿದೆ. ಸದನ ದೈವ ವಾಕ್ಯದಲ್ಲಿ ನಾವು ಧ್ಯಾನಿಸುವಾಗ ನೋಡುವಂಥದ್ದು ಪ್ರಿಯರೇ, ಪುನರುತ್ಥಾನಗೊಂಡಂತಹ ಪ್ರಭು ಯೇಸು ಕ್ರಿಸ್ತರು ಪ್ರಥಮವಾಗಿ ಮರಿಯಳೊಂದಿಗೆ ಸಂಭಾಷಿಸಲ್ಪಡುವಾಗ ಆಕೆ ನುಡಿಯುವಂತ ಆಕೆಗೆ ಪ್ರಭು ಕ್ರಿಸ್ತ ನುಡಿಯುವಂಥದ್ದು, ನನ್ನನ್ನು ಹಿಡಿದುಕೊಂಡಿರಬೇಡ. ಯಾವುದು ಪ್ರಿಯರೇ ಇವತ್ತು ನಮ್ಮ ಜೀವಿತವನ್ನ ಹಿಡಿದಿಟ್ಟುಕೊಂಡಿದೆ? ಯಾವ ಕಾರ್ಯಗಳಿಗಾಗಿ ನಾವು ಹಿಂಬಾಲಿಸುವಂತವರಾಗಿದ್ದೇವೆ? ದೇವರ ಪ್ರೀತಿಯು ಪ್ರಿಯರೇ ನಿಮ್ಮನ್ನ ಬಂಧಿಸಲ್ಪಟ್ಟಿದ್ದಲ್ಲಿ ಪ್ರಿಯರೇ ಆ ಪ್ರೀತಿಯು ಅತ್ಯುತ್ತಮಕರವಾದಂತಹದನ್ನ ಅನುಭವಿಸಲಿಕ್ಕೆ ಸಾಧ್ಯ. ಕ್ರಿಸ್ತನ ನಾವು ಹಿಂಬಾಲಿಸುವಂಥದ್ದು ಯಾವುದೇ ಕಾರಣಕ್ಕೂ, ಅಯ್ಯೋ ನಾನು ಕ್ರಿಸ್ತನ ಹಿಂಬಾಲಿಸದಿದ್ದಲ್ಲಿ ನಾನು ನರಕಕ್ಕೆ ಹೋಗ್ಬಿಡ್ತೀನೋ, ನನ್ನ ಪಾಪಗಳು ಕ್ಷಮಿಸದಿಲ್ಲವೇನೋ, ಅಥವಾ ನನ್ನ ಪಾಪಗಳು ಕ್ಷಮಿಸದಿದ್ರೆ ನಾನು ನಿತ್ಯ ನರಕದಲ್ಲಿ ನಾನು ಜೀವಿಸಬೇಕು, ಅದಕ್ಕಾಗಿ ನಾನು ಪ್ರಭುವನ್ನ ಹಿಂಬಾಲಿಸೋಣ. ಪ್ರಭು ನಾನು ಹಿಂಬಾಲಿಸುವಾಗ ನನ್ನ ಅಗತ್ಯತೆಗಳು ಪೂರೈಸಲ್ಪಡ್ತದೆ. ಪ್ರಭುವನ್ನು ನಾನು ಹಿಂಬಾಲಿಸೋದಾದ್ರೆ ನನ್ನ ವೈದ್ಯರು ಕೈ ಬಿಟ್ಟಂತಹ ರೋಗಿಯಾಗಿದ್ದಂತ ನಾನು ಆರೋಗ್ಯವನ್ನ ಹೊಂದಿಕೊಳ್ತೇನೆ. ಈ ಎಲ್ಲ ಕಾರ್ಯಗಳಿಗಾಗಿ ಎಲ್ಲ ಬದಲಾಗಿ ಪ್ರಭುವಿನ ಮೇಲಿನ ಪ್ರೀತಿ ಇದೆ. ಯಾಕಂದ್ರೆ ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ಯೋಹಾನ ಶುಭ ಸಂದೇಶ 15ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸುವಾಗ ಜಾನ್ ಚಾಪ್ಟರ್ 15 ಅಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ ಈ ರೀತಿ. ಜಾನ್ ಚಾಪ್ಟರ್ 15 ವರ್ಸಸ್ 13 ಅಲ್ಲಿ ನಾವು ನೋಡುವಾಗ, ಗೆಳೆಯರಿಗಾಗಿ ತನ್ನ ಪ್ರಾಣವನ್ನೇ ದಾರಿ ಎರೆಯುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾರಲ್ಲೂ ಇಲ್ಲ. ಅದರರ್ಥ ಅವರು ತಮ್ಮ ಪ್ರಾಣವನ್ನು ಅರ್ಪಿಸುವುದರ ಮೂಲಕವಾಗಿ ನಮ್ಮನ್ನ ಗೆಳೆಯರು ಎಂಬುದಾಗಿ, ಸ್ನೇಹಿತರೆಂಬುದಾಗಿ ಕರೆಯಲ್ಪಟ್ಟಿದ್ದಾರೆ. ಒಂದು ಕ್ಷಣ ಯೋಚಿಸುವ, ಹಾಗಾಗಿ ಆ ಪ್ರೀತಿಯ ಮೇಲೆ ನಾವು ಪ್ರತಿಯೊಬ್ಬೊಬ್ಬರು ಕೂಡ ಆಧಾರವಾಗಿದ್ದು ಕ್ರಿಸ್ತನನ್ನ ಹಿಂಬಾಲಿಸುವಂತವರಾಗಿದ್ದೇವೆ, ಅಥವಾ ಬರೀ ಕೇವಲ ಕ್ರಿಸ್ತನನ್ನ ನನ್ನ ಅಗತ್ಯತೆಗಳನ್ನ ಪೂರೈಸುವವನು, ನನ್ನನ್ನು ಸಂರಕ್ಷಿಸುವ ದೇವನು, ಅಥವಾ ನನ್ನನ್ನು ಕಾಪಾಡುವ ಆತನು, ಆತ ನನಗೆ ನಿತ್ಯ ಜೀವನ ದಯಪಾಲಿಸುತ್ತನು, ಬರೀ ಈ ಕಾರ್ಯಗಳಿಗಾಗಿ ನಾವು ಹಿಂಬಾಲಿಸುವಂತ ವ್ಯಕ್ತಿ ಆಗಿದೆ. ಹಾಗೆ ದೈವ ವಾಕ್ಯದಲ್ಲಿ ನಾವು ನೋಡುವಾಗ ರೋಮನಿಗೆ ಬರೆದ ಪತ್ರದಲ್ಲಿ 8ನೇ ಅಧ್ಯಾಯದಲ್ಲಿ ಸಂತ ಪೌಲನು ಕಡೆಯ ಭಾಗದಲ್ಲಿ ಆತ ನಾವು ನುಡಿಯುವಾಗ, ಕ್ರಿಸ್ತನ ಪ್ರೀತಿಯಿಂದ ಯಾವುದೂ ನನ್ನನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಪ್ರಿಯರೇ, ದ ದೇವರ ಪ್ರೀತಿಯು ದ ಗ್ರೇಟ್, ಎಲ್ಲಕ್ಕಿಂತಲೂ ಕೂಡ ಮಿಗಿಲಾದು. ಹಾಗಾಗಿ ನಾನು ಮತ್ತು ನೀವು ಅನುದಿನವೂ ಕೂಡ ನಮ್ಮ ಪ್ರಾರ್ಥನೆ ಯಾವುದಾಗಿರ್ಬೇಕನ್ನೋದಾದ್ರೆ ಪ್ರಿಯರೇ, ಬರೀ ಕೇವಲ ನನ್ನ ಅಗತ್ಯತೆಗಳ ಕಡೆ ನಾನು ಗಮನ ಕೊಟ್ಟು, ನನ್ನ ಸಂರಕ್ಷಣೆಯ ಕಡೆ ನಾನು ಗಮನ ಕೊಟ್ಟು, ಅಥವಾ ನನ್ನ ಮೇಲಿರುವಂತ ಕೇಸ್ಗಳ ಅಥವಾ ಅಳಿಸಿ ಹಾಕಲಿಕ್ಕಾಗಿ, ಅಥವಾ ನನ್ನ ಸಂಪತ್ತು ಅಥವಾ ನನ್ನ ಜಮೀನು ನನಗೆ ಹಿಂತಿರುಗಿ ಸಿಗಲಿಕ್ಕಾಗಿ, ಅಥವಾ ಕಳೆದು ಹೋದ ಆರೋಗ್ಯವನ್ನು ಪಡೆದುಕೊಳ್ಳಿಕ್ಕಾಗಿ, ದಾರಿ ತಪ್ಪಿರುವ ನನ್ನ ಕುಟುಂಬಸ್ಥರು ಸರಿಯಾದಂತ ಮಾರ್ಗದಲ್ಲಿ ಬರಲಿಕ್ಕಾಗಿ ನಾನು ಕ್ರಿಸ್ತನನ್ನ ಹಿಂಬಾಲಿಸುವಂಥದ್ದು ಬರೀ ಕೇವಲ ಅದಕ್ಕೆ ಸೀಮಿತವಾಗಿರದೆ, ಪ್ರಭು ಕ್ರಿಸ್ತನ ಮೇಲಿನ ಪ್ರೀತಿಯು ಪ್ರಿಯರೇ ನಮ್ಮನ್ನು ನಿತ್ಯವೂ ನಿರಂತರವೂ ಪ್ರಭುವಿನೊಂದಿಗೆ ಮುನ್ನಡೆಸುವಂತದ್ದಾಗಿದೆ.
ಯಾಕೆ ಪ್ರಭುವಿನ ಪ್ರೀತಿ ನಮ್ಮ ಜೀವಿತದಲ್ಲಿ ಮುಖ್ಯವಾಗಿ ಅದನ್ನ ಕೇಂದ್ರೀಕರಿಸದಿದ್ದಲ್ಲಿ ಪ್ರಿಯರೇ, ಯಾವ ಸಮಯದಲ್ಲಿ ಬೇಕಾದರೂ ನಾವು ಪ್ರಿಯರೇ ಯಾವ ಕಾರ್ಯಗಳಿಗಾಗೂ ನಾವು ಇತರ ಕಾರ್ಯಗಳಿಗೆ ವಾಲಬಹುದು. ಅದರ ಅರ್ಥ ಏನು? ಸತ್ಯ ದೇವರನ್ನ, ಜೀವಂತ ದೇವರನ್ನ ಅರಿತಿರುವ ನಾವು ಟ್ರೂ ಗಾಡ್. ಅದರರ್ಥ ಆತನು ಏನನ್ನ ನುಡಿದಂತೆಯೇ ಅದು ನೆರವೇರಿಸಲ್ಪಡ್ತು. ಈಗ ನಾವು ಒಬ್ಬರಿಗೆ ಮಾತನ್ನ ಕೊಟ್ಟು ಆ ಮಾತನ್ನ ತಪ್ಪು ನಾವು ಸತ್ಯವಂತರೆಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ, ಅದು ಸುಳ್ಳುಗಾರರು. ಆದ್ರೆ ಪ್ರಭು ಯೇಸು ಕ್ರಿಸ್ತರ ವಿಷಯದಲ್ಲಿ ನಾವು ನೋಡುವಾಗ ಪ್ರಿಯ, ಅವರು ಏನನ್ನ ನುಡಿದವರಾಗಿದ್ದಾರೋ ಅದೇ ನೆರವೇರಿಸಲ್ಪಟ್ಟು. ಇಸ್ ಎ ಟ್ರೂ ಗಾಡ್. ಅವರು ಸತ್ಯ ದೇವರು. ಆ ಸತ್ಯ ದೇವರನ್ನು ಹಿಂಬಾಲಿಸುವ ನಾವು ಪ್ರತಿಯೊಬ್ಬೊಬ್ಬರು ನಮ್ಮ ಜೀವಿತದಲ್ಲಿ ಇತರ ಅಗತ್ಯತೆಗಳಿಗೋ ಅಥವಾ ನಮ್ಮ ಜೀವಿತದಲ್ಲಿ ಇತರ ಯಾವುದೋ ಒಂದು ಕಾರ್ಯಗಳಿಗಾಗಿಯೋ, ಅಯ್ಯೋ ನನಗ್ ಸಿಗಬೇಕಾದ ಸಿಕ್ಕಿದ್ರೆ ಸಾಕು, ಇಲ್ಲಾದ್ರೆ ಏನು, ಅಲ್ಲಾದ್ರೆ ಏನು, ಇದು ಮಾಡಿದ್ರು ಅಷ್ಟೇ, ಅದು ಮಾಡಿದ್ರು ಅಷ್ಟೇ ಎಂಬುದಾಗಿ ನನ್ನಲ್ಲೇನಾದರೂ ಆ ಕಾರ್ಯ ಇದ್ದಲ್ಲಿ ಪ್ರಿಯರೇ, ನಾನು ಖಂಡಿತವಾಗಿಯೂ ಕೂಡ ಪ್ರೀತಿಯಲ್ಲಿ ಪ್ರಭುವಿನೊಂದಿಗೆ ಮುನ್ನಡೆಯೋನಾಗಿಲ್ಲ. ಬರೀ ಕೇವಲ ನನ್ನ ಅಗತ್ಯತೆಗಳನ್ನ ಹಿಂಬಾಲಿಸಿಕೊಳ್ಳುವ ಕಾರ್ಯದಲ್ಲಿ ನಾನು ಮುನ್ನಡೆಯುವಂತ ವ್ಯಕ್ತಿಯಾಗಿದ್ದೇನೆ ಅಷ್ಟೇ. ಬಟ್ ಆದ್ರೆ ಖಂಡಿತವಾಗಿಯೂ ಕೂಡ ಪ್ರಿಯರೇ, ನಮ್ಮ ಆಲೋಚನೆಗಳನ್ನ ಬದಲಾಯಿಸಿಕೊಳ್ಳುವ, ನಮ್ಮ ನಿರ್ಧಾರಗಳನ್ನ ಬದಲಾಯಿಸಿಕೊಳ್ಳೋದೇನನ್ನದಾದ್ರೆ ನಾವು ಎಂದಿಗೂ ಕೂಡ ಬರೀ ಕೇವಲ ಆ ಪ್ರಭುವನ್ನ ನನ್ನ ಅಗತ್ಯ ಪೂರೈಕೆಯ ಧಾರ, ನನ್ನನ್ನ ಕತ್ತಲೆಯಿಂದ ಈ ಲೋಕದ ಕಾರ್ಯಗಳಿಂದ ಸಂರಕ್ಷಿಸುವ ರಕ್ಷಕನು, ನನಗೆ ಪ್ರೊಟೆಕ್ಷನ್ ಬೇಕು, ನನ್ನ ಅಗತ್ಯತೆಗಳು ತೀರಬೇಕು ಎನ್ನುವುದಕ್ಕಾಗಿ ನಾನು ಹಿಂಬಾಲಿಸದೆ, ನನಗಾಗಿ ನನ್ನನ್ನ ಕೇಳದೆಯೂ, ನನ್ನ ಪಾಪಗಳಿಂದ ನನ್ನನ್ನು ಬಿಡಿಸದೆಯೂ, ನಾನು ನಿನಗಾಗಿ ಜೀವವನ್ನು ಕೊಟ್ಟ ನಂತರ ನೀನು ನನ್ನನ್ನು ಹಿಂಬಾಲಿಸುತ್ತೀಯೇ ಎಂಬುದಾಗಿ ಒಪ್ಪಂದವನ್ನ ಮಾಡಿಕೊಳ್ಳದೆಯೂ, ನನ್ನಿಂದ ಏನನ್ನೂ ಬಯಸದೆ ಸಮಸ್ತವೂ ಆದ ಆತನು ತನ್ನ ಪ್ರಾಣವನ್ನು ಅರ್ಪಿಸುವುದರ ಮೂಲಕ ನನ್ನನ್ನ ನಿಮ್ಮನ್ನ ಮರಣದಿಂದ ಬಿಡಿಸಿ ತಂದೆಯ ಸೌಭಾಗ್ಯದೊಂದಿಗೆ ಜೀವಿಸುವ ಕೃಪೆಯನ್ನ ಕೊಟ್ಟಾತನ ಆ ಪ್ರೀತಿಯ ಮೇರೆಗೆ ಅನುದಿನವೂ ನಾವು ಜೀವಿಸುವರಾಗಿರ. ಇಲ್ಲಿವರೆಗೆ ಕ್ರಿಸ್ತನ ಪ್ರೀತಿಯಲ್ಲಿ ನಾವು ನಿರಂತರವೂ ಕ್ರಿಸ್ತನ ಮೇಲಿನ ಆ ಪ್ರೀತಿಯಲ್ಲಿ ನಾನು ಮುನ್ನಡೆಯುವಾಗ ಪ್ರಿಯರೇ, ನೀವೆಂದಿಗೂ ಕೂಡ ಟಯರ್ಡ್ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಎಕ್ಸಾಂಪಲ್ ಆಗಿ ನಾವು ನೋಡುವಾಗ ದೈವ ವಾಕ್ಯದಲ್ಲಿ ಪೇತ್ರ ಮತ್ತು ಯೋಹಾನ ಇಬ್ಬರೂ ಕೂಡ ಯಾವಾಗ ಮರಿಯಳು ಅದನ್ನು ಹೋಗಿ ತಿಳಿಸಲ್ಪಟ್ಲು, ಇಬ್ಬರೂ ಕೂಡ ಓಡಿ ಬರ್ತಾರೆ. ಬಟ್ ಆದ್ರೆ ಪ್ರಿಯರೇ, ನಾವು ನೋಡ್ತೇವೆ ದೈವ ವಾಕ್ಯದಲ್ಲಿ ಅವರು ಸಮಾಧಿಯನ್ನ ಬಗ್ಗೆ ನೋಡಲ್ಪಡ್ತಾರೆ. ನೀವು ನೋಡೋದಾದ್ರೆ ಯೋಹಾನ ಶುಭ ಸಂದೇಶ 20ನೇ ಅಧ್ಯಾಯ ವಾಕ್ಯ 4ರಲ್ಲಿ ನೀವು ನೋಡುವಾಗ, ಇಬ್ಬರೂ ಓಡಿದರು. ಆ ಇನ್ನೊಬ್ಬ ಶಿಷ್ಯನು ಪೇತ್ರನಿಗಿಂತ ಮುಂದೆ ಓಡಿ ಸಮಾಧಿಯನ್ನು ಮೊದಲು ತಲುಪಿದನು. ಅವನು ಬಗ್ಗಿ ನೋಡಿದಾಗ ಅಲ್ಲಿ 4 ಬಟ್ಟೆಗಳು ಬಿದ್ದಿರುವುದು ಕಾಣಿಸಿತು, ಆದರೆ ಅವನು ಒಳಗೆ ನುಗ್ಗಲಿಲ್ಲ. ಅವನ ಹಿಂದೆಯೇ ಸಿಮೋನ್ ಪೇತ್ರನು ಬಂದು ನೆಟ್ಟಗೆ ಸಮಾಧಿ ಒಳಗೆ ನುಗ್ಗಿದನು. ಅಲ್ಲಿ 4 ಮಡಿಗಳು ಬಿದ್ದಿರುವುದನ್ನು ಕಂಡನು. ಯೇಸುವಿನ ತಲೆಗೆ ಸುತ್ತಿದ್ದ ಬಟ್ಟೆ ಆ 4 ಮಡಿಗಳೊಡನೆ ಇರದೆ ಅದನ್ನು ಮಡಚಿ ಪ್ರತ್ಯೇಕವಾಗಿ ಇಟ್ಟಿರುವುದನ್ನು ಕಂಡನು. ಸಮಾಧಿಯನ್ನು ಮೊದಲು ತಲುಪಿದ ಇನ್ನೊಬ್ಬ ಶಿಷ್ಯನು ಆಮೇಲೆ ಒಳಗೆ ನುಗ್ಗಿ ನೋಡಿ ನಂಬಿದನು. ಏಸು ಸತ್ತ ಮೇಲೆ ಮರಳಿ ಜೀವಂತರಾಗಿ ಎದ್ದು ಬರಬೇಕು ಎಂಬ ಪವಿತ್ರ ಗ್ರಂಥದ ವಾಕ್ಯ ಅವರಿಗೆ ಅದುವರೆಗೆ ಅರ್ಥವಾಗಿರಲಿಲ್ಲ. ತರುವಾಯ ಆ ಶಿಷ್ಯರು ತಮ್ಮ ಮನೆಗೆ ಹಿಂದಿರುಗಲ್ಪಟ್ಟರು. ಬಟ್ ಆದ್ರೆ ಮುಂದುವರಿಸಿ ನಾವು ನೋಡುವಾಗ 11ರಲ್ಲಿ ಮರಿಯಳು ಅಳುತ್ತ ಸಮಾಧಿಯ ಹೊರಗೆ ನಿಂತುಕೊಂಡಿದಳು. ಶಿಷ್ಯರು ಹಿಂತಿರುಗಿ ಬಂದರು. ಬಟ್ ಮರಿಯಳಾದರೂ ಅಲ್ಲೇ ಅಳುತ್ತ ನಿಂತಿರುವಂತದ್ದನ್ನು ನಾವು ಕಾಣಿಸಲ್ಪಡ್ತೇವೆ. ಕಾರಣ ಪ್ರಿಯರೇ, ಆಕೆ ದುಃಖಿಸುತ್ತಿರುವಂತದ್ದು ಬೇರೆ ಯಾವ ಕಾರಣಕ್ಕಾಗಿಯೂ ಕೂಡ ಅಲ್ಲ, ತನ್ನ ಪ್ರಭುವಿನ ಮೇಲಿನ ಪ್ರೀತಿಯಿಂದ. ಹಾಗಾಗಿ ಪ್ರಭು ಯೇಸು ಕ್ರಿಸ್ತರು ನಾವು ನೋಡುವಾಗ, ನನ್ನನ್ನು ನೀನು ಹಿಡಿದುಕೊಂಡಿರಬೇಡ. ಯಾವುದು ನಿಮ್ಮನ್ನ ಹಿಡಿದುಕೊಂಡಿರುವಂತದ್ದು ದೇವರ ಪ್ರೀತಿ ಪ್ರಿಯರೇ. ನಮ್ಮನ್ನ ಹಿಡಿದಿಟ್ಟುಕೊಂಡಿದ್ದಲ್ಲಿ ಪ್ರಿಯರೇ, ನೆವರ್ ಎಂದಿಗೂ ಕೂಡ ನೀವು ಆಯಾಸಗೊಳ್ಳಿಕ್ಕೆ ಸಾಧ್ಯವಿಲ್ಲ. ನೀವೆಂದಿಗೂ ಕೂಡ ಜಿಗುಪ್ಸೆಗೊಳ್ಳಿಕ್ಕೆ ಸಾಧ್ಯವಿಲ್ಲ. ನೀವೆಂದಿಗೂ ಕೂಡ ನಿತ್ರಾಣಗೊಳ್ಳಿಕ್ಕೆ ಸಾಧ್ಯವಿಲ್ಲ. ನೀವು ಜೀವಿಸುವ ಪ್ರತಿಯೊಂದು ಕ್ಷಣವೂ, ಪ್ರತಿಯೊಂದು ಸಮಯವೂ ಕೂಡ ತಂದೆ ದೇವರ ಆ ಅನ್ಯೂನ್ಯತೆಯ ಪ್ರೀತಿಯೊಂದಿಗೆ ಸದಾ ಕಾಲವೂ ಕೂಡ ಮುನ್ನಡೆಯುವಾಗ ಹರ್ಷದಿಂದ ಜೀವಿಸುವ ಜೀವಿತ ನಿಮ್ಮದ ಆಗಿರ್ತದ ಹೊರತು
ಒಮ್ಮೆಯೂ ಕೂಡ ನಿಮ್ಮ ಜೀವಿತದಲ್ಲಿ ಯಾವುದೇ ಕಾರಣಕ್ಕೂ ಮರಣದ ನಿರೀಕ್ಷೆಯನ್ನು ಅಥವಾ ನಿರಾಶೆಯ ನುಡಿಗಳನ್ನು ಹೊರಬರಲಿಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾಗಿ ನಾವು ನೋಡುವಾಗ ದೈವ ವಾಕ್ಯದಲ್ಲಿ ಆಕೆ ಪ್ರಭುವಿನ ಪ್ರೀತಿಯಿಂದ ಪ್ರಿಯರೇ ಆಕೆಯಲ್ಲಿ ನಿಂತಿರುವಂತದನ್ನ ಕಾಣಲ್ಪಡ್ತದೆ. ಇದು ಸೇವೆ ನಮಗೂ ಕೂಡ ನಿಮಗೂ ತಿಳಿಸೋದೇನೆನ್ನದಾದ್ರೆ ದ ಸಮಥಿಂಗ್ ಓಲ್ಡ್ ನಮ್ಮನ್ನೂ ಕೂಡ ಹಿಡಿದಿಟ್ಟುಕೊಂಡಿರಬೇಕು ಯಾವುದೆನ್ನದಾದ್ರೆ ಯಾವುದೋ ಕಾರಣಕ್ಕೂ ಅಯ್ಯೋ ನಾನು ಕ್ರಿಸ್ತನನ್ನು ಹಿಂಬಾಲಿಸದಿದ್ದರೆ ನನಗೆ ಜೀವ ಮಾರ್ಗ ಸಿಗೋದಿಲ್ಲ, ಕ್ರಿಸ್ತನನ್ನು ಹಿಂಬಾಲಿಸಿದರೆ ನನಗೆ ಸ್ವರ್ಗ ಸಿಗೋದಿಲ್ಲ, ಅಥವಾ ಕ್ರಿಸ್ತನನ್ನು ಹಿಂಬಾಲಿಸಿದ್ರೆ ನನ್ನ ಅಗತ್ಯಗಳು ಪೂರೈಸೋದಿಲ್ಲ, ಕ್ರಿಸ್ತನ ಹಿಂಬಾಲಿಸಿದ್ರೆ ನನ್ನ ಆರೋಗ್ಯ ಇರೋದಿಲ್ಲ, ಈ ಕಾರಣಗಳಿಗಾಗಿ ನಾನು ಕಾರ್ಯಗಳಿಗಾಗಿ ಹಿಂಬಾಲಿಸದೆ ಬದಲಾಗಿ ನನಗಾಗಿ ಗೆಳೆಯನಿಗಾಗಿ ಒಬ್ಬ ಪ್ರಾಣವನ್ನು ಕೊಡುವ ಮಿಗಿಲಾದ ಪ್ರೀತಿಗಿಂತ ಪ್ರೀತಿ ಇಲ್ಲ ಎಂಬುದಾಗಿ ಶಿಲುಬೆಯ ಮೇಲೆ ನನ್ನ ಪಾಪಗಳಿಗಾಗಿ, ನನ್ನ ದ್ರೋಹಗಳಿಗಾಗಿ, ನನ್ನ ಅಪರಾಧಗಳಿಗಾಗಿ ನಾನು ಅನುಭವಿಸಬೇಕಾದ ಹಿಂಸೆ ಯಾತನೆಯನ್ನ ತಾನೇ ತನ್ನ ದೇಹದಲ್ಲಿ ಹೊತ್ತು ನನಗಾಗಿ ಶಿಲುಬೆಯಲ್ಲಿ ಮರಣ ಹೊಂದಿದ ಪ್ರಭು ಯೇಸು ಕ್ರಿಸ್ತರ ಆ ಪ್ರೀತಿಗಾಗಿ ಪ್ರಿಯರೇ ಅನುದಿನವೂ ಕೂಡ ನಿತ್ಯವೂ ನಾವು ಜೀವಿಸುವರಾಗಿರಬೇಕು. ಬಟ್ ಎಲ್ಲಿಯವರೆಗೆ ನಾವು ಪ್ರತಿಯೊಬ್ಬೊಬ್ಬರು ಕೂಡ ಆ ಪ್ರೀತಿಯು ಪ್ರಿಯರೇ ಆ ದೈವಿಕವಾದ ಪ್ರೀತಿಯನ್ನ ನಾವು ಹಿಂಬಾಲಿಸುವರಾಗಿರ್ತೇವೆ, ಆ ಪ್ರೀತಿ ನಮ್ಮನ್ನು ಮುನ್ನಡೆಸುವಂತದ್ದಾಗಿರ್ತದೋ ನಮ್ಮ ಜೀವನ ಪ್ರತಿಯೊಂದು ಕ್ಷಣವೂ ಅತ್ಯುತ್ತಮಕರವಾಗಿರಲ್ಪಡ್ತದೆ. ಸೊ ಅದ್ರ ನಾವು ನೋಡುವಾಗ ಲೋಕದ ಪ್ರೀತಿಯಲ್ಲಿ ನಾವು ನೋಡುವಾಗ ಒಬ್ಬ ಹುಡುಗ ಒಂದು ಹುಡುಗಿಗಾಗಿ ಎಷ್ಟೊತ್ತು ಸಮಯವೂ ಕೂಡ ಆತನು ಕಾಯಲ್ಪಡ್ತಾನೆ. ಆ ಕಾಯಲ್ಪಟ್ಟು ಅಲ್ಪ ಸಮಯ ಆಕೆಯೊಂದಿಗೆ ಸಮಯವನ್ನ ಕಳೀಲಿಕ್ಕಾಗಿ ಇಡೀ ದಿನ ಪೂರ್ತಿಯೂ ಕೂಡ ಆತನದನ್ನ ಮೀಸಲಾಗಿರ್ತಾನೆ. ಬಟ್ ಅದು ಆತನನ್ನ ಟಯರ್ಡ್ ಮಾಡಿಸೋದಿಲ್ಲ ಅಥವಾ ಯಾವುದೇ ಕಾರಣಕ್ಕೂ ಕೂಡ ಆತನಿಗೆ ಬೇಸರ ತರಿಸೋದಿಲ್ಲ ಅನ್ನೋದಾದ್ರೆ ಲೋಕದ ಪ್ರೀತಿಯ ಆ ರೀತಿ ಕಾರ್ಯಗಳನ್ನು ಮಾಡುವಾಗಿನ ದೇವರ ಪ್ರೀತಿ ಅಲೌಕಿಕವಾದದ್ದು ಪ್ರಿಯರೇ ಅದು ಹೇಗೆ ನಮ್ಮ ಜೀವಿತದಲ್ಲಿ ನಿರಾಸೆಗಳನ್ನು ಉತ್ಪಾದಿಸಲಿಕ್ಕೆ ಸಾಧ್ಯ. ಸೊ ಬದಲಾಗಿ ಯಾವ ವ್ಯಕ್ತಿ ಅದಕ್ಕಾಗಿ ಆ ದೇವರ ಪ್ರೀತಿಯಲ್ಲಿ ಕ್ರಿಸ್ತನ ಆ ಪ್ರೀತಿನ ಅನುಭವಿಸಿ ಆ ಪ್ರೀತಿಯೊಂದಿಗೆ ಮುನ್ನಡೆಯುವಂತವನಾಗಿರ್ತಾನೋ ಆತನ ಜೀವಿತದಲ್ಲಿ ಆತನೆಲ್ಲಿದ್ದರೂ ಕೂಡ ಆತನ ಆನಂದದೊಂದಿಗೂ ಪ್ರಭುವಿನೊಂದಿಗೂ ಸ್ವರ್ಗೀಯ ಸಾಮ್ರಾಜ್ಯದ ಕಾರ್ಯಗಳಿಗೂ ಜೀವಿಸುವನಾಗಿರ್ತಾನೆ. ಎಕ್ಸಾಂಪಲ್ ನಾವು ನೋಡುವಾಗ ಪೌಲನು ಬರೆಯಲ್ಪಟ್ಟಂತಹ ಪತ್ರಗಳಲ್ಲಿ ಹೆಚ್ಚಿನ 75% ಪ್ರಿಯರು ನಾವು ನೋಡುವಾಗ ಆತನು ಸೆರೆಮನಿಯಲ್ಲಿದ್ದೇ ಆತನ ಪತ್ರಗಳನ್ನ ಬರೆಯಲ್ಪಡ್ತಾನೆ. ಬಟ್ ಎಷ್ಟು ಸಮಯ ಪ್ರಿಯ ನಾವು ಪ್ರತಿಯೊಬ್ಬರು ಆಲೋಚಿಸುವ ನಾವು ನೋವು, ನಾವು ದುಃಖ, ನಾವು ಬಂಧನದಲ್ಲಿದ್ದಾಗ ಖಂಡಿತವಾಗಿಯೂ ನಾವು ಇತರ ಕಾರ್ಯಗಳ ಬಗ್ಗೆ ಆಲೋಚಿಸ್ತೇವ, ಇತರ ಕಾರ್ಯಗಳ ಬಗ್ಗೆ ನಾವು ಚಿಂತಿಸ್ತೇವ, ಅಥವಾ ಎಂದು ನಾವು ಪ್ರತಿಯೊಬ್ಬೊಬ್ಬರು ಕೂಡ ನಮ್ಮ ಬಯಕೆ, ನಮ್ಮ ಆಸೆ, ನಮ್ಮ ನಿರೀಕ್ಷೆ, ನಮ್ಮ ಚಿತ್ತಗಳೇನಾಗಿರುತ್ತದೆ ಯಾವ ತಪ್ಪ ನನಗೆ ಈ ಬಂಧನದಿಂದ ಬಿಡುಗಡೆ ಸಿಗ್ತದೆ, ಒಮ್ಮೆ ಈ ಬಂಧನದಿಂದ ಬಿಡುಗಡೆ ಸಿಕ್ಬಿಟ್ರೆ ಸಾಕು, ನನಗೆ ಈ ಬಂಧನವನ್ನ ನಾನು ಅನುಭವಿಸೋಕ್ಕಿಂತ ನಾನು ಸ್ವತಂತ್ರನಾಗಿ ನಾನು ನನ್ನ ಕುಟುಂಬ ನನ್ನ ಮನೆಯಲ್ಲಿ ನನ್ನ ಆರಾಮಾಗಿ ಜೀವಿಸ್ತೇನೆ ಎಂಬುದಾಗಿ. ಬಟ್ ಆದ್ರೆ ಪೌಲನ ಜೀವಿತ ನಾವು ನೋಡುವಾಗ ಎಗೇನ್ ಆತನ ಜೀವಿತದಲ್ಲಿ ನಾವು ನೋಡ್ತೇವೆ ಆತನ ಹೊರಗೆ ಬರ್ತಾನೆ, ಒಳಗೆ ಕಲಿಸಲ್ಪಡ್ತಾರೆ, ಹೊರಗೆ ಬರ್ತಾನೆ, ಶುಭ ಸಂದೇಶ ಸಾರಲ್ಪಡ್ತಾನೆ, ಅದರ ನಿಮಿತ್ತವಾಗಿ ಸರಿಗೆ ಒಯ್ಯಲ್ಪಡ್ತಾನೆ. ಆದರೂ ಕೂಡ ಪ್ರಿಯರೇ ಕಟ್ಟ ಕಡೆಯವರೆಗೂ ಕೂಡ ನಾವು ನೋಡುವಾಗ ಆತನ ಉತ್ಸುಕತೆಯು ಆತನ ಉತ್ಸಾಹವು ಕುಂದಲ್ಪಡದೆ ಆತನ ಕಾರ್ಯಗಳು ಹೆಚ್ಚಲ್ಪಡ್ತದೆ. ಅದಕ್ಕಾಗಿ ಆತನ ನೋಡಿದಂತೆ ನಾನು ನನ್ನ ಓಟವನ್ನು ನಾನು ಪ್ರಾರಂಭಿಸಿದೆ, ಆ ಓಟದಲ್ಲಿ ನಾನು ಪ್ರಾಮಾಣಿಕವಾಗಿ ಓಟವನ್ನ ಮುಂದುವರಿಸಿದ್ದೇನೆ, ಆ ಓಟದಲ್ಲಿ ನಾನು ಉತ್ಸುಕನಾಗಿ ನಾನು ಭಾಗವಹಿಸಿದ್ದೇನೆ, ಆ ಓಟವನ್ನು ನಾನು ಮುಂದುವರಿಸಿ ನಂತರ ನಿಮಗೆ ಕೊಡಲ್ಪಟ್ಟಿದ್ದೇನೆ. ಅದರಂತೆ ಆತನ ಕಾರ್ಯಗಳಲ್ಲಿ ನಾವು ಧ್ಯಾನಿಸುವಾಗ ಪ್ರಿಯರೇ ಎಂದಿಗೂ ಕೂಡ ಟಯರ್ಡ್ ಅನ್ನು ಆತನು ಅನುಭವಿಸೋದಿಲ್ಲ, ಎಂದಿಗೂ ಕೂಡ ಆತ ನಾವು ನೋಡುವಾಗ ನಿರಾಸೆಯನ್ನು ಅನುಭವಿಸೋದಿಲ್ಲ. ಕಾರಣ ಯಾಕೆಂದ್ರೆ ದ ಸೀಕ್ರೆಟ್ ಏನನ್ನೋದಾದ್ರೆ ಪ್ರಿಯರೇ ಆತನು ಅನುಭವಿಸಿದ ದೇವರ ಪ್ರೀತಿ, ದ ಲವ್. ಅದಕ್ಕಾಗಿ ಪ್ರಿಯರೇ ಆ ಪ್ರೀತಿ ನಮ್ಮ ಜೀವಿತದಲ್ಲಿ ಸಂಪೂರ್ಣತೆಯನ್ನ ನೆರವೇರಿಸಲಿಕ್ಕೆ ಸಾಧ್ಯ. ಆ ಪ್ರೀತಿ ಅದಕ್ಕಾಗಿ ದಾವೀದನು ಕೂಡ ನುಡಿಯುವಂಥದ್ದು, ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನ, ಬೇರೆ ಇನ್ನೇನು ಕೊಡಲ್ಲ ಪ್ರಿಯರೇ ದೇವರ ಪ್ರೀತಿಯ. ಸೊ ದೇವರ ಪ್ರೀತಿಯನ್ನು ಅನುಭವಿಸುವಂತ ವ್ಯಕ್ತಿ ಲೋಕದ ವಿಷಯದಲ್ಲಿ ಎಂದಿಗೂ ಕೂಡ ಆತನು ಆಸಕ್ತಿದಾಯಕನಾಗಿರೋದಿಲ್ಲ. ಅದಕ್ಕಾಗಿ ಪೌಲನ ಈ ರೀತಿ ಹೇಳ್ತಾನೆ ಅನ್ನೋದಾದ್ರೆ ಇನ್ನು ಬೇರೆ ಎಲ್ಲವನ್ನೂ ಕೂಡ ಆತನು ಕ್ರಿಸ್ತನನ್ನ ಹೊರತುಪಡಿಸಿ ಬೇರೆ ಎಲ್ಲವನ್ನೂ ಕೂಡ ಆತನು ಕಸ ಎಂಬುದಾಗಿ ಪರಿಗಣಿಸಲ್ಪಡ್ತಾನೆ. ಎಲ್ಲವನ್ನು ಆತನು ಪಾಂಡಿತ್ಯವನ್ನ ಪಡೆದಂತ ಧರ್ಮಶಾಸ್ತ್ರದ ಪಾಂಡಿತ್ಯವನ್ನು,
ಆತನ ಇತರ ಕಾರ್ಯಗಳನ್ನು, ಆತನ ಪ್ರತಿಯೊಂದು ಕಾರ್ಯಗಳನ್ನು ಕಸವೆಂಬುದಾಗೆ ಪರಿಣಮಿಸಲ್ಪಡ್ತಾನೆ ಕ್ರಿಸ್ತನ ಮುಂದೆ. ಸೇಮ್ ವೇ ಪ್ರಿಯರೇ, ಆ ಕ್ರಿಸ್ತನನ್ನೇ ನಾವು ಪ್ರತಿಯೊಬ್ಬೊಬ್ಬರು ಕೂಡ ಕೇಂದ್ರೀಕರಿಸಿ, ಆ ನನ್ನನ್ನ ಪ್ರೀತಿಸಿದ ಪ್ರೀತಿಯ ನಿಮಿತ್ತವಾಗಿ ಪ್ರಾಣವನ್ನು ಕೊಟ್ಟಂತಹ ಆ ಶಾಶ್ವತ ಪ್ರೀತಿಯ ನಿಮಿತ್ತವಾಗಿ ಅನುದಿನವೂ ಕೂಡ ಕ್ರಿಸ್ತನೊಂದಿಗೆ ಜೀವಿಸುವ ಆ ಪ್ರೀತಿಯಲ್ಲಿ ಮುನ್ನಡೆದಂತ ವ್ಯಕ್ತಿಯು ಎಂದಿಗೂ ಕೂಡ ಫೇಲ್ಯೂರ್ ಅನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. ದ ಫಸ್ಟ್ ಪಾರ್ಟ್ ಅದಕ್ಕಾಗಿ ನಾವು ನೋಡುವಾಗ ಜಾನ್ ಚಾಪ್ಟರ್ 20 ವರ್ಸಸ್ 17 ಅಲ್ಲಿ ನಾವು ನೋಡುವಂತೆ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ನೀನು ನನ್ನನ್ನು ಹಿಡಿದಿಟ್ಟುಕೊಂಡಿರಬೇಡ. ಯಾವುದು ಪ್ರಭುವನ್ನ ಹಿಡಿದಿಟ್ಟುಕೊಂಡಿದ್ದು? ದ ಓನ್ಲಿ ದ ಲವ್. ಸೇಮ್ ವೇ ಪ್ರಿಯರೇ, ಆ ಪ್ರೀತಿಯು ನಮ್ಮ ಜೀವಿತದಲ್ಲಿ ಬಂಧನವಾಗಿರಬೇಕೆಂಬುದಾಗಿ. ಸೊ ಆ ಪ್ರೀತಿಯಲ್ಲಿ ಮುನ್ನಡೆಯುವಾಗ ಪ್ರಿಯರೇ, ಅದು ಅತ್ಯುತ್ತಮಕರವಾಗಿರಲ್ಪಡುತ್ತದೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ನಮ್ಮನ್ನ ಸಿಟ್ಟಿಗೂ ಸಿಲುಕಿಗೂ ಇತರ ಕಾರ್ಯಕ್ಕೂ ಒಳಪಡಿಸಲಿಕ್ಕೆ ಸಾಧ್ಯ. ಸೊ ದೈವ ವಾಕ್ಯದಲ್ಲಿ ಮುಂದುವರಿಸಿದ 2ನೇ ಭಾಗದ ನೋಡಿದಾಗ ಪ್ರಭು ಯೇಸು ಕ್ರಿಸ್ತ ಹೇಳಿದರೆ, ನನ್ನ ಪಿತನು ನಿಮ್ಮ ಪಿತನು, ನನ್ನ ದೇವರು ನಿಮ್ಮ ದೇವರು ಆಗಿರುವಾತನಲ್ಲಿಗೆ ನಾನು ಏರಿ ಹೋಗುತ್ತೇನೆಂದು ತಿಳಿಸು ಎಂಬುದಾಗಿ ಹೇಳಲ್ಪಡುತ್ತದೆ. ಸೊ ನಂತರ ನಾವು ನೋಡುವಾಗ ಮದ್ದಳದ ಮರಿಯಳು ಶಿಷ್ಯರ ಬಳಿಗೆ ಬಂದು, ನಾನು ಪ್ರಭುವನ್ನು ಕಂಡೆ, ಅವರು ಹೀಗೆಲ್ಲ ಹೇಳಿದರು ಎಂದು ತಿಳಿಸಿದರು. ಸೊ ಅಲ್ಲಿವರೆಗೆ ಶಿಷ್ಯರು ಕೂಡ ಪ್ರಿಯರೇ ಪ್ರಭುವನ್ನ ಕಂಡಿಲ್ಲ. ಇನ್ನು ಒಂದು ಕ್ಷಣ ಆಲೋಚಿಸುವಾಗ 3.5 ವರ್ಷಗಳ ಕಾಲ ಪ್ರಭುವಿನೊಂದಿಗೆ ಜೀವಿಸಲ್ಪಟ್ಟಂತಹ ಶಿಷ್ಯರು ಒಬ್ಬರನ್ನು ಹೊರತುಪಡಿಸಲಿಕ್ಕೆ ಉಳಿದಂತ 11 ಮಂದಿ ಇದ್ದಾರೆ. ಆ 11 ಮಂದಿ ಶಿಷ್ಯರು ಪ್ರಭುವನ್ನು ಹಿಂಬಾಲಿಸುತ್ತಿದ್ದಂತಹ ಮದ್ದಳದ ಮರಿಯಳ ಕಾರ್ಯದಲ್ಲೂ ಕೂಡ ನಾವು ನೋಡುವಾಗ ಪ್ರಭು ಯೇಸು ಕ್ರಿಸ್ತರು ಪ್ರಥಮವಾಗಿ ಆಕೆಗೆ ಪುನರುತ್ಥಾನದ ಪ್ರಥಮ ದರ್ಶನವನ್ನ ಆಕೆ ಕಾಣಲ್ಪಡ್ತದೆ. ಕಾರಣವಿಷ್ಟ ಪ್ರಿಯರಕ್ಕಾಗಿ ದೈವಿಕ ಸಾಮ್ರಾಜ್ಯದಲ್ಲಿ ಪದೇ ಪದೇ ಅದು ಸಾಬೀತುಪಡಿಸಲ್ಪಡುತ್ತದೆ ಅನ್ನೋದಾದ್ರೆ, ನಿಮ್ಮ ಹಾರ್ಟ್ ಕಂಡೀಷನ್, ನಿಮ್ಮ ಹೃದಯದ ಸ್ಥಿತಿ ಎಷ್ಟರ ಮಟ್ಟಿಗಿದೆಯೋ ಅಷ್ಟು ಅತ್ಯುತ್ತಮ ಫಲಗಳನ್ನ ದೈವಿಕ ರಾಜ್ಯದಲ್ಲಿ ನಾವು ಅನುಭವಿಸಲಿಕ್ಕೆ ಸಾಧ್ಯ. ದೈವರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಾವು ಪ್ರತಿಯೊಬ್ಬೊಬ್ಬರು ಕೂಡ ಕಾಣಲಿಕ್ಕೆ ಸಾಧ್ಯ. ಹಾಗಾಗಿ ಪ್ರಭು ಯೇಸು ಕ್ರಿಸ್ತರು 2ನೇ ಕಾರ್ಯದಲ್ಲಿ ನಾವು ಧ್ಯಾನಿಸುವಂತವ್ರು ಹೇಳಿದ್ರೆ, ತನ್ನ ಪುನರುತ್ಥಾನದ ಬಗ್ಗೆ ನುಡಿಯುವಾಗ, ಅಂದ್ರೆ ಸ್ವರ್ಗಾರೋಹಣದ ಬಗ್ಗೆ ತನ್ನ ಶಿಷ್ಯರಿಗೆ ಪ್ರಭು ಆಕೆಯ ಬಳಿ ಹೇಳಿ ಕಳಿಸಿಕೊಡ್ತಾರೆ. ಅದರರ್ಥ ನಾವು ನೋಡೋದಾದ್ರೆ, ನನ್ನ ಪಿತನು ನಿಮ್ಮ ಪಿತನು, ನನ್ನ ದೇವರು ನಿಮ್ಮ ದೇವರು ಆಗಿರುವಾತನಲ್ಲಿಗೆ ನಾನು ಏರಿ ಹೋಗುತ್ತೇನೆಂದು ತಿಳಿಸಿದ. ಮುಂದುವರೆಸ ಭಾಗದಲ್ಲಿ ನಾವು ಪ್ರತಿಯೊಬ್ಬರು ಧ್ಯಾನಿಸುವುದಾದ್ರೆ, ಯೋಹಾನ ಶುಭ ಸಂದೇಶ 20ನೇ ಅಧ್ಯಾಯ ವಾಕ್ಯ 19ರಲ್ಲಿ ನೀವು ನೋಡುವಾಗ ದ ಫಸ್ಟ್ ಪ್ರಭು ಯೇಸು ಕ್ರಿಸ್ತರಲ್ಲಿ ತಿಳಿಸದೆ, ಯೋಹಾನ ಶುಭ ಸಂದೇಶ 20ನೇ ಅಧ್ಯಾಯ ವಾಕ್ಯ 19, ಅದೇ ಭಾನುವಾರ ಸಂಜೆ ಶಿಷ್ಯರು ಒಂದೇ ಮನೆಯಲ್ಲಿ ಕೂಡಿದ್ದರು. ಯಹೂದ್ಯರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದರು. ಆಗ ಯೇಸು ಬಂದು ಅವರ ನಡುವೆ ನಿಂತರು. ನಿಮಗೆ ಶಾಂತಿ ಎಂದು ಹೇಳಿ ತಮ್ಮ ಕೈಗಳನ್ನು ಮತ್ತು ಪಕ್ಕೆಗಳನ್ನು ತೋರಿಸಿದರು. ಪ್ರಭುವನ್ನು ಕಂಡು ಶಿಷ್ಯರಿಗೆ ಮಹದಾನಂದವಾಯಿತು. ಯೇಸು ಪುನಃ, ನಿಮಗೆ ಶಾಂತಿ, ಪಿತನು ನನ್ನನ್ನು ಕಳುಹಿಸಿದಂತೆಯೇ ನಾನು ನಿಮ್ಮನ್ನು ಕಳುಹಿಸುತ್ತೇನೆ ಎಂದರು. ಅನಂತರ ಅವರ ಮೇಲೆ ಉಸಿರೂದಿ, ಪವಿತ್ರಾತ್ಮರನ್ನು ಸ್ವೀಕರಿಸಿರಿ. ಯಾರ ಪಾಪಗಳನ್ನು ನೀವು ಕ್ಷಮಿಸುತ್ತೀರೋ ಅವರಿಗೆ ಅವನ್ನು ಕ್ಷಮಿಸಲಾಗುವುದು. ಯಾರ ಪಾಪಗಳನ್ನು ನೀವು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಕ್ಷಮಿಸದೆ ಉಳಿಸಲಾಗುವುದು ಎಂದು ನುಡಿಯಲ್ಪಟ್ಟರು. ಪ್ರಭು ಯೇಸು ಕ್ರಿಸ್ತರು ನಂತರದಲ್ಲಿ ನಾವು ನೋಡುವಾಗ ದ ಸೇಮ್ ಡೇ, ಅದೇ ಭಾನುವಾರ ಸಂಜೆಯ ಸಮಯದಲ್ಲಿ ಶಿಷ್ಯರಿಗೆ ಅವರು ಕಾಣಿಸಿಕೊಳ್ತಾರೆ. ಶಿಷ್ಯರಿಗೆ ಕಾಣಿಸಿಕೊಳ್ಳುವಾಗ ಪ್ರಿಯರೇ, ಯಹೂದ್ಯರ ನಿಮಿತ್ತವಾಗಿ ಶಿಷ್ಯರು ಈಗ ಭಯಭ್ರಾಂತರಾಗಿ ಬಾಗಿಲುಗಳನ್ನು ಮುಚ್ಚಿಕೊಂಡಿದ್ದಾರೆ. ಒಂದು ಬಾರಿ ಪ್ರಭು ಯೇಸು ಕ್ರಿಸ್ತರಿಗೆ ತಮ್ಮ ಗುರುವಿಗೆ ಇಂತಹ ಸ್ಥಿತಿ ಬಂತು ಎಂಬುದಾಗಿ. ಎರಡನೇದಾಗಿ ನಾವು ನೋಡುವಾಗ ಈಗ ಆಲ್ರೆಡಿ ಒಂದು ಅಪಪ್ರಚಾರ ನೆರವೇರಲ್ಪಟ್ಟಿದೆ. ಕಳೆದ 2 ತರಗತಿಗಳಲ್ಲೂ ಕೂಡ ನಾವು ಧ್ಯಾನಿಸಿದ್ದೇವೆ. ಮತ್ತಾಯನ ಶುಭ ಸಂದೇಶ 28ನೇ ಅಧ್ಯಾಯದಲ್ಲಿ ನೀವು ನೋಡುವಾಗ ಪ್ರಭು ಯೇಸು ಕ್ರಿಸ್ತರ ಸತ್ತ ನಂತರದಲ್ಲಿ ಅವರು ಪುನರುತ್ಥಾನ ಹೊಂದಲ್ಪಡ್ತಾರೆ. ಆದ್ರೆ ಅದನ್ನ ಅರಿತಂತಹ ಫರಿಸಾಯರು, ಧರ್ಮಶಾಸ್ತ್ರಿಗಳು ನಾವು ನೋಡುವಾಗ ಪಿಲಾತನ ಬಳಿ ಹೋಗಿ ಅದನ್ನ ಕೇಳಿಕೊಳ್ತಾರೆ. ಅದರ ಆತನು ಮೊದಲೇ ಹೇಳ್ತಿದ್ದ, ಪುನರುತ್ಥಾನ ಹೊಂದುತ್ತೇನೆ ಎಂಬುದಾಗಿ.
ಆತನ ಶಿಷ್ಯರೇನಾದ್ರೂ ಬಂದು ಆತನ ದೇಹವನ್ನು ತೆಗೆದುಕೊಂಡು ಹೋಗಿ ಅವರು ಪುನರುತ್ಥಾನ ಹೊಂದಿದಾರೆಂಬುದಾಗಿ ಎಲ್ಲಾ ಕಡೆಗಳಲ್ಲೂ ಕೂಡ ಅವರು ಪ್ರಚಾರ ಪಡಿಸಿದರೆ ಅದು ಮೊದಲಿಗಿಂತಲೂ ಕೂಡ ದೊಡ್ಡ ಕಾರ್ಯ ಸುಳ್ಳು ಆಗಲ್ಪಡ್ತದೆ ಎಂಬುದಾಗಿ ಅವರು ಹೇಳಿ ಅಲ್ಲಿ ಕಾವಲಿರಿಸಬೇಕೆಂಬುದಾಗಿ ಹೇಳ್ತಾರೆ. ಪಿಲಾತನು ಕಾವಲಾಳುಗಳಿದ್ದಾರೆ, ನೀವು ತೆಗೆದುಕೊಂಡು ಹೇಗೆ ಭದ್ರಪಡಿಸಬೇಕೋ ಭದ್ರಪಡಿಸ್ಕೊಳ್ಳಿ ಎಂಬುದಾಗಿ ಹೇಳ್ತಾರೆ. ಅದರ ಅರ್ಥ ನೋಡುವಾಗ ಹೇಗೆ ಭದ್ರಪಡಿಸಿರಬಹುದು ಫರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳು? ಬಾಗಿಲುಗಳನ್ನ ಅಂದ್ರೆ ಅದು ಹೋರಿ ಕಲ್ಲನ್ನ ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಆ ಗುಹೆ ಬಾಗಿಲಿಗೆ ಕಲ್ಲನ್ನ ಹೊರಗಿಸಲ್ಪಡ್ತಾರೆ, ಅದನ್ನು ಮುಚ್ಚಲ್ಪಡ್ತಾರೆ, ಅದಕ್ಕೆ ಕಾವಲನಿರಿಸಲ್ಪಡ್ತಾರೆ, ಮುದ್ರೆಯನ್ನ ಒತ್ತಲ್ಪಡ್ತಾರೆ. ಅದರದ್ದು ಯಾರೂ ಕೂಡ ಅದನ್ನ ತೆರೆಯಲ್ಪಡಬಾರದು, ಆಜ್ಞಾಶಾಸನ ಎಂಬುದಾಗಿ ಹೊರಡಿಸಲ್ಪಡ್ತಾರೆ, ಕಾವಲಾಳುಗಳನ್ನು ಇರಿಸಲ್ಪಡ್ತಾರೆ. ಬಟ್ ಆದ್ರೆ ಪ್ರಿಯರವರು ಎಷ್ಟೇ ಪ್ರಯತ್ನಗಳನ್ನ ನೆರವೇರಿಸಿದರೂ ಕೂಡ ಮಾಡಲ್ಪಟ್ಟು ಸತ್ಯವನ್ನ ಎಂದಿಗೂ ಕೂಡ ಹಿಡಿದಿಟ್ಟುಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಒಂದು ಕ್ಷಣ ಯೋಚಿಸುವ ಪ್ರಿಯರೇ, ಆ ಸಮಯ ಯಾವಾಗ ದೈವದೂತರು ಅದನ್ನ ಕಲ್ಲನ್ನ ಜರುಗಿಸಲ್ಪಡ್ತಾರೆ ನಾವು ನೋಡ್ತೇವೆ. ಬಟ್ ನಾಟ್ ನೀಡೆಡ್, ಅದು ಯಾವುದೇ ಕಾರಣಕ್ಕೂ ಅಗತ್ಯ ಇರ್ಲಿಲ್ಲ. ಆದ್ರೆ ಪ್ರಭು ಈಚೆ ಬರಲಿಕ್ಕೆ ಕಲ್ಲನ್ನ ಜರುಗಿಸಬೇಕಾಗಿಲ್ಲ. ಯಾಕೆಂದ್ರೆ ಈಗ ಆಲ್ರೆಡಿ ಅವರ ರೆಸರೆಕ್ಷನ್ ಬಾಡಿ ಪುನರುತ್ಥಾನ ಹೊಂದಲ್ಪಟ್ಟಿದ್ದಾರೆ. ಯಾಕೆ ನಾವು ರೆಸರೆಕ್ಷನ್ ಬಾಡಿ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಕಲ್ಲನ್ನ ತೆರಿಬೇಕಾದ ಅಗತ್ಯ ಇರಲಿಲ್ಲ. ಯಾಕಂದ್ರೆ 20ನೇ ಅಧ್ಯಾಯ ವಾಕ್ಯದಲ್ಲಿ ನಾವು ಧ್ಯಾನಿಸಿದಂತೆ ಈಗ ತಾನೇ ಶಿಷ್ಯರೆಲ್ಲರೂ ಕೂಡ ಬಾಗಿಲುಗಳನ್ನು ಹಾಕಿದ್ದಾರೆ. ಪ್ರಭು ಯೇಸು ಕ್ರಿಸ್ತರ ಹಾಗೆಯೇ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದರು. ಆಗ ಏಸು ಬಂದು ಅವರ ನಡುವೆ ನಿಂತರು. ಯಾಕೆ ರೆಸರೆಕ್ಷನ್ ಬಾಡಿ ಪ್ರಭು ಯೇಸು ಕ್ರಿಸ್ತರು ಸಂಪೂರ್ಣವಾಗಿ ನಾವು ನೋಡುವಾಗ ಪುನರುತ್ಥಾನ ಹೊಂದಲ್ಪಟ್ಟಿದ್ದಾರೆ. ಸೊ ಬಾಗಿಲುಗಳು ಹಾಕಲ್ಪಟ್ಟಿದ್ರು, ಶಿಷ್ಯರ ಬಳಿ ಅವರು ಬಂದ್ರು. ಅವ್ರು ಯಾವುದೇ ಕಾರಣಕ್ಕೂ ಕೂಡ ಕಲ್ಲನ್ನ ತೆರೆಯುವ ಅಗತ್ಯ ಇರಲಿಲ್ಲ. ಬಟ್ ಕಲ್ಲನ್ನ ತೆರೆಯಲ್ಪಟ್ಟದ ಕಾರಣ ಇಷ್ಟ, ಯಾಕಂದ್ರೆ ಅವರೀಗ ಇಲ್ಲಿಲ್ಲ, ಬದಲಾಗಿ ಪುನರುತ್ಥಾನ ಎಂಬುದಾಗಿ ಹೊಂದಿದಾರೆಂಬುದಾಗಿ ನಾವು ನೋಡಲಿಕ್ಕಾಗ. ಟಿಲ್ ಟುಡೇ ದ ಪ್ಲೇಸ್, ಆ ಸ್ಥಳ ಹೇಗಿದೆ ಇವತ್ತು ಅದನ್ನ ನೀವು ನೋಡಬಹುದು. ಅನೇಕರು ಕೂಡ ಯಾರೆಲ್ಲ ಜೆರುಸಲೇಮಿಗೆ ನೀವು ಹೋಗಿದ್ದೀರೋ ಅಂತವರು ಕೂಡ ನೀವು ನೋಡಿದಿರ ಪ್ರಭು ಯೇಸು ಕ್ರಿಸ್ತರ ಯಾತನೆಯ ಸ್ಥಳಗಳನ್ನು, ಅವರ ಸಮಾಧಿಗಳನ್ನು ಕೂಡ ಇಂದಿಗೂ ಕೂಡ ನೋಡಲ್ಪಟ್ಟಿದ್ದೀರ. ಇಂದಿಗೂ ಕೂಡ ಅದರ ಮೇಲೆ ಬರೆಯಲ್ಪಟ್ಟಿರುವಂತದ್ದಿದೆ, ಅವರು ಇಲ್ಲಿಲ್ಲ, ಪುನರುತ್ಥಾನ ಹೊಂದಲ್ಪಟ್ಟಿದ್ದಾರೆ, ಪುನರುತ್ಥಾನ ಹೊಂದಿದ್ದಾರೆ. ಸೊ ಹಾಗಾಗಿ ನಾವು ನೋಡಬಹುದು ಪ್ರಭು ಯೇಸು ಕ್ರಿಸ್ತರ ಕಾರ್ಯದಲ್ಲಿ ಎಕ್ಸಾಂಪಲ್ ನಾವು ನೋಡುವಾಗ ಯಾವಾಗ ಲಾಜರನನ್ನ ಪ್ರಭು ಯೇಸು ಕ್ರಿಸ್ತರು ಮರಳಿಗೆ ಕರೆಯಲ್ಪಟ್ಟರ ಲಾಜರನೇ ಹೊರಗೆ ಬಾ ಎಂಬುದಾಗಿ ನುಡಿಯಲ್ಪಟ್ರು, ಆಗ ಆತನ ಹೊರಗೆ ಬರಲಿಕ್ಕೆ ಜಾಗವನ್ನು ಮಾಡಲಾಗ್ತದೆ. ಅಷ್ಟು ಮಾತ್ರವಲ್ಲ, ನಾವು ನೋಡುವಾಗ ಅವನ ಕೈ ಕಾಲುಗಳನ್ನು ಬಿಡಿಸಲಾಗ್ತದೆ, ಅಂದ್ರೆ ಕಟ್ಟಲ್ಪಟ್ಟಿದಂತ ವಸ್ತ್ರಗಳನ್ನು ಸಹಾಯ ಮಾಡಲಾಗ್ತದೆ ಬಿಚ್ಚಲಿಕ್ಕೆ. ಬಟ್ ಆದ್ರೆ ಪ್ರಭು ಯೇಸು ಕ್ರಿಸ್ತರ ಕಾರ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ಇಸ್ ಅ ರೆಸರೆಕ್ಷನ್ ಬಾಡಿ, ಪುನರುತ್ಥಾನ ಹೊಂದಿದಂತ ಶರೀರ ಪುನರುತ್ಥಾನ ಹೊಂದಲ್ಪಡ್ತದೆ. ಹಾಗಾಗಿ ಅದರ ಅಗತ್ಯ ಇರಲಿಲ್ಲ. ಬಟ್ ಆದ್ರೆ ನಾವು ನೋಡುವಾಗ ಧರ್ಮಶಾಸ್ತ್ರಿಗಳ ಫರಿಸಾಯರೆಲ್ಲರೂ ಕೂಡ ಅದನ್ನ ಮುಚ್ಚಿ ಅದರ ಮೇಲೆ ಮುದ್ರೆಯನ್ನ ಒತ್ತಲ್ಪಟ್ಟಿದ್ದಾರೆ, ಕಾವಲಾಳುಗಳನ್ನ ಇರಿಸಿದ್ದಾರೆ. ಬಟ್ ಆ ಬಂಡೆ ತೆರೆಯಲ್ಪಟ್ಟ ನಂತರದಲ್ಲಿ ಅಲ್ಲಿದ್ದಂತ ಸೇವಕನು, ಕಾವಲಾಳುಗಳು ದೇವದೂತರಲ್ಲೂ ಕಾಣಿಸಿಕೊಂಡ ತಕ್ಷಣದಲ್ಲಿ ಅದರ ಪ್ರಭೆಗೆ ಸತ್ತಂತವರಾಗಿ ಮುಚ್ಚಿ ಹೋಗಲ್ಪಟ್ಟಿದ್ದಾರೆ. ಅವರೆದ್ದ ತಕ್ಷಣದಲ್ಲಿ ನಡೆದಂತ ಸಂಗತಿಗಳನ್ನು ಫರಿಸಾಯ ಧರ್ಮಶಾಸ್ತ್ರಿಗಳಿಗೆ ತಿಳಿಸಿದಾಗ ಅವರಾಗ ಇನ್ನೊಂದು ಪ್ಲಾನ್ ಮಾಡ್ತಾರೆ. ಏನಂದ್ರೆ, ಅವ್ರ ಶಿಷ್ಯರು ಬಂದ್ರು, ಅವ್ರ ಬಾಡಿಯನ್ನ ತೆಗೆದುಕೊಂಡು ಹೋದ್ರು ಎಂಬುದಾಗಿ ನೀವು ಹೇಳಿ ಪಿಲಾತನೇನಾದ್ರೂ ಕೇಳಿದ್ರೆ ನಾವು ಹೇಳ್ತೇವೆ. ಸೊ ಹಾಗಾಗಿ ಪ್ರಿಯರೇ, ಒಮ್ಮೆ ನಾವು ಪ್ರತಿಯೊಬ್ಬರು ಕೂಡ ಇನ್ನೊಂದು ಕಾರ್ಯಗಳನ್ನ ನಾವು ಧ್ಯಾನಿಸುವಾಗ, ನಾವು ಎಂದಿಗೂ ಕೂಡ ಅಸತ್ಯವನ್ನ ಎಂದಿಗೂ ಕೂಡ ನಾವು ಉತ್ತೇಜಿಸದೆ ಸತ್ಯವನ್ನ ನಾವು ಉತ್ತೇಜಿಸುವರಾಗಿರಬೇಕು. ಯು ಆರ್ ದ ರೂಲರ್. ನೀವು ಅಧಿಕಾರ ಹೊಂದಿದಂತ ವ್ಯಕ್ತಿಗಳಾಗಿದ್ದಲ್ಲಿ, ಯಾಕೆ ನೀವು ಕೆಲಸದ ಸ್ಥಳದಲ್ಲಿರಬಹುದು, ಅಥವಾ ನಿಮ್ಮ ಪ್ರತಿ ಮನೆಯಲ್ಲೋ ಅಥವಾ ಕೆಲಸದಲ್ಲೋ, ಅಥವಾ ಇತರ ಆಡಳಿತ ವರ್ಗದಲ್ಲೋ, ಅಥವಾ ನೀವು ರಾಜ್ಯದಲ್ಲೋ, ಅಥವಾ ನಿಮ್ಮ ಊರಿನಲ್ಲಿರುವಂತ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲೋ, ಅಥವಾ ನಿಮ್ಮ ಕೌನ್ಸಿಲ್ ಆಫೀಸಲ್ಲೋ, ಅಥವಾ ಇತರ ಯಾವುದೇ ಕಾರ್ಯಗಳಲ್ಲಿ ನೀವು ಅಧಿಕಾರವನ್ನ ಅಥಾರಿಟಿಯನ್ನ ಹೊಂದಂತ ವ್ಯಕ್ತಿಯಾಗಿದ್ದಲ್ಲಿ ನೀವು ಅಸತ್ಯವನ್ನ ಎಂದಿಗೂ ಉತ್ತೇಜಿಸದೆ ಸತ್ಯವನ್ನು ಉತ್ತೇಜಿಸುವರಾಗಿರ್ಬೇಕು. ಬಿಕಾಸ್ ಯಾಕೆಂದ್ರೆ ನೀವೆಷ್ಟರ ಮಟ್ಟಿಗೆ ಅಸತ್ಯವನ್ನು ಉತ್ತೇಜಿಸ್ತಿರೋ ಪ್ರಿಯರೇ, ಖಂಡಿತವಾಗಿ ನಿಮ್ಮ ಜೀವನ ಭಯದಲ್ಲೇ ಮುನ್ನಡೆಯಲ್ಪಡ್ತದೆ. ಒಂದರ ಮೇಲೆ ಒಂದು ಸುಳ್ಳು ಕಾರ್ಯಗಳನ್ನ ಹಬ್ಬಿ ಹರಡಲ್ಪಡಬೇಕಾಗ್ತದೆ. ಹಾಗಾಗಿ ಎಂದಿಗೂ ಕೂಡ ಅಸತ್ಯವನ್ನು ಉತ್ತೇಜಿಸದೆ ಸತ್ಯವನ್ನು ಉತ್ತೇಜಿಸಲ್ಪಡಿ. ಕಾರಣ ಯಾಕೆನ್ನದಾದ್ರೆ ಎಂದಿಗೂ ಕೂಡ ಸತ್ಯವನ್ನ ನೀವು ಮರೆಮಾಚಲಿಕ್ಕೆ ಸಾಧ್ಯವಿಲ್ಲ.
ಕೆಲವು ಸಮಯ ಬೇಕಾದ್ರೆ ಅದನ್ನು ಮರೆಮಾಚಬಹುದು ಹೊರತು ಬಟ್ ಎಂದಿಗೂ ಕೂಡ ಸತ್ಯವನ್ನ ಮರೆಮಾಚಲಿಕ್ಕಾಗಲಿ, ಸತ್ಯವನ್ನು ಎಂದಿಗೂ ಕೂಡ ನೀವು ಅದನ್ನ ಏನಂದ್ರೆ ಬದಲಾಯಿಸಲಿಕ್ಕಾಗಲಿ ಸಾಧ್ಯ. ಬಟ್ ಪರಿಸಾರ ಮತ್ತು ಧರ್ಮಶಾಸ್ತ್ರಿಗಳ ವಿಷಯದಲ್ಲಿ ನಾವು ನೋಡುವಾಗ ಕಾವಲಾಳುಗಳಿಗೆ ಈ ರೀತಿ ಹೇಳ್ತಾರೆ, ಅವರು ಶಿಷ್ಯರು ಬಂದು ತೆಗೆದುಕೊಂಡು ಹೋಗಿದ್ರು ಎಂಬುದಾಗಿ ಹೇಳಿ, ಪಿಲಾತನು ಏನಾದ್ರು ಹೇಳಿದ್ರೆ ನಾವು ಅದನ್ನು ಹೇಳಿಕೊಳ್ತೇವೆ ಎಂಬುದಾಗಿ ಅದರಂತೆ ಕೂಡ ಅವರು ಹೇಳ್ತಾರೆ. ಇಂದಿನವರೆಗೂ ಕೂಡ ಅದೇ ಚಾಲ್ತಿಯಲ್ಲೂ ಕೂಡ ಇದೆ. ಅದರ ಅರ್ಥ ಕ್ರಿಸ್ತನ ಪುನರುತ್ಥಾನವನ್ನು ನಂಬದಂತಹ ಸ್ಥಳದಲ್ಲಿ ಇಂದಿಗೂ ಕೂಡ ಅದೇ ಸುಳ್ಳು ಚಾಲ್ತಿಯಲ್ಲಿದೆ ಎಂಬುದಾಗಿ. ಬಿಕಾಸ್ ಅಲ್ಲಿ ಬೈಬಲ್ ಅಲ್ಲಿ ರಿಟರ್ನ್ ಆಗಿದೆ ಎಂಬುದಾಗಿ ಹೇಳಿದ್ರೆ ಅದು ಇಂದಿಗೂ ಕೂಡ ಚಾಲ್ತಿಯಲ್ಲಿದೆ ಎಂಬುದಾಗಿ. ಯಾಕೆಂದ್ರೆ ದೇವರ ವಾಕ್ಯ ಎಂದಿಗೂ ಸುಳ್ಳು ಮತ್ತು ನಿರರ್ಥಕವು ಅಲ್ಲವೇ. ಸೊ ಇದು ಸೇಮ್ ಆಗಾಗಲೇ ಆಲ್ರೆಡಿ ಶಿಷ್ಯರ ಮೇಲೆ ಈಗ ಒಂದು ಕಾರ್ಯ ಹರಡಲ್ಪಟ್ಟಿದ್ದೇನೆಂದ್ರೆ, ಇವರು ಪ್ರಭುವಿನ ಶರೀರವನ್ನು ತೆಗೆದುಕೊಂಡು ಹೋಗಿ ಎಲ್ಲೋ ಅಡಗಿಸಿ ಇಟ್ಟಿದ್ದಾರೆ ಎಂಬುದಾಗಿ ಆಲ್ರೆಡಿ ರೂಮರ್ ಹರಡುತ್ತಾ ಇದೆ. ಅದರ ನಿಮಿತ್ತವಾಗಿ ಈಗ ಶಿಷ್ಯರು ಕೂಡ ಭಯಗೊಂಡು ಬಾಗಿಲನ್ನು ಹಾಕಿಕೊಂಡು, ಯಾರಿಗೆ ಯಹೂದ್ಯರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದರು. ಭಯಭ್ರಾಂತರಾಗಿ ಈಗ ಪ್ರಿಯರೇ ಅವರು ಬಾಗಿಲನ್ನು ಮುಚ್ಚಿಕೊಂಡು ಒಳಗಿದ್ದಾರೆ. ಸೇಮ್ ವೇ ಅನೇಕ ಕಾರ್ಯಗಳು ಅವರು ಯಹೂದ್ಯರಿಗೆ ಅಂಜಿ ಅದರ ನಿಮಿತ್ತ ಏನು ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನ ಹೊಂದಿದ್ದಾರೆ. ಅದು ಸತ್ಯ ಸಹ ಸತ್ಯವಾದುದು. ಬಟ್ ಸುಳ್ಳಿನ ಕಾರ್ಯ ಏನನ್ನೋದಾದ್ರೆ ಶಿಷ್ಯರು ದೇಹವನ್ನು ತೆಗೆದುಕೊಂಡು ಹೋಗಿ ಅವಿಸಿಟ್ಟಿದ್ದಾರೆ ಎನ್ನುವಂಥದ್ದು ಈಗ ಆಲ್ರೆಡಿ ಆ ಪ್ರಚಾರ ಹರಡಲ್ಪಟ್ಟಿದೆ. ಈ ಪ್ರಚಾರವು ಯಹೂದ್ಯರಿಗೆ ಹಬ್ಬಿದ ಸಮಯದಲ್ಲಿ ಪ್ರಿಯರಿ ಯಹೂದ್ಯರೆಲ್ಲರೂ ಕೂಡ ಈಗ ಶಿಷ್ಯರ ವಿರುದ್ಧವಾಗಿ ಖಂಡಿತವಾಗಿಯೂ ಕೂಡ ಕೋಪಗೊಳ್ಳುವಂಥದ್ದು ಸಹಜವೇ. ಯಾಕೆಂದ್ರೆ ಆಲ್ರೆಡಿ ನಾವು ನೋಡುವಾಗ ಪರಿಸಾರ ಮತ್ತು ಧರ್ಮಶಾಸ್ತ್ರಗಳು ಇದನ್ನ ಹೇಳುದಾದ್ರೆ ಅದನ್ನು ಹಿಂಬಾಲಿಸುವಂತ ಜನರು ಖಂಡಿತವಾಗಿ ಏನನ್ನೂ ಕೂಡ ಮಾಡಲಿಕ್ಕೆ ಅವರು ಸಿದ್ಧರು. ಹಾಗಾಗಿ ಫಸ್ಟ್ ನಾವು ಪ್ರತಿಯೊಬ್ಬರೂ ಕೂಡ ನಾವು ನೋಡುವಾಗ ಅದರ ನಿಮಿತ್ತವಾಗಿ ಶಿಷ್ಯರು ಈಗ ಭಯ ಮತ್ತು ಕಳವಳಗೊಂಡಿದ್ದಾರೆ. ಅದರರ್ಥ ಏನು? ಶಿಷ್ಯರಿಗೆ ಯೇಸುವಿನ ಶರೀರವನ್ನು ತೆಗೆದುಕೊಂಡು ಹೋಗಿ ಅವಿಸಿಟ್ಟಿದ್ದಾರೆ ಎನ್ನುವಂತ ರೂಮರ್, ಅದು ಸತ್ಯ ಏನು ಸುಳ್ಳು ಹರಡಲ್ಪಟ್ಟಿದೆ. ಯಾರಾದ್ರೂ ಈಗ ಯಹೂದ್ಯರು ನಾವು ನೋಡುವಾಗ ಒಬ್ಬ ಯಹೂದ್ಯನು ಬರೀ ಪೇತ್ರನನ್ನ ಕೇಳದ ಏನೆಂಬುದ ನಾವು ನೋಡುವಾಗ 3 ಬಾರಿ ಕೇಳಲ್ಪಡ್ತಾರೆ. ಅದರಲ್ಲೂ ಮಹಿಳೆಯೂ ಕೂಡ ಕೇಳಲ್ಪಡ್ತಾರೆ, ನೀನು ಯೇಸುವನ್ನ ಹಿಂಬಾಲಿಸುವವನಲ್ವಾ, ಆತನ ಶಿಷ್ಯನಲ್ವಾ? ಬರೀ ಶಿಷ್ಯನಲ್ವಾ ಅಂದದಕ್ಕೇನೆ ಕೂಡ ಪೇತ್ರನ ಏನ್ ಮಾಡ್ತಾನೆ, 3 ಬಾರಿ ಇಲ್ಲ ಎಂಬುದಾಗಿ ತಿರಸ್ಕರಿಸಲ್ಪಡ್ತಾನೆ. ಈಗೇನಾದ್ರೂ ಯಹೂದ್ಯರು ಬಂದು ಎಲ್ಲಿ ಆತನ ಶರೀರವನ್ನು ನೀವು ಬಚ್ಚಿಟ್ಟಿದ್ದೀರಿ ಎಂದು ಹೇಳೋದಾದ್ರೆ ಎಲ್ಲಿ ಎಂಬುದಾಗಿ ಅವರು ಹೇಳಲಿಕ್ಕೆ ಸಾಧ್ಯ? ಯಾಕೆಂದ್ರೆ ಪ್ರಭು ಪುನರುತ್ಥಾನ ಹೊಂದಿದ್ದಾರೆ ಎಂಬುದಾಗಿ ಹೇಳಲಿಕ್ಕೆ ಇವರಷ್ಟು ಸಾಮರ್ಥ್ಯವುಳ್ಳವರಾಗಿ ನಿಂತಿಲ್ಲ. ಅಥವಾ ಇವರು ನಾವು ಅದನ್ನು ತೆಗೆದುಕೊಂಡು ಹೋಗಿಲ್ಲ ಅಂತಂದ್ರು ಈಗ ಆಲ್ರೆಡಿ ಇವರ ಮೇಲೆ ಆಪಾದನೆ ಹೊರಿಸಲಾಗಿದೆ, ಪ್ರಭುವಿನ ಶರೀರವನ್ನು ತೆಗೆದುಕೊಂಡು ಹೋಗಿದ್ದಾರೆ ಎಂಬುದಾಗಿ. ಅದನ್ನ ಬೇಕಂತಲೇ ನೀವು ಅವಿಸಿಟ್ಟಿದ್ದೀರಾ, ಆತನ ಪುನರುತ್ಥಾನ ಹೊಂದಿದ್ದಾನೆಂಬುದಾಗಿ ನೀವೇ ಹಬ್ಬಿಸಲಿಕ್ಕೆ ಮಾಡಿದಿರೆಂಬುದಾಗಿ ಜನರು ಕೋಪಗೊಂಡು ತಮ್ಮ ಮೇಲೆ ತಿರುಗಿ ಬೀಳಬಹುದು. ತಿರುಗಿ ಬೀಳೋದನ್ನು ತಿರುಗಿ ಬಿದ್ದೇ ಬೀಳ್ತಾರೆ. ಈ ಕಾರ್ಯಗಳಿಗಾಗಿ ಶಿಷ್ಯರು ಭಯಭ್ರಾಂತರಾಗಿ ಪ್ರಿಯರೇ ಅವರು ಅವಿತುಕೊಂಡಿದ್ದಾರೆ. ಇನ್ ದ ಸೇಮ್ ವೇ ಪ್ರಿಯರೇ, ಸತ್ಯವು ನಿಮ್ಮನ್ನು ಅವಿತಿಡಿಸೋದಿಲ್ಲ, ಸುಳ್ಳು ಮಾತ್ರ ನಿಮ್ಮನ್ನ ಅವಿತಿಡಿಸುವಂತೆ ಮಾಡ್ತದೆ. ಯಾವ ವಿಷಯ ನಿಮ್ಮ ಜೀವನದಲ್ಲಿ ಭಯವನ್ನು ಉತ್ಪಾದಿಸ್ತದೆ, ಸತ್ಯವು ಭಯವನ್ನು ನಿಮ್ಮಲ್ಲಿ ಉತ್ಪಾದಿಸೋದಿಲ್ಲ. ಸುಳ್ಳು ಮಾತ್ರ ನಿಮ್ಮಲ್ಲಿ ಭಯವನ್ನು ಉತ್ಪಾದಿಸುವಂಥದ್ದು, ಸುಳ್ಳು ಮಾತ್ರ ನಿಮ್ಮನ್ನು ಅವಿತಿಡಿಸುವಂಥದ್ದು, ಸುಳ್ಳು ಮಾತ್ರ ನಿಮ್ಮನ್ನ ಜನರ ಮುಂದೆ ಬರದಂತೆ ಮಾಡುವಂಥದ್ದು, ಸುಳ್ಳು ಮಾತ್ರ ನಿಮ್ಮನ್ನ ಒಂದು ಕೋಣೆಯಲ್ಲಿ ನಿಮ್ಮನ್ನ ಏಕಾಂಗಿಯಾಗಿಸುವಂಥದ್ದು. ಅದರರ್ಥ ಏನು? ಯಾವುದು ಪ್ರಿಯರೇ, ಸತ್ಯವು ಮತ್ತು ಸುಳ್ಳು ನಿಮ್ಮ ಜೀವನದಲ್ಲಿ ಯಾವ ರೀತಿ ಆಳ್ವಿಕೆ ನಡೆಸಲ್ಪಡುತ್ತದೆ? ನೀವು ಸುಳ್ಳಿಗೆ ಕಿವಿಗೊಡುವಾಗ ಪ್ರಿಯರೇ ಆ ಸುಳ್ಳಿನ ನುಡಿಗಳು ನಿಮ್ಮಲ್ಲಿ ಭಯವನ್ನು ಉತ್ಪಾದಿಸ್ತದೆ. ಎಕ್ಸಾಂಪಲ್, ರಿಪೋರ್ಟ್ ನಾವು ನೋಡುವಾಗ ರಿಪೋರ್ಟಿನ ಕಾರ್ಯದಲ್ಲಿ ನೋಡಿದ್ರೆ ಸೋ ರೋಗ ನಿಮ್ಮ ಶರೀರದಲ್ಲಿದೆ. ಅಫ್ಕೋರ್ಸ್ ಅದು ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೂ ಸತ್ಯವಲ್ಲ, ಅದು ನಿಜ, ಅದು ದೈವ ವಾಕ್ಯಕ್ಕೆ ವಿರುದ್ಧವಾದುದು. ಸೊ ನಾವು ನೋಡುವಾಗ ಆ ಸಮಯ ಏನನ್ನ ಮಾಡ್ತದೆ, ಅದು ನನ್ನನ್ನ ಅವಿತಿಡಿಸಿರ್ತದೆ. ಅದರ ಅರ್ಥ ಏನು? ಒಂದು ರೋಗ ನನ್ನ ಶರೀರದಲ್ಲಿದೆ ಎಂಬುದಾಗಿ ಹೇಳುವಾಗ ಅದು ಮೊದಲಿನಂತೆ ಆನಂದದೊಂದಿಗೆ ಇರಲಿಕ್ಕೆ ಬಿಡೋದಿಲ್ಲ, ಸಮಾಧಾನದೊಂದಿಗೆ ಜೀವಿಸಲಿಕ್ಕೆ ಬಿಡೋದಿಲ್ಲ, ಬದಲಾಗಿ ಮೊದಲಿನಂತೆ ಬೆರೆಯಲಿಕ್ಕೆ ನಾನು ಬಿಡೋದಿಲ್ಲ. ಈವನ್ ನಾನು ಬೆರೆಯಲ್ಪಟ್ಟರು ಅದು ಕ್ಷಣಿಕವಾಗಿ ಮತ್ತೆ ಜ್ಞಾಪಕಾರ್ಥವಾಗಿ ನನ್ನನ್ನ ಹಿಮ್ಮುಖವಾಗಿ ಚಲಿಸಲ್ಪಡ್ತದೆ. ಪ್ರಿಯರೇ, ಸುಳ್ಳು ಅದು ಎಂದಿಗೂ ನಿಮ್ಮನ್ನ ಹಿಮ್ಮುಖವಾಗಿಸ್ತದೆ, ನಿಮ್ಮನ್ನ ಅವಿತಿಡಿಸಿರ್ತದೆ, ನಿಮ್ಮನ್ನ ಭಯಭ್ರಾಂತರನ್ನಾಗಿಸ್ತದೆ.
ಬಟ್ ಓನ್ಲಿ ಟ್ರೂತ್, ಆ ಸತ್ಯವು ಮಾತ್ರ ಪ್ರಿಯರೇ ನಮ್ಮ ಜೀವಿತದಲ್ಲಿ ನಿಮ್ಮನ್ನು ಬಹಿರಂಗಗೊಳಿಸಲಿಕ್ಕೆ, ನಿಮ್ಮನ್ನು ಸಂತೋಷಗೊಳಿಸಲಿಕ್ಕೆ, ನಿಮ್ಮನ್ನು ಆನಂದದೊಂದಿಗೆ ಮುನ್ನಡೆಸಲಿಕ್ಕೆ ಸಾಧ್ಯ. ಹಾಗಾಗಿ ನೀವು ಪ್ರತಿ ಬಾರಿ ದುರಾತ್ಮನು ನಿಮ್ಮ ಮನಸ್ಸಿನಲ್ಲಿ ಒತ್ತು ತರುವಂತ ಆಲೋಚನೆಗಳು ಇನ್ನೊಂದೇ, ಪ್ರಾರ್ಥನೆ ಸಮಯದಲ್ಲಿ ಪ್ರತಿಯೊಬ್ಬರು ಕುಳಿತುಕೊಂಡ ತಕ್ಷಣದಲ್ಲಿ ಆತನು ಪ್ರಥಮವಾಗಿ ನಿಮ್ಮಲ್ಲಿ ನಿಮ್ಮ ಪಾಪದ ಆಲೋಚನೆಗಳನ್ನ ಮತ್ತೆ ಮರುಕಳಿಸ್ತಾನೆ. ಅದರರ್ಥ ಏನು? ನೀವು ಆ ಕಾರ್ಯವನ್ನ ಮಾಡಿದ್ರೆ, ಈ ಕಾರ್ಯವನ್ನ ಮಾಡಲ್ಪಟ್ಟೆ, ನೀನು ಅದನ್ನ ಮಾಡದೆ, ಇದನ್ನ ಮಾಡದೆ, ನೀನು ಅಂತಹ ಕಾರ್ಯವನ್ನ ಮಾಡಿ ಹೇಗೆ ಪರಿಶುದ್ಧ ದೇವರ ಬಳಿ ನೀನು ಪ್ರಾರ್ಥಿಸಲಿಕ್ಕೆ ಸಾಧ್ಯ? ಅದು ಹೈಯೆಸ್ಟ್ ಸುಳ್ಳು. ದುರಾತ್ಮ ನಮ್ಮ ಜೀವಿತದಲ್ಲಿ ತರುವಂತ ಆಲೋಚನೆ ಏನನ್ನದಾದ್ರೆ, ಓ ನೀನು ಆ ಪಾಪವನ್ನು ಮಾಡಿದೆ, ಈ ತಪ್ಪನ್ನು ಮಾಡಿದೆ, ಆ ಸುಳ್ಳನ್ನು ಹೇಳಿದೆ, ದೇವರು ಎಂತಹ ಪರಿಶುದ್ಧ ದೇವರು ಗೊತ್ತಾ, ಎಂತ ಮಹೋನ್ನತ ದೇವರು ಗೊತ್ತಾ, ಅವರೆಂತ ಪರಾಕ್ರಮಶಾಲಿ ಗೊತ್ತಾ, ಅವರ ಪ್ರಸನ್ನತೆ ಎಂತಹ ಪ್ರಸನ್ನತೆ ಗೊತ್ತಾ, ನೀನು ಇಂಥ ತಪ್ಪನ್ನು ಮಾಡಿ, ಇಂಥ ಆಲೋಚನೆಯನ್ನು ಮಾಡಿ ಮತ್ತೆ ಹೇಗೆ ನೀನು ಅವರ ಬಳಿ ಬರ್ಲಿಕ್ಕೆ ಸಾಧ್ಯ? ಸಮ್ ಪೀಪಲ್ ಅದಕ್ಕಾಗಿ ಪ್ರಿಯರೇ ಪ್ರಾರ್ಥನೆಯಿಂದಲೂ ಇತರ ಕಾರ್ಯಗಳಿಂದಲೂ ಕೂಡ ಹಿಂದೆ ಉಳಿದಿರುವಂತದನ್ನ ಕಾಣ್ತೇವೆ. ಏಕೆ? ಅಯ್ಯೋ ನಾನು ಅದನ್ನ ಮಾಡ್ಬಿಟ್ಟಿದ್ದೇನೆ, ನಾನು ಇದನ್ನ ಮಾಡ್ಬಿಟ್ಟಿದ್ದೇನೆ. ಬಟ್ ಖಂಡಿತವಾಗಿ ನೀವು ಏನನ್ನೇ ಮಾಡಿರಬಹುದು, ಬಟ್ ಒಮ್ಮೆ ನೀವು ಆ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟ ಮೇಲೆ ಪ್ರಿಯರೇ, ದ ಬೈಬಲ್ ಸ್ಪಷ್ಟವಾಗಿ ತಿಳಿಸಲ್ಪಡ್ತದೆ, ಅದು ಅಳಿಸಿ ಹಾಕಲ್ಪಟ್ಟಿದೆ. ನೀವು ಮಕ್ಕಳ ರೀತಿ ಪೆನ್ಸಿಲ್ ಅಲ್ಲಿ ಬರೆದು ಅದನ್ನ ಅಳಿಸಿದಂತ ರೀತಿಯಲ್ಲ, ಅದನ್ನ ಕಂಪ್ಲೀಟ್ ಆಗಿ ಬ್ಲಡ್ ಪ್ರಭು ಯೇಸು ಕ್ರಿಸ್ತರ ರಕ್ತದಲ್ಲಿ ಅದನ್ನು ತೊಳೆಯಲಾಗಿದೆ. ಅದರ ಅರ್ಥ ಏನು? ನೀವು ಹಿಂದೆ ಪಾಪವನ್ನು ಮಾಡಿದಿರಿ ಅನ್ನೋ ಕುರುಹು ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ. ಅದನ್ನೇ ಪ್ರಭು ಯಶಾಯನ ಗ್ರಂಥದಲ್ಲಿ ದೈವ ವಾಗ್ದಾನ ತಿಳಿಸುವಂತದ್ದು. ಹೌ ಮಚ್, ಎಷ್ಟು ಮಟ್ಟಿಗೆ ನಿನ್ನ ಪಾಪ ಕಡುಗೆಂಪಾಗಿದ್ದರು, ಅದಕ್ಕೆಲ್ಲ ತಿಳಿತದೆ. ನಿಮ್ಮ ಪಾಪಗಳು ಎಷ್ಟೇ ಕಡುಗೆಂಪಾಗಿದ್ದರು, ಅದರಸ ಎಷ್ಟು ಡಾರ್ಕ್ ಆಗಿದ್ರು, ನಿಮ್ಮ ಪಾಪಗಳು ಎಷ್ಟೇ ಘೋರಕರವಾಗಿದ್ದು ಕೃತ್ಯಕರವಾಗಿದ್ರ ಅರ್ಥ, ನಿಮ್ಮ ಪಾಪಗಳು ಎಷ್ಟೇ ಕಡುಗೆಂಪಾಗಿದ್ರು ಅದನ್ನ ಹಿಮದಂತೆ ಬೆಳಗಾಗಿಸ್ತದೆ. ದ ಕಂಪ್ಲೀಟ್ ಆಪೋಸಿಟ್, ಅದರ ಅರ್ಥ ಅದನ್ನ ಸಂಪೂರ್ಣ ಕಡುಗೆಂಪನ್ನ ಹಿಮದಂತೆ ಬೆಳಗಾಗಿಸ್ತೇನೆ, ಅದನ್ನ ಪೂರ್ವದಿಂದ ಪಶ್ಚಿಮದಷ್ಟು ಬೇರ್ಪಡಿಸ್ತೇನೆ, ಅದನ್ನ ಇಂದಿಗೂ ಕೂಡ ನೆನೆಸಿಕೊಳ್ಳುತ್ತೇನೆ, ಬೆನ್ನ ಹಿಂದೆ ಹಾಕಿಕೊಳ್ಳುತ್ತೇನೆ, ನಾನು ಇಂದಿಗೂ ಕೂಡ ಅದನ್ನ ಅಪರಾಧ ನೆನೆಸಿಕೊಳ್ಳೋದಿಲ್ಲ. ದೈವ ವಾಗ್ದಾನ ತಿಳಿಸುವಂಥದ್ದು. ಬಟ್ ಸುಳ್ಳು ದುರಾತ್ಮನು ತರುವಂತದ್ದು ಏನಂದ್ರೆ, ನೀನ್ ಅದನ್ನ ಮಾಡದೆ, ಇದನ್ನ ಮಾಡದೆ, ನೋಡು ಅದನ್ನ ಇದು ಮಾಡಿರೋದ್ರಿಂದ ಹೇಗೆ ನೀನು ಪ್ರೇಯರ್ ಮಾಡಕ್ ಸಾಧ್ಯ? ನೀನು ಪ್ರೇಯರ್ ಮಾಡಿದ್ರು ತಾನು ಹೇಗೆ ಅದು ನೆರವೇರ್ಲಿಕ್ಕೆ ಸಾಧ್ಯ? ನೋ, ದ ಒನ್ ಫಾರ್ ಆಲ್ ಪ್ರೇಯರ್, ನೀವು ಯಾವಾಗ ಪ್ರವೇಶಿ ಕ್ರಿಸ್ತರ ರಕ್ತದಲ್ಲಿ ತೊಳೆಯಲ್ಪಟ್ರು, ನಮ್ಮ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಟ್ಟರು, ಅದು ಮುಗಿದೋಯ್ತು ಪ್ರಿಯರೇ, ಅದನ್ನೆಂದಿಗೂ ತಂದೆ ಮರುಕಳಿಸಲಿಕ್ಕೆ ಸಾಧ್ಯ. ಹಾಗಂದ್ರೆ ನಾನು ಮತ್ತೆ ಮಾಡಿದ್ದೇನೆ ಮರಳಿ ಮಾಡಿ ಎಂಬುದಾಗಿ ಅದು ಉತ್ತೇಜಿಸುವುದನ್ನು, ಪ್ರೀತಿ ಎಂದಿಗೂ ಕೂಡ, ದೇವರ ಪ್ರೀತಿ ಎಂದಿಗೂ ಕೂಡ ಅಸತ್ಯವನ್ನು ಉತ್ತೇಜಿಸುವುದಿಲ್ಲ, ಬದಲಾಗಿ ಸತ್ಯವನ್ನು ಉತ್ತೇಜಿಸುವಂತೆ ಪ್ರೀತಿ ಎಂದಿಗೂ ಕೂಡ ಪಾಪವನ್ನು ಪ್ರೇರೇಪಿಸುವುದಿಲ್ಲ. ಪ್ರಿಯರೇ, ಪ್ರೀತಿಯು ಪಾಪವನ್ನು ಧಿಕ್ಕರಿಸಿ ಅದನ್ನು ತಿರಸ್ಕರಿಸಿ ದೇವರೊಂದಿಗೆ ಮುನ್ನಡೆಸಲ್ಪಡ್ತದೆ. ಎಕ್ಸಾಂಪಲ್ ನಾವು ನೋಡುವಾಗ ಆದಿಕಾಂಡದಲ್ಲಿ ನಾವು ಧ್ಯಾನಿಸುವಂತ ಜೋಸೇಫ್, ದೇವರು ತನ್ನೊಂದಿಗೆ ಇದ್ದುದರಿಂದ ನಾನು ಹೇಗೆ ದೇವರಿಗೆ ಅವಿಧೇನಾಗಿ ಜೀವಿಸಲೆಂಬುದಾಗಿ ವ್ಯಭಿಚಾರದ ಆಹ್ವಾನವನ್ನು ಆಕೆ ಹಿಡಿತದಿಂದ ಬಿಡಿಸಿ ತಪ್ಪಿಸಿಕೊಂಡು ಆತನು ಓಡಲ್ಪಡ್ತಾನೆ. ಇನ್ ದ ಸೇಮ್ ವೇ ಪ್ರೀತಿಯು ಪ್ರಿಯರೇ ಎಂದಿಗೂ ಕೂಡ ಪಾಪವನ್ನ ಮಾಡಲಿಕ್ಕೆ ಉತ್ತೇಜಿಸೋದಿಲ್ಲ, ಬದಲಾಗಿ ಪ್ರೀತಿಯು ಪದೇ ಪದೇ ಅಪರಾಧಗಳನ್ನು ಮಾಡಲಿಕ್ಕೂ ಕೂಡ ಪ್ರೇರೇಪಿಸೋದಿಲ್ಲ. ಅದು ಪ್ರೀತಿ ಏನಾದ್ರೂ ಪದೇ ಪದೇ ಆ ತಪ್ಪುಗಳನ್ನು ಮಾಡ್ಲಿಕ್ಕೂ ಅದು ಅಡ್ವಾಂಟೇಜ್ ಅನ್ನು ಕೊಡುತ್ತಿದೆ ಅನ್ನೋದಾದ್ರೆ ಅದು ಖಂಡಿತವಾಗಿಯೂ ನಾವು ದೇವರ ಪ್ರೀತಿಯನ್ನ ಅರ್ಥೈಸಿಕೊಂಡಿಲ್ಲ. ಬಿಡು ಪರವಾಗಿಲ್ಲ, ಅವ್ರಿಗೇನು ಗೊತ್ತಾಗೋದಿಲ್ಲ ಅಥವಾ ಅವ್ರಿಗೇನು ತಿಳಿಯೋದಿಲ್ಲ, ನಾನು ಏನ್ ಮಾಡಿದ್ರು ನಡೀತದೆ, ಜಸ್ಟ್ ಹೋಗಿ ಒಂದು ಸಾರಿ ಕೇಳಿದ್ರೆ ಮುಗಿದು ಹೋಗ್ತದೆ ಅನ್ನೋದಾದ್ರೆ ಖಂಡಿತವಾಗಿಯೂ ಅದು ನಿಜವಾದ ಪ್ರೀತಿ ಅಲ್ಲ, ಅದು ಮುಚ್ಚು ಮರೆಯ ಪ್ರೀತಿಯಾಗಿರ್ತದೆ ಅಷ್ಟೇ. ಬಟ್ ಆದ್ರೆ ಖಂಡಿತವಾಗಿಯೂ ಕೂಡ ದೈವ ವಾಕ್ಯದಲ್ಲಿ ಧ್ಯಾನಿಸೋಣ, ಆ ಪ್ರೀತಿಯು ಎಂದಿಗೂ ಪಾಪವನ್ನ ಉತ್ತೇಜಿಸೋದಿಲ್ಲ, ಬದಲಾಗಿ ವಿರುದ್ಧವಾಗಿ ಅದನ್ನು ತಿರಸ್ಕರಿಸಿ ಅಲ್ಲಿಂದ ಓಡಿ ಹೋಗಲ್ಪಟ್ಟು ಅದರಿಂದ ದೂರವಾಗಿ ಪ್ರಭುವಿನೊಂದಿಗೆ ಮುನ್ನಡೆಸುವುದನ್ನ ಕಲಿಸಲ್ಪಡ. ಸೊ ಹಾಗಾಗಿ ದೈವ ವಾಕ್ಯದಲ್ಲಿ ನಾವು ಧ್ಯಾನಿಸುವಂತೆ ಪ್ರಿಯರು, ಶಿಷ್ಯರ ವಿರುದ್ಧವಾಗಿ ಇದೆಲ್ಲ ಕಾರ್ಯಗಳು ಹರಡಲ್ಪಡುವಾಗ ಶಿಷ್ಯರೆಲ್ಲರೂ ಕೂಡ ಭಯಭ್ರಾಂತರಾಗಿ ಆಗುತ್ತ ಕುಳಿತುಕೊಂಡಿದ್ದಾರೆ.
ಹಾಗಾಗಿ ಪ್ರಿಯರೇ, ಇವತ್ತು ನಿಮ್ಮ ಒಳಗಡೆ ಯಾವುದು ಕಳವಳವನ್ನು ಉಂಟು ಮಾಡ್ತಿದೆಯೋ ಆ ಆಲೋಚನೆ ಪ್ರಭುವಿನಿಂದ ಬಂದ ಆಲೋಚನೆಯೆಲ್ಲ ಬದಲಾಗಿ ಅದು ದುರಾತ್ಮನು ನಿಮ್ಮಲ್ಲಿ ಉಂಟು ಮಾಡಿರುವ ಆಲೋಚನೆ. ದಟ್ ಇಸ್ ಲೈಕ್, ಅದೇ ಆ ಸುಳ್ಳು ಪ್ರಿಯರೇ ನಿಮ್ಮಲ್ಲಿ ಭಯವನ್ನು ಉತ್ಪಾದಿಸಿರುವಂತದ್ದು. ಏನೋ ನನ್ನ ಕುಟುಂಬಕ್ಕೆ ಆಗೋಗ್ತದೆನೋ, ಏನೋ ಈ ರೋಗ ನನ್ನ ಜೀವಿತ ಮರಣವನ್ನು ತಂದ್ಬಿಡ್ತನೋ, ಅದೇ ಸಾಲ ನನ್ನ ಜೀವಿತದಲ್ಲಿ ಅವಮಾನವನ್ನು ತಂದ್ಬಿಡ್ತದೆ. ಇದೆಲ್ಲವೂ ದೇವರ ಆತ್ಮರು ಅಥವಾ ದೇವರು ತಂದಿರುವ ಆಲೋಚನೆಗಳೆಲ್ಲ. ಇದೆಲ್ಲವೂ ಸುಳ್ಳುಗಾರನು ನಿಮ್ಮಲ್ಲಿ ಉಂಟು ಮಾಡಿರುವ ಆಲೋಚನೆ. ದಟ್ಸ್ ವೈ ನಿಮ್ಮನ್ನು ಅದು ಬಾಗಿಲ ಹಿಂದೆ ಅವಿತು ಕುಳಿತಿರುವಂತೆ ಮಾಡಿರುವಂತೆ. ಈಗ ನಾವು ನೋಡಿದ ಎಕ್ಸಾಮ್, ಯಾರ ಒಂದು ವ್ಯಕ್ತಿ ಸಾಲವನ್ನು ತೆಗೆದುಕೊಂಡ ತಕ್ಷಣದಲ್ಲಿ ಸಾಲಗಾರ ಮನೆಗೆ ಬಂದಾಗ ಫಸ್ಟ್ ಹಳೆ ಕಾಲದಲ್ಲಿ ಪ್ರತಿಯೊಬ್ಬರು ನೋಡುವಾಗ ಬಾಗಿಲಿಂದ ಅವಿತುಕೊಳ್ಳುವಂತದ್ದನ್ನ, ಈ ಅವಿತುಕೊಳ್ಳುವಿಕೆ ಬೇರೆ ಏನೂ ಅಲ್ಲ ಪ್ರಿಯರೇ, ಅದು ಸತ್ಯಕ್ಕೆ ವಿರುದ್ಧವಾದಂತ ಕಾರ್ಯ. ಬಟ್ ಪ್ರೈಸ್ ಗಾಡ್, ದೈವ ವಾಗ್ದಾನ ತಿಳಿಸುವ ದೇವರು ನಮಗೆ ದಯಪಾಲಿಸಿರುವ ಆತ್ಮನು ಭಯದ ಆತ್ಮರಲ್ಲ, ಅಂಜಿಕೆಯ ಆತ್ಮರಲ್ಲ, ಸಮಾಧಾನದ ಆತ್ಮರು, ಸ್ವಸ್ಥ ಬುದ್ಧಿ ಸಮಾಧಾನದ ಆತ್ಮರು, ಧೈರ್ಯದ ಆತ್ಮರನ್ನ ನಮಗೆ ಅನುಗ್ರಹಿಸಿರುವುದು. ಅದರರ್ಥ ಬೋಲ್ಡ್ ಆಗಿ ಸಿನ್ ಮಾಡ್ಲಿಕ್ಕ ನೋ, ವಾಟ್ ಎವರ್ ಐ ಡು, ನಾನು ಏನನ್ನ ಮಾಡಿದೇನೋ ಆಲ್ರೆಡಿ ಪ್ರಭು ಅದನ್ನ ಪೇ ಮಾಡಿದಾಳೆ. ಹಾಗಾಗಿ ನಾನು ಈಗ ಯಾವುದೇ ಕಾರಣಕ್ಕೂ ಪಾಪಿಯೆಲ್ಲ ಬದಲಾಗಿ ನೀತಿವಂತನಾಗಿದ್ದಾನೆಂಬುದಾಗಿ ನಿರ್ಭೀತನಾಗಿ ಮುನ್ನಡೆಯಲಿಕ್ಕೆ ಸಾಧ್ಯ. ಅದಕ್ಕಾಗಿ ಪ್ರಭು ದೈವ ವಾಕ್ಯದಲ್ಲಿ ಸಂತ ಪೌಲ ನುಡಿಯುವಂಥದ್ದು, ಹಿಂದೆ ಆತನ ಏನು ಮಾಡಿದನು ಹಳೆ ಪೌಲ ಅದು ಸತ್ತು ಹೋಗಿದ್ದಾನೆ, ಆತನ ಯಾರೆಂಬುದೇ ನನಗೆ ತಿಳಿದಿಲ್ಲ, ಬಟ್ ಈಗ ಜೀವಿಸುವನು ನೂತನವಾದವನು, ಪ್ರಭುವನ್ನ ರಕ್ಷಕರಾಗಿ ದೇವರನ್ನಾಗಿ ಸ್ವೀಕರಿಸಿದ, ಆತನಲ್ಲಿ ಯಾವುದೂ ಕೂಡ ಇಲ್ಲವೇ ಇಲ್ಲ. ಸೊ ಹಾಗಾಗಿ ಪ್ರಿಯರೇ, ಸತ್ಯವು ನಿಮ್ಮನ್ನು ಬಹಿರಂಗತೆಯಲ್ಲಿ ಆನಂದದೊಂದಿಗೆ ಮುನ್ನಡೆಸ್ತದೆ, ಬಟ್ ಸುಳ್ಳು ಪ್ರಿಯರೇ ನಿಮ್ಮನ್ನು ಅವಿತರಿಸಲ್ಪಡ್ತದೆ. ಬಟ್ ಪ್ರೈಸ್ ಗಾಡ್, ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಯಾವುದೆಲ್ಲ ಸುಳ್ಳುಗಳು ನಿಮ್ಮ ಜೀವಿತದಲ್ಲಿ ಆಲೋಚನೆಯಲ್ಲಿ ಒಳಹೊಕ್ಕಿ ನಿಮ್ಮನ್ನ ಏಕಾಂಗಿಯಾಗಿ ರೂಮಿನಲ್ಲಿರಿಸಿದೆಯೋ, ನಿಮ್ಮನ್ನ ಬಾಗಿಲ ಹಿಂದೆ ಅವಿತಿಸಿದೆಯೋ, ಬಹಿರಂಗಗೊಳ್ಳದಂತೆ ನೀವು ನಿಮ್ಮ ಜೀವನದಲ್ಲಿ ನೀವೇ ಅದರ ಬಗ್ಗೆ ಕೊರಗುವಂತೆ ಮಾಡಲ್ಪಟ್ಟಿದೆಯೋ, ನಿಮ್ಮನ್ನ ಮಾನಸಿಕವಾಗಿ ಹಿಂಸಿಸಲ್ಪಡ್ತಿದೆಯೋ, ಯೇಸುವಿನ ನಾಮದಲ್ಲಿ ಆ ಎಲ್ಲ ಸುಳ್ಳುಗಳು ಅಳಿದು ಹೋಗಿ ಸತ್ಯದ ಪ್ರಕಾಶದಲ್ಲಿ ಪ್ರಿಯರೇ ನೀವು ಬೆಳಕಿನಲ್ಲಿ ಪ್ರತಿಯೊಬ್ಬರೂ ಕೂಡ ಜೀವಿಸುತ್ತಾರೆ. ದೈವ ವಾಕ್ಯದಲ್ಲಿ ನಾವು ಮುಂದುವರಿಸದೆ ಅನಿಸೋದಾದರೆ, ಅವರೆಲ್ಲರೂ ಕೂಡ ಭಯಭ್ರಾಂತರಾಗಿ ಅವಿತು ಕುಳಿತುಕೊಂಡಿದ್ದಾರೆ. ಆಗ ಫಸ್ಟ್ ಪ್ರಭು ಯೇಸು ಕ್ರಿಸ್ತರು ದೈವ ವಾಗ್ದಾನ ತಿಳಿಸುವಂತೆ, ಆಗ ಯೇಸು ಬಂದು ಅವರ ನಡುವೆ ನಿಂತರು. ದ ಫಸ್ಟ್ ವರ್ಡ್ ಈ ಸೆಡ್ ನದಕ್ಕಾಗಿ ಇರ್ತದೆ, ನಿಮಗೆ ಶಾಂತಿ ಎಂದು ಹೇಳಿದರು. ಏನಂತ ಹೇಳಿದ್ರೆ, ಪ್ರಭು ಯೇಸು ಕ್ರಿಸ್ತರು ನಿಮಗೆ ಶಾಂತಿ ಎಂಬುದಾಗಿ ನುಡಿಯಲ್ಪಟ್ಟ ಒಮ್ಮೆ ಬಾರಿ ಅಲ್ಲ ಪ್ರಿಯರು. ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನಗೊಂಡಾಗ, ಪ್ರಭು ಯೇಸು ಮರಳಿ ಸ್ವರ್ಗಾರೋಹಣವಾಗುವವರೆಗೂ 3 ಬಾರಿ ಶಿಷ್ಯರಿಗೆ ಅವ್ರು ಹೇಳ್ತಾರೆ, ನಿಮಗೆ ಶಾಂತಿ, ನಿಮಗೆ ಶಾಂತಿ ಎಂಬುದಾಗಿ. ಅಫ್ಕೋರ್ಸ್ ಮ್ಯಾಥ್ಯೂ ಚಾಪ್ಟರ್ 20 ವರ್ಸಸ್ 19 ಇಂದ 31 ವರೆಗೂ ನೀವು ನೋಡೋದಾದ್ರೆ, 29 ವರೆಗೂ ನೀವು ನೋಡುವಾಗ ಪ್ರಭು ಯೇಸು ಕ್ರಿಸ್ತರು 3 ಬಾರಿ ನಾವು ನೋಡ್ತೇವೆ ದೈವ ವಾಕ್ಯದಲ್ಲಿ, ನಿಮಗೆ ಶಾಂತಿ, ನಿಮಗೆ ಶಾಂತಿ ಎಂಬುದಾಗಿ ನುಡಿಯಲ್ಪಡ್ತಾರೆ. ಅಫ್ಕೋರ್ಸ್ ಇವತ್ತು ನಮ್ಮ ಕಥೋಲಿಕ ಧರ್ಮಸಭೆಯಲ್ಲಿ ಪ್ರತಿಯೊಬ್ಬೊಬ್ಬರು ಕೂಡ ಬಲಿ ಪೂಜೆಯಲ್ಲಿ ಭಾಗವಹಿಸುವಾಗ ಫಾದರ್ ಹೇಳ್ತಾರೆ, ಪ್ರಭುವಿನ ಶಾಂತಿ ನಿಮ್ಮೊಂದಿಗಿರಲಿ, ಪೀಸ್ ಬಿ ವಿತ್ ಯು, ಪ್ರಭುವಿನ ಶಾಂತಿ ನಿಮ್ಮೊಡನಿರಲಿ ಎಂಬುದಾಗಿ. ನಾವು ಪ್ರತಿಯೊಬ್ಬರು ಕೂಡ ಹೇಳ್ತಾರೆ, ನಿಮ್ಮೊಡನೆಯೂ ಇರಲಿ. ಹಾಗೆ ಫಾದರ್ ಕೂಡ ಹೇಳ್ತಾರೆ, ಗುರುಗಳು ಕೂಡ ಹೇಳ್ತಾರೆ, ಪರಸ್ಪರ ಶಾಂತಿಯನ್ನ ಕೋರೋಣ. ಪರಸ್ಪರ ಶಾಂತಿಯನ್ನು ಕೋರುವಾಗ ಯಾವ ರೀತಿ ಕೋರ್ತೇವೆ ಪ್ರಿಯರು? ಅಟ್ಲೀಸ್ಟ್ ನಮ್ಮ ಏನ್ ಹೇಳ್ತಾರೆ ಅದಕ್ಕೆ, ನಮ್ಮ ಕಾರ್ಯಗಳನ್ನ ಬದಲಾಯಿಸ್ಕೊಳ್ಳೋಣ. ದ ಪೀಸ್ ಬಿ ವಿತ್ ಯು, ಶಾಂತಿ ನಿಮ್ಮೊಡನಿರಲಿ ಎಂಬುದಾಗಿ ಹೇಳುವಾಗ ಪ್ರಿಯರೇ, ಅಟ್ಲೀಸ್ಟ್ ಪರಸ್ಪರ ಒಬ್ಬರನ್ನೊಬ್ಬರು ನೋಡುತ್ತಾ ಪ್ರಭುವಿನ ಶಾಂತಿಯನ್ನ ಅಸನ್ಮುಖಿಗಳಾಗಿ ತೋರಿಸುವ. ಅದರ್ವೈಸ್ ಇಲ್ಲ ಅಂದ್ರೆ 3 ದಿಕ್ಕು, ಈ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ಒಂದು. ಅದರಲ್ಲೂ ಕೆಲವೊಬ್ಬರಿಗೆ ಬಲಗಡೆನೆ ಫಸ್ಟ್ ತಿರುಗ್ಬೇಕು, ಬಲಗಡೆ ಜನ ಇದಾರೋ ಇಲ್ವೋ ಹಾಗೆ ಸಮಾಧಾನವನ್ನು ನಾವು ಕೋರುವಂತ ಪ್ರಭು ಯೇಸು ಕ್ರಿಸ್ತರು ಶಿಷ್ಯರಿಗೆ ಹೇಳಿದ್ರು, ನಿಮಗೆ ಶಾಂತಿ ಎಂಬುದಾಗಿ. ನೀವು ಶಾಂತಿಯಾಗಿದ್ರೆ ಇನ್ನೆಲ್ಲವೂ ಕೂಡ ಶಾಂತಿಯಾಗಿರುತ್ತೆ. ಯಾಕಂದ್ರೆ ಶಾಂತಿ ಇದ್ರೆ ಮನುಷ್ಯನಿಗೆ ನಾವು ನೋಡುವಂಥದ್ದು, ನಿಮಗೆ ಶಾಂತಿ ಎಂಬುದಾಗಿ ಹೇಳಲ್ಪಟ್ಟು.
ಅದರರ್ಥ ನಾವು ನೋಡುವಾಗ ನಾವು ಕೂಡ ಬಲಿ ಪೂಜೆಗಳಲ್ಲಿ ಭಾಗವಹಿಸುವಾಗ ನಮಗೆ ಶಾಂತಿ ಎಂಬುದಾಗಿ ಹೇಳಿದ ತಕ್ಷಣದಲ್ಲಿ ಯಾರಿದಾರೋ ಯಾರಿಲ್ವೋ ಅದನ್ನ ನೋಡದೆ ಒಂದ್ ಹಿಂಗೆ ಅದನ್ನ ಮಾಡುವಂತದ್ದನ್ನ ಬದಲಾಯಿಸಿಕೊಳ್ಳುವ ಬದಲಾಗಿ ಪ್ರಭುವಿನ ಶಾಂತಿ ನಿಮ್ಮೊಡನಿರಲಿ ಎಂಬುದಾಗಿ ಹೇಳುವಾಗ ನಾವು ಅದನ್ನು ಸ್ವೀಕರಿಸಿದವರಾದ ನಾವು ನಂತರದಲ್ಲಿ ಇತರರಿಗೆ ಆ ಪ್ರಭುವಿನ ಶಾಂತಿಯನ್ನು ಕೋರುವಾಗ ಕ್ರಿಸ್ತನ ಪ್ರೀತಿಯೊಂದಿಗೂ ಅಸನ್ಮುಖಿಗಳಾಗಿ ಪರಸ್ಪರ ಪ್ರೀತಿಯ ಶಾಂತಿಯನ್ನ ಕೋರೋಣ. ಬಟ್ ನೀವು ಆ ವ್ಯಾಲ್ಯೂ, ಆ ಶಾಂತಿಯ ವ್ಯಾಲ್ಯೂ, ದ ಪೀಸ್ ವ್ಯಾಲ್ಯೂ ಪ್ರಿಯರೇ ನಾವು ಪ್ರತಿಯೊಬ್ಬೊಬ್ಬರು ಕೂಡ ಅರ್ಥೈಸಿಕೊಂಡಿರುವಾಗ ದ ಪೀಸ್ ಅದರ ಅಥವಾ ಶಾಂತಿ ಪೀಸಸ್ ಅಲ್ಲಿ ಬದಲಾಗಿ ದೈವ ವಾಕ್ಯದಲ್ಲಿ ನಾವು ನೋಡುವಂತೆ ದ ಶಾಂತಿ ನಿಮ್ಮೊಡನೆ ಇರಲಿ ಎಂಬುದಾಗಿ ಹೇಳಲ್ಪಟ್ಟು, ಬಟ್ ದೈವ ವಾಕ್ಯದಲ್ಲಿ ನಾವು ಧ್ಯಾನಿಸ್ತೇವೆ ಪ್ರಿಯರೇ ಏನ ಶಾಂತಿ ಎಂಬುದಾಗಿ ನೋಡುವಾಗ ದ ವರ್ಲ್ಡ್ ದ ಮೋಸ್ಟ್ ಅದಕ್ಕೆ ನಾವು ಹೇಳ್ತೇವೆ ದ ಶಾಂತಿಗೆ ಮೂಲಾಧಾರವೇ ಪ್ರಭು. ದ ಪೀಸ್ ಸೋರ್ಸ್ ಇಸ್ ಗಾಡ್. ಯಾಕೆ ಮನಃಶಾಂತಿ ದೊರಕುವಂಥದ್ದು ಸತ್ಯ ವಾಕ್ಯದಲ್ಲಿ ನೀವು ಜೀವಿಸುವಾಗ, ಯು ಹ್ಯಾವ್ ಎ ಕ್ರೈಸ್ಟ್, ನೀವು ಕ್ರಿಸ್ತನನ್ನ ಹೊಂದಿದ್ದರೆ ನೀವು ಶಾಂತಿಯಿಂದ ಜೀವಿಸುವರಾಗಿ. ಯಾಕಂದ್ರೆ ಎವ್ರಿ ಸಿಚುವೇಶನ್ ನಾವು ನೋಡುವಾಗ ಪರಿಸ್ಥಿತಿಗಳು ನಮ್ಮನ್ನ ಗಲಿಬಿಲಿಗೊಳಿಸ್ತದೆ, ಭಯಗೊಳಿಸ್ತದೆ. ಬಟ್ ಪೀಸ್ ಬಿ ವಿತ್ ಯು, ದ ಪ್ರಭು ನಿಮ್ಮೊಂದಿಗೆ ಇರೋದಾದ್ರೆ ಅದರರ್ಥ ಏನು? ಪ್ರಭುವಿನ ವಾಕ್ಯಗಳು ನಿಮ್ಮೊಂದಿಗೆ ಇರುವುದಾದರೆ ನೀವು ಶಾಂತಿ ಸಮಾಧಾನದೊಂದಿಗೆ ಜೀವಿಸಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಾವು ನೋಡುವಾಗ 2 ಪೀಟರ್ ಅಲ್ಲಿ ಹೇಗೆ ಒಂದು ವ್ಯಕ್ತಿ ಶಾಂತಿಯೊಂದಿಗೆ, ಶಾಂತಿ ಸಮಾಧಾನದೊಂದಿಗೆ ಜೀವಿಸಲಿಕ್ಕೆ ಸಾಧ್ಯ. ಬಟ್ ಎಲ್ಲೂ ಕೂಡ ಪ್ರಿಯರೇ ಶಾಂತಿ ಸಮಾಧಾನವು ದೊರಕಲಿಕ್ಕೆ ಸಾಧ್ಯವಿಲ್ಲ. ಯು ಮೇ ಬಿ ಪರ್ಚೇಸ್, ನೀವು ಪಿಲ್ಸ್ ಅನ್ನ ಅಂದ್ರೆ ಅದಕ್ಕೆ ಹೇಳ್ತದೆ ನೀವು ನಿದ್ರೆ ಬರೋ ಔಷಧಿಯನ್ನು ತೆಗೆದುಕೊಳ್ಳಬಹುದು, ಹಣವನ್ನು ಕೊಟ್ಟು, ಅಥವಾ ಇತರ ಯಾವುದೇ ಕಾರ್ಯಗಳು ಹೋಗಬಹುದು. ಬಟ್ ದೈವಿಕವಾದಂತ ಶಾಂತಿಯನ್ನು ನೀವೆಲ್ಲೂ ಕೂಡ ಅನುಭವಿಸಲಿಕ್ಕೆ ಸಾಧ್ಯ. ಬಟ್ ದೇವರ ಶಾಂತಿಯನ್ನು ಪ್ರತಿಯೊಬ್ಬರು ಅನುಭವಿಸಬೇಕಾದ್ರೆ ಆತನು ಮೊದಲು ಕ್ರಿಸ್ತನನ್ನ ಅರಿತವನಾಗಿರ. ಅದಕ್ಕೆ ಹೇಳ್ತದೆ 2 ಪೀಟರ್ ಚಾಪ್ಟರ್ 1:2 ನೀವು ನೋಡುವಾಗ 2 ಪೇತ್ರ 1ನೇ ಅಧ್ಯಾಯ ವಾಕ್ಯ 2ರಲ್ಲಿ ಧ್ಯಾನಿಸುವುದಾದ್ರೆ, 2 ಪೇತ್ರ 1ನೇ ಅಧ್ಯಾಯ ವಾಕ್ಯ 2, ದೇವರ ಮತ್ತು ಪ್ರಭು ಯೇಸು ಕ್ರಿಸ್ತರ ಬಗ್ಗೆ ನೀವು ಪಡೆಯುತ್ತಿರುವ ಜ್ಞಾನಾರ್ಜನೆಯು ನಿಮಗೆ ಕೃಪಾಶೀರ್ವಾದವನ್ನು, ಶಾಂತಿ ಸಮಾಧಾನವನ್ನು ಅಧಿಕವಾಗಿ ತರಲಿ. ದ ಮೋರ್ ಪೀಸ್ ನಿಮ್ಮ ಜೀವನದಲ್ಲಿ ಹೇಗೆ ನೀವು ಅಧಿಕ ಶಾಂತಿ ಸಮಾಧಾನದೊಂದಿಗೆ ಜೀವಿಸಲಿಕ್ಕೆ ಸಾಧ್ಯ? ದ ಫಸ್ಟ್ ಒನ್, ದೇವರ ಮತ್ತು ಪ್ರಭು ಯೇಸು ಕ್ರಿಸ್ತರ ಬಗ್ಗೆ ನೀವು ಪಡೆಯುವ ಜ್ಞಾನಾರ್ಜನೆ, ನೋಯಿಂಗ್. ಅವರ ನೀವು ಎಷ್ಟರ ಮಟ್ಟಿಗೆ ಅರಿತುಕೊಳ್ತೀರೋ, ಎಷ್ಟರ ಮಟ್ಟಿಗೆ ನೀವು ಅವರನ್ನು ಅರಿತುಕೊಳ್ತೀರೋ. ದ ನೋಯಿಂಗ್ ಎಂಬುದಾಗಿ ನಾವು ನೋಡುವಾಗ ಇಂಟಿಮೆಂಟ್ ರಿಲೇಶನ್ಶಿಪ್ ಬಿಟ್ವೀನ್ ವೈಫ್ ಅಂಡ್ ಹಸ್ಬೆಂಡ್ ನಡುವೆ ಇಂಟಿಮೆಂಟ್ ರಿಲೇಶನ್ಶಿಪ್ ಇರ್ತದೆ. ಅದಕ್ಕಾಗಿ ನಾವು ನೋಡ್ತೇವೆ ಆ ಪ್ರಭುವಿನ ಆ ಅನ್ಯೂನ್ಯತೆಯಲ್ಲಿ ನಾವು ಪ್ರತಿಯೊಬ್ಬೊಬ್ಬರು ಅವರ ಬಗ್ಗೆ ಪಡೆಯುವಂತ ಜ್ಞಾನಾರ್ಜನೆಯು ಅಧಿಕವಾದಂತ ಕೃಪಾಶೀರ್ವಾದವನ್ನು, ಶಾಂತಿ ಸಮಾಧಾನವನ್ನು ಅಧಿಕವಾಗಿ ತರಲಿಕ್ಕೆ ಸಾಧ್ಯ. ಅದರ್ಥ ಏನು? ದ ಮೋರ್ ಯು ಅಂಡರ್ಸ್ಟ್ಯಾಂಡ್, ನಾವು ಎಷ್ಟರ ಮಟ್ಟಿಗೆ ದೇವರ ವಾಕ್ಯವನ್ನು ಅನುದಿನವೂ ಕೂಡ ನಾವು ಧ್ಯಾನಿಸುತ್ತಾ ದೇವರ ವಾಕ್ಯದೊಂದಿಗೆ ನಾವು ಜೀವಿಸಲ್ಪಡ್ತೀವಿ ಪ್ರಿಯರೇ, ಯಾವುದೆಲ್ಲ ನಮ್ಮ ಜೀವನದಲ್ಲಿ ಗಲಿಬಿಲಿಗಳು, ಅಶಾಂತಿಗಳು ಅಥವಾ ಕಲಹಗಳು, ಗೊಂದಲಗಳಿದೆಯೋ, ದ ಪೀಸ್ ಸಮಾಧಾನವು ನೆಲೆಗೊಳ್ಳಲಿಕ್ಕೆ ಸಾಧ್ಯ. ದ ಸ್ಥಿರತೆ, ಏನ್ ಹೇಳ್ತೇವೆ ಅದಕ್ಕೆ, ಒಂದು ಸ್ಥಿರವಾದಂತ ಮನಸ್ಥಿತಿಯೊಂದಿಗೆ ಜೀವಿಸಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಾವು ನೋಡಿದ್ರೆ ಪ್ರಭು ಯೇಸು ಕ್ರಿಸ್ತ ನಾವು ನೋಡುವಾಗ ದೈವ ವಾಕ್ಯದಲ್ಲಿ ಆ ದೋಣಿ ಹಿಂಭಾಗದಲ್ಲಿ ದಿಂಬನ ಒರಗಿ ಅವರು ನಿದ್ರಿಸುತ್ತಾ ಇರ್ತಾರೆ. ಶಿಷ್ಯರಾದರೂ ಭಯಭ್ರಾಂತರಾಗಿ ಜೀವಿಸ್ತಾ ಇದ್ದಾರೆ, ಕೂಗಿ ಅರಚಾಡ್ತಾ ಇದ್ದಾರೆ. ಪ್ರಭು ಯೇಸು ಕ್ರಿಸ್ತರೆದ್ದು ನೋಡುತ್ತವೆ ಶಾಂತಿ ಎಂಬುದಾಗಿ ನುಡಿಯಲ್ಪಡ್ತದೆ. ಅದರ ಸಮುದ್ರಕ್ಕೆ ಬೋರ್ಗರೆ ಬೇಡ, ಸಮಾಧಾನದಿಂದರು ಎಂಬುದಾಗಿ, ಶಾಂತವಾಗಿರಿ ಎಂಬುದಾಗಿ ನುಡಿಯಲ್ಪಡ್ತಾರೆ. ದ ಸೇಮ್ ವೇ ಪ್ರಿಯರ್, ದ ಸೇಮ್ ಕ್ರಿಸ್ತನನ್ನ ನೀವು ಹೊಂದಿದಲ್ಲಿ ಏನು ಕ್ರೈಸ್ತನನ್ನು ಹೊಂದಿದ್ರೆ ಎಂಬುದಾಗಿ. ಕ್ರಿಸ್ತನು ಬೇರೆ ಇಲ್ಲ, ದೇವರ ವಾಕ್ಯಗಳು ಬೇರೆ ಇಲ್ಲ. ಹಾಗಾಗಿ ಆ ಕ್ರಿಸ್ತನನ್ನ ನೀವು ಹೊಂದಿದವರಾಗಿದ್ದಲ್ಲಿ ನೀವು ಸಮಾಧಾನದೊಂದಿಗೆ ಮುನ್ನಡೆಯಲಿಕ್ಕೆ ಸಾಧ್ಯ.
ಇಲ್ಲ ಅನ್ನೋದಾದ್ರೆ ನೀವು ಪ್ರತಿ ಬಾರಿಯೂ ಒಮ್ಮೆ ರೋಗದ ರಿಪೋರ್ಟ್ ಅನ್ನು ಆಲಿಸುವಾಗಲೂ ನಿಮ್ಮಲ್ಲಿ ಗಲಿಬಿಲಿಗಳು ಉಂಟಾಗ್ತದೆ. ಇತರ ಕಾರ್ಯಗಳು, ಬಂಧನಗಳು, ಸಮಸ್ಯೆಗಳನ್ನು ಆಲಿಸುವಾಗ ನಿಮ್ಮ ಜೀವನದಲ್ಲಿ ಗಲಿಬಿಲಿಗಳು, ವ್ಯತ್ಯಾಸಗಳು ಉಂಟಾಗಲ್ಪಡುತ್ತದೆ. ಬಟ್ ಆದ್ರೆ ಪ್ರಿಯರೇ, ನೀವು ಆ ಸಮಯ ದೇವರ ವಾಕ್ಯವನ್ನು ಅರಿತುಕೊಂಡಲ್ಲಿ ಪೀಸ್ ಬಿ ವಿತ್ ಯು, ನೀವು ಸಮಾಧಾನದೊಂದಿಗೆ ಮುನ್ನಡೆಯಲಿಕ್ಕೆ ಸಾಧ್ಯ. ಯಾಕೆ? ಯಾವುದೇ ರೋಗ ನನ್ನ ಜೀವಿತದಲ್ಲಿ ಬಂದಿರಬಹುದು. ಪ್ರತಿಯೊಂದು ರೋಗದ ಅಂತಿಮ ಫಲಿತಾಂಶ ಏನನ್ನೋದಾದ್ರೆ, ಡೆಸ್ಟಿನಿ ಏನನ್ನೋದಾದ್ರೆ ಡೆತ್, ಮರಣವನ್ನ, ನಾಶನವನ್ನ ಉಂಟು ಮಾಡುವಂಥದ್ದು. ಬಟ್ ಐ ಆಲ್ರೆಡಿ ನೋ, ನನಗೆ ಸತ್ಯ ಗೊತ್ತಿದೆ ಏನನ್ನೋದಾದ್ರೆ ಮೈ ಕ್ರೈಸ್ಟ್, ನನ್ನ ಕ್ರಿಸ್ತನು ಆಲ್ರೆಡಿ ನನ್ನನ್ನು ಆತನ ಗಾಯಗಳಿಂದ ಗುಣಪಡಿಸಿದಾನೆ. ಆತನು ಮರಣವನ್ನು ಜಯಿಸಿದಾನೆ. ಆತನು ಮರಣವನ್ನು ಜಯಿಸಿ ಪುನರುತ್ಥಾನ ಹೊಂದಿದ್ದಾನೆ. ಆ ಪುನರುತ್ಥಾನ ಹೊಂದಿದ ಕ್ರಿಸ್ತನ ಮೂಲಕ ಆಳ್ವಿಕೆ ಅಧಿಕಾರವನ್ನು ಆತ ಹೊಂದಿದೆ. ಅದು ನನ್ನಲ್ಲಿ ಸಮಾಧಾನದೊಂದಿಗೆ ಮುನ್ನಡೆಸಲಿಕ್ಕೆ ಸರ್. ದ ಮೋರ್ ಹ್ಯಾಪಿಯೆಸ್ಟ್ ಪ್ಲೇಸ್ ಯಾವುದು ಪ್ರಿಯರೇ? ಹಾಸ್ಪಿಟಲ್. ಯಾವ್ದು ಮೋರ್ ಹ್ಯಾಪಿಯೆಸ್ಟ್ ಆದಂತ ಪ್ಲೇಸ್ ಯಾವುದು? ಆಸ್ಪತ್ರೆನ ನೀವು ನೋಡುವಾಗ, ಹಾಸ್ಪಿಟಲ್ ನೋಡುವಾಗ ಹೇಗಿರ್ತದೆ ಪ್ರಿಯ? ಪ್ರತಿಯೊಬ್ಬರೂ ಕೂಡ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಸೋತು ಹೋಗಿರ್ತಾರೆ. ಒಂದ್ ಮೂಮೆಂಟ್ ಅಲ್ಲಿ ಮಾತ್ರ ಅಫ್ಕೋರ್ಸ್ ಅನ್ಕೋತೇನೆ, ಡೆಲಿವರಿ ಆಗಿ ಮಗುನ ಕೈ ಕೊಟ್ಟಾಗ, ಡೆಲಿವರಿ ಆಗುವವರೆಗೂ ಕೂಡ ನೀವು ನೋಡುವಾಗ ಅವರಲ್ಲೂ ಕೂಡ ಕಂಪ್ಲೀಟ್ ಆಗಿ ನಾವು ನೋಡುವಾಗ ವರಿ ಏನಾಗ್ತದೆ. ಬಟ್ ಆಫ್ಟರ್ ದ ಡೆಲಿವರಿ ಸಮಯದಲ್ಲಿ ನೋಡುವಾಗ, ಮಗು ನೋಡುವಾಗ ಆನಂದದೊಂದಿಗೆ ಇರ್ತದೆ. ಸೊ ಆ ರಿಪೋರ್ಟ್ ನಾರ್ಮಲ್ ಅಥವಾ ಆಪರೇಷನ್ ಸಕ್ಸಸ್ ಅಥವಾ ಡೆಲಿವರಿ, ಈ ನಂತರದಲ್ಲಿ ನಾವು ನೋಡ್ತೇವೆ ಅವರ ಮುಖದಲ್ಲಿ ಸ್ವಲ್ಪ ಸಮಾಧಾನವನ್ನು ನೋಡಬಹುದು. ಅಫ್ಕೋರ್ಸ್ ತಕ್ಷಣದಲ್ಲಿ ಇಮಿಡಿಯೇಟ್ ಏನಾದ್ರೂ ಬಿಲ್ ಬಂದ್ರೆ ಆ ಸಮಾಧಾನವೂ ಕೂಡ ಹೋಗ್ಬಿಡ್ತದೆ. ಬಟ್ ಆದ್ರೆ ಪ್ರಭು ದೈವ ವಾಕ್ಯದ ನಾವು ಧ್ಯಾನಿಸುವ ಪ್ರಿಯರೇ, ಹೇಗೆ ಸಮಾಧಾನದೊಂದಿಗೆ ಒಂದು ವ್ಯಕ್ತಿ ಜೀವಿಸಲಿಕ್ಕೆ ಸಾಧ್ಯ? ಆತನು ಹೆಚ್ಚಾಗಿ ಪ್ರಭುವಿನ ದೇವರ ಮತ್ತು ಪ್ರಭು ಕ್ರಿಸ್ತರ ಜ್ಞಾನಾರ್ಜನೆಯನ್ನು ಹೊಂದಿಕೊಳ್ಳುವ, ಅಧಿಕವಾದ ಶಾಂತಿಯೊಂದಿಗೆ ಮುನ್ನಡೆಯಲಿಕ್ಕೆ ಸಾಧ್ಯ. ಅದರರ್ಥ ಏನು? ಪ್ರತಿಯೊಬ್ಬ ಪೇಷಂಟ್ ಆಸ್ಪತ್ರೆಯಲ್ಲಿ ಆತನು ತನ್ನದೇ ಆದಂತಹ ರೋಗದ ನಿಮಿತ್ತವಾಗಿ ಖಿನ್ನತೆಗೆ ಒಳಪಟ್ಟಿರ್ತಾನೆ. ಅದರ ರೋಗದ ನಿಮಿತ್ತವಾಗಿ ಆತನು ಹಾಸಿಗೆ ಮೇಲೆ ಒದ್ದಾಡುವಂತವನಾಗಿರ್ತಾನೆ. ಬಟ್ ಯು ನೋ ದ ಟ್ರೂತ್. ಆದರೆ ಯಾವ ವ್ಯಕ್ತಿ ಸತ್ಯವನ್ನು ಅರಿತಿರ್ತಾನೆ, ಈ ಎಂಜಾಯ್ ಇಸ್ ಲೈಫ್, ಆತನು ಆನಂದದೊಂದಿಗೆ ಜೀವಿಸ್ತಾನೆ. ಯಾವ ಸಮಸ್ಯೆ ಆತನ ಶರೀರದಲ್ಲಿದೆಯೋ ಇಸ್ ಎ ಟೆಂಪ್ರವರಿ ಎಂಬುದಾಗಿ ಆತನು ಅರಿತುಕೊಂಡಿರ್ತಾನೆ. ನನ್ನ ಶರೀರ ಅದು ಟೆಂಪ್ರವರಿ ಸಮಸ್ಯೆಗಳು ತಾತ್ಕಾಲಿಕವಾದುದು. ಯಾಕಂದ್ರೆ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ, 2 ಕೊರಿಂಥರಿಗೆ ಬರೆದ ಪತ್ರ 4ನೇ ಅಧ್ಯಾಯ ವಾಕ್ಯ 13ರಲ್ಲಿ ಧ್ಯಾನಿಸುವಾಗುತ್ತಾಗ್ತದೆ, ಅದೆಲ್ಲವೂ ಕೂಡ ತಾತ್ಕಾಲಿಕವಾದದ್ದು. ದ ಪ್ರಾಬ್ಲಮ್ ಇಸ್ ಎ ಟೆಂಪ್ರವರಿ. ಅದರ ಕಣ್ಣಿಗೆ ಕಾಣುವಂತವುಗಳು ತಾತ್ಕಾಲಿಕವಾದದ್ದು. ಬಟ್ ದೇವರ ಕಾರ್ಯಗಳು ಅಲೌಕಿಕವಾದದ್ದು, ಶಾಶ್ವತವಾದದ್ದು, ಅಪರಿಮಿತವಾದ. ಹಾಗಾಗಿ ಹೇಗೆ ಪ್ರಭು ಯೇಸು ಕ್ರಿಸ್ತರು ಹೇಳಿದ್ರು, ನನ್ನ ಶಾಂತಿ ನಿಮ್ಮೊಂದಿಗಿರಲಿ. ಹೇಗೆ ಶಾಂತಿ ಎಂಬುದಾಗಿ ನಿಮ್ಮೊಂದಿಗಿರಲಿ ಎಂಬುದಾಗಿ ನುಡಿಯಲ್ಪಟ್ಟರು, ಅವರು ಪ್ರಿಯರ ಪುನರುತ್ಥಾನದ ಮರಣಕ್ಕಿಂತ ಮುಂಚಿತವಾಗಿಯೂ ಕೂಡ ತನ್ನ ಶಿಷ್ಯರ ಸಂಗಡ ಮಾತನಾಡದೆ ಹೇಳ್ತಾರೆ. ಜಾನ್ ಚಾಪ್ಟರ್ 14:27 ನಲ್ಲಿ ನೀವು ನೋಡುವಾಗ, John chapter 14 verses 26 27. ನಾನು ಶಾಂತಿ ಸಮಾಧಾನವನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ಸಮಾಧಾನವನ್ನು ನಿಮಗೆ ಕೊಡುತ್ತೇನೆ. ಈ ಲೋಕವು ಕೊಡುವ ರೀತಿಯಲ್ಲಿ ನಾನದನ್ನು ನಿಮಗೆ ಕೊಡುವುದಿಲ್ಲ. ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ, ಭಯಪಡಬೇಡಿ. ಪ್ರವೇಶ ಕ್ರಿಸ್ತ ಹೇಳಿದ್ರೆ, ನಾನು ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ಸಮಾಧಾನವನ್ನು ನಿಮಗೆ ಕೊಡುತ್ತೇನೆ. ಅದು ಈ ಲೋಕವು ಕೊಡುವ ರೀತಿಯಲ್ಲಿ ಅಲ್ಲ. ನಾನದನ್ನು ನಿಮಗೆ ಕೊಡುವುದಿಲ್ಲ, ನೀವು ಹೃದಯದಲ್ಲಿ ಕಳವಳಗೊಳ್ಳ. ಅದರ ಲೋಕವು ಕೂಡ ಶಾಂತಿಯನ್ನ ಸಮಾಧಾನ ಕೊಡಬಹುದಷ್ಟೇ. ಹೇಗೆ? ಅಟ್ಲೀಸ್ಟ್ ಸಮಸ್ಯೆ ಟೆನ್ಷನ್ ಇರುವಂತ ವ್ಯಕ್ತಿ, ಆತನು ಒಂದು ತುಂಬಾ ಜನ ನಾವು ನೋಡುವಾಗ ಫುಲ್ ಟೆನ್ಷನ್ ಆದಂತಹ ವ್ಯಕ್ತಿಗೆ ಒಂದು ಸಮಯದ ಆತನು ಒಂದು ಟೀ ಕುಡಿದ್ರೆ ನನಗೆ ರಿಲೀಫ್ ಆಗ್ತದೆ, ಅಥವಾ ಆಲ್ಕೋಹಾಲ್ ಕುಡಿದ್ರೆ ರಿಲೀಫ್ ಆಗ್ತದೆ.
ಸಮ್ ಅದರ್ ಪೀಪಲ್ ನಾನು ಸ್ಮೋಕ್ ಮಾಡಿದ್ರೆ ನನ್ನ ತಲೆ ಸ್ವಲ್ಪ ರನ್ನಿಂಗ್ ಆಗುತ್ತೆ. ಸೊ ಅದರ್ವೈಸ್ ಇನ್ನು ಅನೇಕ ಕಾರ್ಯಗಳು ಅವರವರೇ ಮಾಡಿಕೊಂಡಂತ ಕಾರ್ಯಗಳಿವೆ. ಬಟ್ ಅದೆಲ್ಲವೂ ಕೂಡ ಪರ್ಮನೆಂಟ್ ಅಲ್ಲ, ಇಸ್ ಎ ಟೆಂಪ್ರವರಿ. ಯಾವಾಗ ಒಂದು ವ್ಯಕ್ತಿ ಒಂದು ಟೀ ಕುಡಿತಾನೋ ಮೈಂಡ್ ಸ್ವಲ್ಪ ರಿಲೀಫ್ ಅನಿಸ್ಬೋದು, ಮತ್ತೆ ಅದೇ ಆಲೋಚನೆಗಳು ಉಂಟಾದಾಗ 3-4 ಟೀ ಕುಡಿದ್ರು ಕೂಡ ಆತನಿಗೆ ಸಮಾಧಾನ ಕಾಣೋದಿಲ್ಲ. ಒಂದು ಪೆಗ್ ಹೊಡೆಯುವಂತ ವ್ಯಕ್ತಿ ಆತನ ಆಲೋಚನೆ ಮತ್ತೆ ಯಾವಾಗ ಅದರ ಸ್ಟ್ರೆಂತ್ ಇಳಿಯಲ್ಪಡ್ತದೋ ಮತ್ತೆ ಅದೇ ಪ್ರಾಬ್ಲಮ್ಗಳು ಮರುಕಳಿಸಲ್ಪಡ್ತದೋ ಮತ್ತೆ ಲೌಕಿಕವಾಗಿ ಮುನ್ನಡೆಯಲ್ಪಡ್ತದೆ, ಅಡಿಕ್ಷನ್ ಆಗಲು ಪಡ್ತದೆ. ಬಟ್ ಆದ್ರೆ ದೇವರ ಶಾಂತಿ ಪ್ರಿಯರೇ ಲೋಕವು ಕೊಡುವ ರೀತಿಯಲ್ಲಿ ಬದಲಾಗಿ ಹೇಗೆ ನಮಗೆ ಕೊಡಲ್ಪಟ್ಟಿದ್ದಾರೆ. ದ ಎವ್ರಿ ಡೇ ಪ್ರವೇಶಿಕರಿಸ ಜಾನ್ ಚಾಪ್ಟರ್ 14:27 ನಾವು 27 ಅಲ್ಲಿ ನೋಡುವಂತೆ, ನಾನು ನಿಮಗೆ ನನ್ನ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ಕೊಡುತ್ತೇನೆ. ಲೋಕವು ಕೂಡ ರೀತಿಯಲ್ಲಿ ನಾನು ಅದನ್ನ ಕೊಡೋದಿಲ್ಲ, ಬದಲಾಗಿ ನೀವು ಹೆದರಬೇಡಿ, ಭಯಬೇಡಿ, ಕಳವಳಗೊಳ್ಳಬೇಡಿ. ಹೇಗೆ ಅವರು ನಮ್ಗೆ ಕೊಡಲ್ಪಡಿದ ಅದರಂತ 2 Peter 1:2 ಅಲ್ಲಿ ತಿಳಿಸುವಂತೆ, ನೀವು ಹೆಚ್ಚು ಮಟ್ಟಿಗೆ ದೈವ ವಾಕ್ಯದಲ್ಲಿ ಅನುದಿನವೂ ಪ್ರಭುವಿನ ಜ್ಞಾನಾರ್ಜನೆಯ ಮುನ್ನೆಲ್ಲ ಪಡೆಯುತ್ತೀರೋ ಅದು ಅಧಿಕವಾದ ಸಮಾಧಾನವನ್ನು ನಿಮ್ಮಲ್ಲಿ ಉಂಟು ಮಾಡಲು. ದ ಮೋರ್ ಯು ಡೀಪ್, ಅದಕ್ಕಾಗಿ ಡೀಪರ್ ನೀವೆಷ್ಟರ ಮಟ್ಟಿಗೆ ದೈವ ವಾಕ್ಯಗಳನ್ನ ಅರ್ಥೈಸಿಕೊಂಡು ದೈವ ವಾಕ್ಯದೊಂದಿಗೆ ಮುನ್ನಡೆಯಲ್ಪಡ್ತಿರೋ ಸತ್ಯದೊಂದಿಗೆ ನಿಮ್ಮಲ್ಲಿ ಪೀಸ್ ಸಮಾಧಾನದೊಂದಿಗೆ ಮುನ್ನಡೆಯಲಿಕ್ಕೆ ಸಾಧ್ಯ. ವಾಟ್ ಎವರ್ ಸಿಚುವೇಶನ್ ನಿಮ್ಮ ಜೀವನದಲ್ಲಿ ಎದುರು ಬಂದು ಇವರ ಮಿಸ್ಟರ್ ಕೂಲ್ ಆಗಿ ನೀವು ಜೀವಿಸ್ತಿರೋ ಹೊರತು ನೀವು ಯಾವುದೇ ಕಾರಣಕ್ಕೂ ಮಿಸ್ಟರ್ ಕ್ರಾಕ್ ಆಗಿಯೋ ಅಥವಾ ನೀವು ಯಾವುದೇ ಕಾರಣಕ್ಕೂ ಕೂಡ ತಲೆ ಕೆಟ್ಟ ರೀತಿಯಲ್ಲೋ ಗಲಿಬಿಲಿಗೊಂಡಂತಹ ರೀತಿಯಲ್ಲೋ ಕೋಪದೊಂದಿಗೆ ನೀವು ಅದನ್ನು ಪ್ರವರ್ತಿಸಲಿಕ್ಕೆ ಸಾಧ್ಯ. ನೀವು ಪ್ರತಿಯೊಬ್ಬರು ಸತ್ಯವನ್ನ ನೀವು ಅರ್ಥೈಸಿಕೊಂಡದ್ದು ಅದರತೆ ದೇವ ಸತ್ಯ ವಾಕ್ಯದಲ್ಲಿ ನೀವೇನನ್ನ ಧ್ಯಾನಿಸದೇರು. ಯಾಕಂದ್ರೆ ಸಿಚುವೇಶನ್ ಪರಿಸ್ಥಿತಿ ಎಂಥದ್ದೇ ಬರಲಿ, ಬಟ್ ಪ್ರಭು ನಮಗೆ ನುಡಿದಿದ್ದಾರೆ, ನಾನು ಎಂದಿಗೂ ಕೂಡ ನಿನ್ನನ್ನ ಕೈ ಬಿಡೋದಿಲ್ಲ. Hebrew chapter 13 ಅಲ್ಲಿ ನೀವು ನೋಡುವಾಗ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ನೆವರ್ ಎವರ್, ಎಂದಿಗೂ ಕೂಡ ನಾನು ನಿನ್ನನ್ನ ಕೈ ಬಿಡುವುದಿಲ್ಲ, ನಿನ್ನನ್ನ ತೊರೆದು ಬಿಡುವುದಿಲ್ಲ ಎಂಬುದಾಗಿ Hebrew chapter, ಹಿಬ್ರಿಯರಿಗೆ ಬರೆದ ಪತ್ರ. Thank you, Holy Spirit. The 13 verses 5. ಥ್ಯಾಂಕ್ ಯು ಜೀಸಸ್. ಹಿಬ್ರಿಯರಿಗೆ ಬರೆದ ಪತ್ರ 13ನೇ ಅಧ್ಯಾಯ ವಾಕ್ಯ 5. ಹಣದಾಸೆಗೆ ಬಲಿಯಾಗಬೇಡಿ, ನಿಮಗೆ ಇರುವುದರಲ್ಲಿಯೇ ತೃಪ್ತಿಯಾಗಿರಿ, ಎಂದೆಂದಿಗೂ ನಾನು ನಿನ್ನ ಕೈ ಬಿಡಲಾರೆ, ತ್ಯಜಿಸಲಾರೆ ಎಂದು ದೇವರೇ ಹೇಳಿದ. ಬಡ ಒಳಗಿನ ರಹಸ್ಯವು ಬಹಳ ಉತ್ತಮ ದೊಡ್ಡ ಕರವಾದದ್ದು. ಖಂಡಿತ ಮುಂದಿನ ದಿನಗಳಲ್ಲಿ ಅದನ್ನು ಧ್ಯಾನಿಸೋಣ. ಬಡ ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಸೆಕೆಂಡ್ ಪಾರ್ಟ್ ಪ್ರಭು ಯೇಸು ಕ್ರಿಸ್ತರು ಹೇಳಿದರೆ, ಎಂದೆಂದಿಗೂ ನಾನು ನಿನ್ನ ಕೈ ಬಿಡಲಾರೆ, ನೆವರೆವರ್, ಎಂದಿಗೂ ಕೂಡ ನಿನ್ನನ್ನು ಕೈ ಬಿಡೋದಿಲ್ಲ, ಎಂದಿಗೂ ಕೂಡ ನಿನ್ನ ತ್ಯಜಿಸೋದಿಲ್ಲ ಎಂದು ದೇವರೇ ಹೇಳಿದ. ಸೊ ಫಸ್ಟ್ ವರ್ಡ್ ನೀವು ನೋಡುವಾಗ ಹಣದಾಸೆಗೆ ಬಲಿಯಾಗಬೇಡಿ, ಯಾಕಂದ್ರೆ ಹಣಕ್ಕೆ ಬಲಿಯಾಗಬೇಡಿ ಎಂಬುದಾಗ ಹಣದ ಆಸೆ, ಹಣ ಕೆಟ್ಟದಲ್ಲ, ಬದಲಾಗಿ ಹಣದ ಮೇಲಿನ ಆಸೆ ದುರಾಸೆ ಕೆಟ್ಟದ್ದು. ಹಣದ ಮೇಲಿನ ಆಸೆನೇ ದುರಾಸೆಯಾಗಿ ಕನ್ವರ್ಟ್ ಆಗುವುದು. ಹಣ ಎಂದಿಗೂ ಕೂಡ ಕೆಟ್ಟದಲ್ಲ, ನಿಮ್ಮನೆ ಟಿವಿ ಎಂದಿಗೂ ಕೂಡ ಕೆಟ್ಟದಲ್ಲ, ನಿಮ್ಮ ಮೊಬೈಲ್ ಫೋನ್ ಎಂದಿಗೂ ಕೂಡ ಕೆಟ್ಟದಲ್ಲ, ಬದಲಾಗಿ ನಿಮ್ಮ ಮೇಲಿನ ದುರಾಸೆ, ಅದರ ಮೇಲಿನ ಕಾರ್ಯ ನೀವೇಗೆ ಅದನ್ನ ಬಳಸಲ್ಪಡ್ತಿರೋ ಅದರ ಮೇಲೆ. ನೀವು ಒಳಿತಿನ ಕಾರ್ಯಕ್ಕೆ ಬೆಳೆಸುವಾಗ ಅದು ಉತ್ತಮವಾದದ್ದು, ನೀವು ಕೆಡುಕಿನ ಕಾರ್ಯಕ್ಕೆ ಬೆಳೆಸುವಾಗ ಅದು ನಿಮ್ಮ ಜೀವನದಲ್ಲಿ ನಾಶನವನ್ನು ತರುವಂತದ್ದು. ಹಣದ ಆಸೆಗೆ ಬಲಿಯಾಗಬೇಡಿ, ಹಣದ ಮೇಲಿನ ದುರಾಸೆಗೆ ನೀವು ಬಲಿಯಾಗಬೇಡಿ. ಯಾಕೆಂದ್ರೆ ಹಣವು ನಿಮ್ಮನ್ನು ಯಾವ ಕೆಲಸಕ್ಕಾದ್ರೂ ನಿಮ್ಮನ್ನು ಇಳಿಸಬಹುದು, ಯಾವ ಹಂತಕ್ಕಾದ್ರೂ ನಿಮ್ಮನ್ನ ಕರೆದೊಯ್ಯಬಹುದು. ಜಸ್ಟ್ ನಾವು ನೋಡುವಾಗ ಯೋಧನು ಪ್ರಿಯರ 30 ಬೆಳ್ಳಿ ನಾಣ್ಯಗಳನ್ನು ತೆಗೆದಿಟ್ಟುಕೊಳ್ತಾನೆ. ಅಥವಾ ತನ್ನ ಜೀವನಕ್ಕಾಗಿ ಅಥವಾ ತನ್ನ ಕುಟುಂಬಕ್ಕಾಗಿ ಅದರ ಕಾರ್ಯಕ್ಕಾಗಿ ಆತನ ಶೇಖರಿಸಿಕೊಳ್ಳೋದಿಲ್ಲ, ಯಾಕಂದ್ರೆ ಅದರ ನಂತರದಲ್ಲಿ ಆತನು ಬಿಸಾಡಲ್ಪಡ್ತಾನೆ. ಬಟ್ ಅದನ್ನ ನಾವು ನೋಡ್ತೇವೆ, ಅಲ್ಪ ಸಮಯ ನಾವು ನೋಡುವಾಗ ಹೇಗಿದ್ರು ಪ್ರಭು ತಪ್ಪಿಸಿಕೊಳ್ತಾರೆ. ಎಷ್ಟೋ ಬಾರಿ ತಪ್ಪಿಸ್ಕೊಂಡಿದ್ದಾರೆ, ಈಗಲೂ ತೋರಿಸ್ಕೊಟ್ಬಿಡೋಣ, ಈಗಲೂ ತಪ್ಪಿಸ್ಕೊಳ್ತಾರೆ. ಹೇಗಿದ್ರು 30 ಬೆಳ್ಳಿ ನಾಣ್ಯ ರಿಕವರಿ ಆಗ್ತದೆ, ನಾನು ತೋರಿಸ್ಕೊಟ್ಟಿದ್ದೆ, ನೀವು ಅವ್ರನ್ನ ಬಿಟ್ಬಿಟ್ರೆ ನಾನೇನ್ ಮಾಡಕ್ ಆಗ್ತದೆ ಅಂತ ನಾನು ಪರಿಸಾಯರಿಗೆ ಹೇಳ್ಬೋದು ಅಂತ ಅನ್ಕೊಂಡ. ಬಟ್ ಅನ್ಫಾರ್ಚುನೇಟ್ಲಿ ನಾವು ನೋಡೋದಾದ್ರೆ ಅವರೇ ಅವನಿಗೆ ಹೇಳ್ತಾರೆ, ನಿನ್ನದನ್ನ ನೀನೇ ನೋಡ್ಕೊ ಎಂಬುದ.
ನೀವು ಹಣದ ಆಸೆ ನಿಮ್ಮನ್ನ ಯಾವ ಹಂತಕ್ಕೆ ನಿಮ್ಮನ್ನ ಕರೆದೋಗ್ತದೆ ಎಂಬುದಾಗಿ ಗೊತ್ತಿಲ್ಲ ಪ್ರಿಯ. ಅದಕ್ಕಾಗಿ ಹಣದ ಆಸೆಗೆ ಬಲಿ ಆಗಬೇಡಿ. ನಿಮಗೆ ಇರುವುದರಲ್ಲಿಯೇ ತೃಪ್ತರಾಗಿರಿ. ನಿಮಗೆ ಇರುವುದರಲ್ಲಿಯೇ ತೃಪ್ತರಾಗಿರಿ. ಅದರರ್ಥ ಏನು ಬ್ರದರ್? ನಾವೇನು ಕನಸನ್ನೇ ಕಾಣಂಗಿಲ್ವ ಬ್ರದರ್? ನೀವ್ ಹೇಳ್ತಾರೆ ಇಮ್ಯಾಜಿನೇಷನ್ ಮಾಡಿ ನೀವು ಅದನ್ನು ಕಲ್ಪಿಸ್ಕೊಳ್ಳಿ ಅಂದಾಗ ನಾವು ಇರುವುದರಲ್ಲೇ ತೃಪ್ತಿಯಾಗಿರ್ಬೇಕು. ಏನು ನಾವು ಕನಸು ಕಾಣಬಾರ್ದು. ಇರುವುದರಲ್ಲೇ ಎಂಬುದಾಗಿ ಹೇಳುವಾಗ ಪ್ರಿಯರೇ, ನಿಮಗೆ ಅಗತ್ಯವಾದದ್ದು ಏನೆಂಬುದಾಗಿ ನಿಮ್ಮ ತಂದೆ ಗೊತ್ತಿದೆ. ನಿಮಗೆ ಅಗತ್ಯ ಏನೆಂಬುದಾಗಿ ನಿಮ್ಮ ತಂದೆ ಗೊತ್ತಿದೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಇತರ ಕಾರ್ಯಕ್ಕೆ ನೀವು ಒಳಗಾಗಲ್ಪಡದೆ, ನೀವು ಪ್ರತಿಯೊಬ್ಬೊಬ್ಬರು ನಿಮಗೆ ಅಗತ್ಯ ಎಂಬುದಾಗಿ ತಂದೆಗೆ ಗೊತ್ತಿದ್ದಲ್ಲಿ ಅದನ್ನು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದನ್ನು ಪೂರೈಸ್ತಾರೆ. ನೀವು ಅದನ್ನ ಪಡೆದುಕೊಳ್ಳಿಕ್ಕೆ ಪ್ರಯತ್ನ ಪಡಬೇಡಿ. ಯಾಕಂದ್ರೆ ನಿಮಗೆ ಅಗತ್ಯ ಅನ್ನೋದಾದ್ರೆ ತಂದೆ ಅದನ್ನ ಪೂರೈಸುವ. ನಿಮ್ಗ ಜೀವಿತದಲ್ಲಿ ಅದಿಲ್ಲ, ಯಾಕಪ್ಪ ಅದಿಲ್ಲ ಅನ್ನೋ ನಿಮ್ಗೆ ಅಗತ್ಯ ಇಲ್ಲ. ಬದಲಾಗಿ ನೀವು ಅದನ್ನ ಪಡೆದುಕೊಳ್ಳಿಕ್ಕೆ ವ್ಯರ್ಥ ಪ್ರಯತ್ನ ಮಾಡ್ತಿದ್ದೀರಿ. ನೀವು ವ್ಯರ್ಥ ಪ್ರಯತ್ನ ನೀವು ಮಾಡದಲ್ಲಿ ಪ್ರಿಯರೇ, ನೀವು ಸೋಲ್ತೀರಿ. ಸೋಲು ನಿರಾಶೆ ತಪ್ಪುತ್ತದೆ. ಆ ನಿರಾಶೆ ನಿಮ್ಮ ಜೀವಿತವನ್ನ ನಾಶನಕ್ಕೆ ತರಬೇಕು. ಹಾಗಾಗಿ ದೇವರು ನಿಮ್ಮ ಜೀವಿತದಲ್ಲಿ ಏನನ್ನ ದಯಪಾಲಿಸಿದರೆ ಅದಕ್ಕಾಗಿ ಮೊದಲು ತೃಪ್ತರಾಗಿರಿ. ಮುಂದುವರಿಸ ತಿಳಿಸಿದಂತೆ ಹಣದಾಸೆಗೆ ಬಲಿಯಾಗಬೇಡಿ. ನಿಮಗೆ ಇರುವುದರಲ್ಲಿಯೇ ತೃಪ್ತರಾಗಿರಿ. ಎಂದೆಂದಿಗೂ ನೆವರೆವರ್ ಎಂದೆಂದಿಗೂ ಕೂಡ ನಾನು ನಿನ್ನ ಕೈ ಬಿಡಲಾರೆ, ತ್ಯಜಿಸಲಾರೆ ಎಂದು ದೇವರೇ ಹೇಳಿದ್ದಾರೆ. ಆದುದರಿಂದ ಸರ್ವೇಶ್ವರ ನನಗೆ ಸಹಾಯಕ, ನಾನು ಭಯಪಡನು, ಮಾನವನು ನನಗೇನು ಮಾಡಬಲ್ಲನು ಎಂದು ನಾನು ಧೈರ್ಯದಿಂದ ಹೇಳಲು ಸಾಧ್ಯ. ಹಾಗಾಗಿ ನಿಮ್ಮ ಜೀವಿತದಲ್ಲಿ ಪ್ರಿಯ ದೈವ ವಾಕ್ಯದಲ್ಲಿ ಧ್ಯಾನಿಸುವಂತೆ ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನಗೊಂಡ ನಂತರದಲ್ಲಿ ಶಿಷ್ಯರಿಗೆ ಪ್ರಥಮವಾಗಿ ನುಡಿಯುವಂಥದ್ದು 3 ಬಾರಿ ನಾವು ನೋಡುವಾಗಲೂ ನಿಮ್ಮೊಡನೆ ಸಮಾಧಾನ ನೆಲೆಸಿರಲಿ, ಸಮಾಧಾನ ಶಾಂತಿ ನಿಮ್ಮೊಂದಿಗಿರಲಿ. ಪೀಸ್ ಬಿ ವಿತ್ ಯು. ಸೆಕೆಂಡ್ ಟೈಮ್ ಕೂಡ ಇರುತ್ತೆ, ಪೀಸ್ ಬಿ ವಿತ್ ಯು. ಆಫ್ಟರ್ ನಂತರ ತೋಮನನ್ನು ಕೂಡ ಭೇಟಿಯಾದ ಸಂದರ್ಭದಲ್ಲೂ ಕೂಡ ಅವರು ಹೇಳಿದ್ರು ಪೀಸ್ ಬಿ ವಿತ್ ಯು, ಸಮಾಧಾನ ನಿಮ್ಮೊಂದಿಗೆ. ಸಮಾಧಾನವು ಪ್ರಿಯದಕ್ಕೆ ಮೂಲಭೂತವಾಗಿದೆ. ಸಮಾಧಾನ ಎಂಬುದಾಗಿ ನೋಡುವಾಗ ಫಿಸಿಕಲ್, ದ ಮೆಂಟಲ್, ದ ಇನ್ನದ ಎಲ್ಲ ಪ್ರತಿಯೊಂದು ಏರಿಯಾದಲ್ಲೂ ಆತ್ಮಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ನಿಮ್ಮನ್ನ ಸ್ಥಿರತೆಯಲ್ಲಿ ಮುನ್ನಡೆಸ್ತದೆ. ಅದರಲ್ಲಿ ಕಳವಳ, ಭಯ, ಆತಂಕ, ಚಿಂತೆ ಇರೋದಿಲ್ಲ. ಬದಲಾಗಿ ನಿಮ್ಮನ್ನ ಒಂದೇ ರೀತಿಯ ಪ್ರಶಾಂತತೆಯಲ್ಲಿ ಮುನ್ನಡೆಸಲ್ಪಡ. ಆ ಸಮಾಧಾನವು, ಆ ಶಾಂತಿಯು ಮೂಲವೇ ಪ್ರಿಯರೇ ದೇವರ. ಎಷ್ಟರ ಮಟ್ಟಿಗೆ ನೀವು ಅನುದಿನವೂ ಪ್ರಭುವಿನ ಬಗ್ಗೆ, ದೇವರ ಮತ್ತು ಪ್ರಭು ಯೇಸು ಕ್ರಿಸ್ತರ ಬಗ್ಗೆ ನೀವು ಪಡೆಯುವಂತ ಜ್ಞಾನಾರ್ಜನೆಯು ಎಷ್ಟು ಮಟ್ಟಿಗೆ ನೀವು ದೈವ ವಾಕ್ಯದೊಂದಿಗೆ ನೀವು ಅನುದಿನವರ ತೆಗೆಸಿಕೊಂಡು ಮುನ್ನಡೆಯಲಿಕ್ಕೆ ಪ್ರಾರಂಭಿಸ್ತಿರೋ, ಆ ದೇವರ ಕೃಪಾಶೀರ್ವಾದವು, ಶಾಂತಿ, ಸಮಾಧಾನವು ಅಧಿಕವಾಗಿ ಲಭಿಸಲ್ಪಡ. ಒಂದು ಕ್ಷಣ ಸಂಪೂರ್ಣ ಕಣ್ಣುಗಳ ಮುಚ್ಚುತ್ತಾ ನಮ್ಮನೆ ತಂದೆಯ ಕರೆಗಳಿಗೆ ಒಪ್ಪಿಸುತ್ತಾ ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆಯಾದ ದೇವರೇ, ಅಪ್ಪ ತಂದೆ, ವಿಶೇಷವಾಗಿ ಸಮಯದಲ್ಲಿ ಇಷ್ಟೊತ್ತುಗಳ ಕಾಲ ನಿಮ್ಮ ದೈವ ವಾಕ್ಯದ ಮೂಲಕ ನಿಮ್ಮ ಪುನರುತ್ಥಾನದ ನಂತರದ ಕಾರ್ಯದಲ್ಲಿ ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಕಲಿಸಿದೆ. ನಿಮ್ಮ ಪುನರುತ್ಥಾನದ ಮೂಲಕ ನಾವು ನೀತಿವಂತರೆಂಬುದಾಗಿ ಎಣಿಸಲ್ಪಟ್ಟು ದೇವರ ಜೀವವನ್ನು, ವಿಪುಲವಾದ ದೈವಿಕ ಜೀವವನ್ನು, ಆಳ್ವಿಕೆ ಅಧಿಕಾರವನ್ನು ಹೊಂದಿದವರಾಗಿದೆ. ಅಷ್ಟು ಮಾತ್ರವಲ್ಲ ದೇವ, ನಿಮ್ಮನ್ನು ನಾವು ಹಿಂಬಾಲಿಕೆಯು ಯಾವುದೇ ಕಾರಣಕ್ಕೂ ಒತ್ತಡದಿಂದಲೋ ಆತಂಕ ಭಯದಿಂದಲೋ ಇರದೆ ಬದಲಾಗದ ಪ್ರೀತಿಯೊಂದಿಗೆ ಆ ನಿಮ್ಮ ಪ್ರೀತಿಯ ಬಂಧದಲ್ಲಿ ನಾವು ನಿಮ್ಮನ್ನು ಹಿಂಬಾಲಿಸುವರಾಗಿರಬೇಕೆಂಬುದಾಗಿ ಕಲಿಸಿದ್ದೀವಿ. ಅದೇ ರೀತಿ ದೇವ, ಪ್ರಥಮವಾಗಿ ಶಿಷ್ಯರು ನೀವು ಭೇಟಿಯಾಗಿ ಮೊದಲು ನೀವು ನುಡಿದಂತೆ ನಿಮಗೆ ಶಾಂತಿ ನಿಮ್ಮೊಂದಿಗೆ ಇರಲೆಂಬುದಾಗಿ ದೇವ, ನೀವು ನಿಮ್ಮ ದೈವ ವಾಕ್ಯದಲ್ಲಿ ಕಲಿಸದಂತೆ ಲೋಕವು ಕೊಡುವ ರೀತಿಯಲ್ಲಿ ನಾನು ನಿಮಗೆ ಕೊಡುವುದಿಲ್ಲ, ನನ್ನ ಸಮಾಧಾನವನ್ನು ನಾನು ನಿಮಗೆ ಬಿಟ್ಟಿರುತ್ತೇನೆ. ಒಂದು ವ್ಯಕ್ತಿ ಎಷ್ಟರ ಮಟ್ಟಿಗೆ ದೇವರ ಮತ್ತು ಯೇಸು ಕ್ರಿಸ್ತರ ಬಗ್ಗೆ ಪಡೆಯುವ ಜ್ಞಾನಾರ್ಜನೆಯು ಆತನ ಕೃಪಾಶೀರ್ವಾದವನ್ನ, ಶಾಂತಿ, ಸಮಾಧಾನವನ್ನ ಅಧಿಕವಾಗಿ ತರುವುದಿಲ್ಲ. ತಂದೆ, ಪರಿಸ್ಥಿತಿಗಳು, ಸನ್ನಿವೇಶಗಳು ನಮ್ಮ ಜೀವನದಲ್ಲಿ ಗಲಿಬಿಲಿಗಳನ್ನ, ಗೊಂದಲಗಳನ್ನ ಉಂಟು ಮಾಡಿ ನಮ್ಮನ್ನ ಬಾಗಿಲ ಹಿಂದೆ ಅವಿತುಕೊಳ್ಳುವಂತೆ, ಮನೆಯ ಒಳಗಡೆ ಏಕಾಂಗಿಯಾಗಿ, ಕೋಣೆಯಲ್ಲಿ ಏಕಾಂಗಿಯಾಗಿ ಜೀವಿಸುವಂತೆ ಮಾಡಲ್ಪಡುವಂತದ್ದಾಗಿ ಬಟ್ ನೀವು ಹೇಳಿದರೆ ಇಬ್ರಿಯರಿಗೆ ಬರೆದ ಪತ್ರ 13ನೇ ವಾಕ್ಯ 5ರಲ್ಲಿ, ನಾನೆಂದಿಗೂ ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತ್ಯಜಿಸುವುದಿಲ್ಲ ಎಂಬುದಾಗಿ. ಥ್ಯಾಂಕ್ ಯು ಲಾರ್ಡ್.
ಆ ಒಂದು ವಾಗ್ದಾನಕ್ಕಾಗಿ ಸ್ತೋತ್ರ ಸ್ವಾಮಿ. ಎಂದಿಗೂ ನೀವು ನಮ್ಮನ್ನು ತ್ಯಜಿಸದೆ ಕೈ ಬಿಡದೆ ನೀವು ನಮ್ಮನ್ನು ಮುನ್ನಡೆಸುವರಾಗಿದೆ. ಆ ಪರಿಪೂರ್ಣತೆಯಲ್ಲಿ ಅನುದಿನವೂ ಕೂಡ ನಾವು ಜೀವಿಸುತ್ತಾ ಯಾವುದೇ ಸಮಸ್ಯೆಗಳು ಪರಿಸ್ಥಿತಿಗಳಿಗೆ ನಾವು ಅಂಜದೆ ನೀವೇ ನುಡಿದಿರುವಂತೆ ನೀವು ನಮ್ಮನ್ನ ಕೈಗಳಲ್ಲಿ ಹಿಡಿದವರಾದುದರಿಂದ ನಿಮ್ಮ ದೈವಿಕ ವಾಕ್ಯದ ಜ್ಞಾನದೊಂದಿಗೂ ನಾವು ಪ್ರತಿಯೊಬ್ಬೊಬ್ಬರು ಪ್ರತಿದಿನವೂ ಪ್ರವರ್ಧಿಸುತ್ತಾ ಅಧಿಕವಾದ ದೈವಿಕ ಕೃಪೆ ಮತ್ತು ದೇವರ ಶಾಂತಿ ಸಮಾಧಾನದಲ್ಲಿ ಮುನ್ನಡೆಯುವ ಸೌಭಾಗ್ಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸೋದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ರಕ್ಷಕನ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ತಂದೆ, ಇಲ್ಲಿ ಭಾಗವಹಿಸಿರುವ ಪ್ರತಿಯೊಂದು ಮಕ್ಕಳನ್ನ ಇಂದು ಈಗ ವಾಕ್ಯಗಳನ್ನು ಆಲಿಸುವವರ ಜೀವಿತದಲ್ಲೂ ಮುಂದೆ ಆಲಿಸುವವರ ಜೀವಿತದಲ್ಲೂ ಕೂಡ ನಿನ್ನ ಸಮಾಧಾನವು ನೆಲೆಸಿರುವುದಕ್ಕಾಗಿ ಸ್ತೋತ್ರ. ಆ ಸಮಾಧಾನವನ್ನು ಇವರು ಅನುಭವಿಸುವಂತೆ ಅನುದಿನವೂ ದೈವಿಕವಾದಂತಹ ಜ್ಞಾನಾರ್ಜನೆಯಲ್ಲಿ ಮುನ್ನಡೆಯುವುದಕ್ಕಾಗಿ ಸ್ತೋತ್ರ. ರಕ್ಷಕನ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ತಂದೆ, ಸರ್ವ ಘನ ಮಾನ ಸ್ತುತಿ ಸ್ತೋತ್ರವನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಏನೆಲ್ಲವನ್ನು ಪ್ರಾರ್ಥಿಸಿದ್ದೇವೆ ಅದೆಲ್ಲವನ್ನು ಹೊಂದಿಕೊಂಡಿದ್ದೇವೆ ಎಂಬುದಾಗಿ ನಂಬಿ ಪ್ರಾರ್ಥಿಸ್ತಾ ಇರುವೆ ನಿಮ್ಮ ಜೀವನ ತಂದೆ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಸೊ ಹಾಗಾಗಿ ಪ್ರಭುವಿನ ಶಾಂತಿ ಪ್ರಿಯರೇ, ನಿಮ್ಮ ಪ್ರತಿಯೊಬ್ಬೊಬ್ಬರ ಸಂಗಡ ನೆಲೆಸಿರಲಿ. ಆತನ ಶಾಂತಿ ಸಮಾಧಾನವು ಅಧಿಕವಾಗಿ ನಿಮ್ಮಲ್ಲಿ ಜೀವಿಸುವಂತೆ ಪ್ರತಿದಿನವೂ ಕೂಡ ದೈವ ವಾಕ್ಯದ ಆಧಾರಕ್ಕೆ ಅನುಗುಣವಾಗಿ ದೇವರ ಮತ್ತು ಪ್ರಭು ಯೇಸು ಕ್ರಿಸ್ತರ ಬಗ್ಗೆ ಜ್ಞಾನಾರ್ಜನೆ ಏನಂದ್ರೆ ಅಧಿಕವಾಗಿ ಆ ಜ್ಞಾನಾರ್ಜನೆಯು ನಮ್ಮಲ್ಲಿ ಸಮಾಧಾನ. ಹಾಗಾಗಿ ಲೋಕದ ಮಾರ್ಗದಲ್ಲಿ ಮುನ್ನಡೆಯಬೇಕು, ಪ್ರಭುವಿನ ಮಾರ್ಗದಲ್ಲಿ ಮುನ್ನಡೆಯುವ ಆತನ ಶಾಂತಿ ಸಮಾಧಾನದಲ್ಲಿ ಪರಿಸ್ಥಿತಿಗಳು ಸನ್ನಿವೇಶಗಳು ಅಲ್ಲೋಲ ಕಲೋಲವಾದರೂ ಆತನ ವಾಕ್ಯದಲ್ಲಿ ಸ್ಥಿರವಾಗಿ ನಿಲ್ಲುತ್ತ ಮುನ್ನಡೆಯುವಾಗ ಸಮಾಧಾನದೊಂದಿಗೆ ನಾವು ಜೀವಿಸಬೇಕು. ಪ್ರೈಸ್ ಗಾಡ್. ಥ್ಯಾಂಕ್ ಯು. ಪ್ರೈಸ್ ಗಾಡ್.